Hello, my dear students. Welcome to Sarthak KCET Fastrack 2025. ನನ್ನ ಹೆಸರು 𝐒𝐿𝐊𝐃𝐃𝐄. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ಫಿಸಿಕ್ಸ್ನ ಫಸ್ಟ್ ಲೆಕ್ಚರ್ ಆಗಿರುತ್ತೆ. ಸೊ ಸಾರ್ಥಕ್ KCET ಫಾಸ್ಟ್ ಬಗ್ಗೆ ನಿಮಗೆ ತುಂಬ ಕ್ವಶನ್ಸ್ ಇರುತ್ತೆ. ಸೊ ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ಏನಂತಂದ್ರೆ, ಸರ್ ಈ ಬ್ಯಾಚಲ್ಲಿ ನಾವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡ್ತೀವ? ಎಸ್. ಸೊ ನಾವು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಇಯರ್ ಪೋರ್ಷನ್ಸ್ ಏನಿದೆಯಲ್ಲ ಅದ್ರ ಕಡೆ ಗಮನ ಹರಿಸ್ತೀವಿ. ಸೊ ಯಾಕೆ ಫಸ್ಟ್ ಇಯರ್ ಅಂತ ಹೇಳಿದ್ರೆ, ನಾನು ಪರ್ಟಿಕ್ಯುಲರ್ಲಿ ಫಿಸಿಕ್ಸ್ ಬಗ್ಗೆ ಮಾತಾಡ್ತಿರೋದು. ಸೊ ಫಸ್ಟ್ ಇಯರ್ ಐ ನೋ ದ್ಯಾಟ್ KCETಗೆ ತುಂಬ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಬಟ್ ಫಸ್ಟ್ ಇಯರ್ ಕಂಟೆಂಟ್ ಇಂದಾನೆ, ಫಸ್ಟ್ ಇಯರ್ ಚಾಪ್ಟರ್ಗಳಿಂದಾನೆ, ಫಸ್ಟ್ ಇಯರ್ ಸಿಲೆಬಸ್ ಇಂದಾನೆ ನಮಗೆ ಸೆಕೆಂಡ್ ಇಯರ್ ಚಾಪ್ಟರ್ಸ್ ಏನಿದೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್. ಅಂದ್ರೆ ನಾನು ಹೇಳಕ್ಕೆ ಹೊರಟಿರೋದೇನೆಂದ್ರೆ, ಬೇಸಿಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು. ಸೊ ನೀವೇನಾದ್ರೂ ಫಸ್ಟ್ ಇಯರ್ದು ಕರೆಕ್ಟಾಗಿ ಕಂಟೆಂಟ್ನ ತಿಳ್ಕೊಂಡ್ರೆ ಸೆಕೆಂಡ್ ಇಯರ್ ಕಾಂಪಿಟೇಟಿವ್ ಲೆವೆಲ್ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ಇದು ಮುಗಿತಾ? ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ಸಿಲೆಬಸ್ನ ಕಂಪ್ಲೀಟ್ ಮಾಡ್ತೀವಿ. ಮತ್ತೆ ಸರ್ ನಮಗೆ ಡೌಟ್ ಇದ್ರೆ ಅದನ್ನ ಎಲ್ಲಿ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಾ ಅಥವಾ ಡೈರೆಕ್ಟ್ ನಿಮಗೆ ಕೇಳೋದಾದ್ರೂ ಹೇಗೆ ಅನ್ನೋ ಒಂದು ಕ್ವಶನ್ ಇರುತ್ತೆ. ಸೊ ಡೆಫಿನೆಟ್ಲಿ ಇದು ರೆಕಾರ್ಡೆಡ್ ಫಾರ್ಮೆಟ್ ಆಗಿರುತ್ತೆ, ಅಂದ್ರೆ ಹೈಬ್ರಿಡ್ ಅಂತ ಹೇಳ್ಬೋದು. ನಮಗೆ ಲೈವ್ ಇರುತ್ತೆ ಪ್ಲಸ್ ರೆಕಾರ್ಡೆಡ್ ಇರುತ್ತೆ. ಸೊ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ನೀವು ಕರೆಕ್ಟಾಗಿ ಗಮನ ಇಟ್ಟು ಪಾಠ ಕೇಳಿ. ಸಪೋಸ್ ನಿಮಗೆ ಏನಾದರೂ ಕ್ವಶನ್ಸ್ ಬಂತ ಅಂತ ಅನ್ಕೊಳ್ಳಿ ಅಥವಾ ಡೌಟ್ ರೇಸ್ ಆಯ್ತು ಅನ್ಕೊಳ್ಳಿ, ಪರ್ಟಿಕ್ಯುಲರ್ ವಿಡಿಯೋ ಫಾರ್ ಎಕ್ಸಾಂಪಲ್ ಇದೇ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕ್ವಶನ್ ಬಂತು ಅಂತಂದ್ರೆ ಸ್ಲೈಡ್ ನಂಬರ್ ಮೆನ್ಷನ್ ಮಾಡಿ, ಸರ್ ಈ ತರ ಕ್ವಶನ್ ಇದೆ ಅಥವಾ ಈ ತರ ಡೌಟ್ ಇದೆ ಪ್ಲೀಸ್ ಆನ್ಸರ್ ಅಂತ ಹೇಳಿ. ಅವಾಗ ನಾನು ರೆಸ್ಪಾಂಡ್ ಮಾಡ್ತೀನಿ. ಸಪೋಸ್ ನಿಮಗೆ ಅವಾಗ್ಲೂ ಸಾಧ್ಯ ಆಗ್ಲಿಲ್ವಾ, ನಾವು ಎವ್ರಿ ವೀಕ್ ಲೈವ್ ಬರ್ತೀವಿ. ಓಕೆ, ಸೊ ಲೈವ್ ಸೆಷನ್ ಇರುತ್ತೆ. ಸೊ ಆ ಲೈವ್ ಸೆಷನ್ ಅಲ್ಲಿ ಐ ಥಿಂಕ್ ಎವ್ರಿ ಸ್ಯಾಟರ್ಡೆ ಅನ್ಸುತ್ತೆ. ಓಕೆ, ಸೊ ನಿಮಗೆ ಪ್ಲಾನರ್ ಎಲ್ಲ ಸಿಗುತ್ತೆ. ಅಕಾರ್ಡಿಂಗ್ ಟು ದಾಟ್ ಎಲ್ಲ ಕ್ಲಾಸಸ್ ಹೋಗ್ತಾ ಇರುತ್ತೆ. ಸೊ ಲೈವ್ ಕ್ಲಾಸಸ್ ಅಲ್ಲಿ ನೀವು ನಿಮ್ಮ ಕ್ವಶನ್ಸ್ ಇವಾಗ ಕಂಪ್ಲೀಟ್ ಆಗಿರೋ ಚಾಪ್ಟರ್ ಇಂದ ನಿಮಗೆ ಏನೇ ಕ್ವಶನ್ಸ್ ಇದ್ರು ನೀವು ಕೇಳಬಹುದು ಲೈವ್ ಕ್ಲಾಸಸ್ ಅಲ್ಲಿ. ಓಕೆ, ಸೊ ಈ ರೀತಿ ನಿಮ್ಮ ಡೌಟ್ಗಳನ್ನ ಕ್ಲಾರಿಫಿಕೇಶನ್ ತಗೊಳ್ಬಹುದು. ಮತ್ತೆ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದ ಸಾರ್ಥಕ್ KCET Fastrack 2025 ಬ್ಯಾಚ್ ಅಂತಂದ್ರೆ, ಸೊ ಇಲ್ಲಿ ನಾವು ಥಿಯರಿ, ಅಪ್ಲಿಕೇಶನ್ಸ್ ಮತ್ತೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮಾಡಿಸ್ತೀವಿ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಏನಂತಂದ್ರೆ ಲೈವ್ ಸೆಷನ್ ಅಲ್ಲಿ. ಓಕೆ, ಸೊ ಲೈವ್ ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ PYQ ಅಂದ್ರೆ ಪಾಸ್ಟ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ತೀವಿ. ಅದೇ ರೀತಿ ನಿಮಗೆ ಇರುವಂತಹ ಕ್ವಶನ್ಸ್ ಅಥವಾ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ತೀವಿ. ಅದಾದ್ಮೇಲೆ FYQ ಅಂತಂದ್ರೆ ಫ್ಯೂಚರ್ ಇಯರ್ ಕ್ವಶನ್ಸ್, ಅದು ಪರ್ಟಿಕ್ಯುಲರ್ಲಿ ನಾನು ಫಿಸಿಕ್ಸ್ ಅಲ್ಲಿ ಈ ಇಯರ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಂದ್ರೆ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಮೋರ್ ದೆನ್ 7+ ಇಯರ್ಸ್ ಅಥವಾ 8 ಇಯರ್ಸ್ ಅಂತ ಅನ್ಕೊಳ್ಳಿ. ಸೊ ಈ 8 ಇಯರ್ಸ್ ಇಂದ ನಾನು KCET ಮತ್ತೆ ನೀಟ್ ಮತ್ತೆ JEE ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರುತ್ತೆ, ಅಂದ್ರೆ ಪ್ರೊಬಾಬಿಲಿಟಿ ಕಂಪಲ್ಸರಿ ಬರುತ್ತೆ ಅಂತ ಹೇಳಲ್ಲ, ಬಟ್ ಎಲ್ಲವೂ ನನಗೆ ಸೆನ್ಸ್ ಹೊಡಿತಿರುತ್ತೆ ಈ ತರ ಕ್ವಶನ್ಸ್ ಈ ವರ್ಷ ಕೇಳ್ಬೋದು ಅನ್ನೋದು. ಸೊ ಅವುಗಳನ್ನ ನಾನೇನಂತ ಕನ್ಸಿಡರ್ ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಫ್ಯೂಚರ್ ಇಯರ್ ಕ್ವಶನ್ಸ್ ಅಂತೇಳಿ ಸಾಲ್ವ್ ಮಾಡಿಸ್ತೀನಿ. ದಾಟ್ ಈಸ್ ಡ್ಯೂರಿಂಗ್ ಲೈವ್ ಸೆಷನ್. ಅದು ಎವ್ರಿ ವೀಕ್ ಲೈವ್ ಸೆಷನ್ ಆಗಿರ್ಬೋದು ಅಥವಾ ಲೈವ್ ಮ್ಯಾರಥಾನ್ ಸೆಷನ್ ಆಗಿರ್ಬೋದು, ಈ ತರ ಕಾನ್ಸೆಪ್ಟ್ಗಳನ್ನ ತಗೊಂಡು ಹೋಗ್ತಾ ಇರ್ತೀನಿ. ಓಕೆ, ಸೊ ಇದರಿಂದ ನಿಮಗೆ ಏನೇನು ಸಿಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಥಿಯರಿ ಕ್ಲಿಯರ್ ಆಗುತ್ತೆ, ಕಾನ್ಸೆಪ್ಟ್ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಅಪ್ಲಿಕೇಶನ್ಸ್ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು KCET ಲೆವೆಲ್. ಮತ್ತೆ ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್ ಒನ್, ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಶಾರ್ಟ್ ಟ್ರಿಕ್ಸ್ ಎಲ್ಲ ನಿಮಗೆ ತಲೆಯಲ್ಲಿ ಇದ್ರೆ ಅದನ್ನ ಫಸ್ಟ್ ತೆಗೆದಾಕಿ, ಬಿಕಾಸ್ ಇಟ್ ಇಸ್ ಅ ಫಿಸಿಕ್ಸ್ ಸಬ್ಜೆಕ್ಟ್. ಸೊ ಅಫ್ಕೋರ್ಸ್ ನಾಟ್ ಎಂಟೈರ್ಲಿ, ಅಟ್ ಲೀಸ್ಟ್ 10% ಆಫ್ ದ ಕ್ವಶನ್ಸ್ ಹೇಗಿರುತ್ತೆ ಡೈರೆಕ್ಟ್ ಟ್ರಿಕ್ಸ್ ಬೇಸ್ ಮೇಲೆ ನಾವು ಸಾಲ್ವ್ ಮಾಡ್ಬೋದು. ಹಾಗಂತೇಳಿ ಇಡೀ ಸಿಲೆಬಸ್ ಟ್ರಿಕ್ಸ್ ಮೇಲೆ ವರ್ಕ್ ಆಗಲ್ಲ. ಸೊ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕಾನ್ಸೆಪ್ಟ್ಗಳು ಗೊತ್ತಿದ್ರೆ ಮಾತ್ರ ನಾವು ಫಿಸಿಕ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಕ್ಕೆ ಆಗೋದು. ಸೊ ಬ್ಲೈಂಡ್ ಆಗಿ ಯಾರೋ ಹೇಳಿದ ಟ್ರಿಕ್ಸ್ ನ ಫಾಲೋ ಮಾಡಕ್ ಹೋಗ್ಬೇಡಿ. ಇಟ್ ಈಸ್ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಸ್ಟೂಡೆಂಟ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ಗಳಲ್ಲಿ ಸೊ ಟ್ರಿಕ್ಸ್ ಅಂತ ಹೇಳಿ ಅವ್ರು ಗೊತ್ತಿದ್ರು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಮಾರ್ಕ್ಸ್ ನ ಕಳ್ಕೊಂಡಿದ್ದಾರೆ. ಸೊ ಆ ತರ ನೀವು ಮಾಡಬೇಡಿ. ತರೋ ಆಗಿ ಕಾನ್ಸೆಪ್ಟ್ಗಳನ್ನ ಬೇಸಿಕ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಏನಂದ್ರೆ ಒಂದು 10 ಸೆಕೆಂಡ್ 20 ಸೆಕೆಂಡ್ ಎಕ್ಸ್ಟ್ರಾ ತಗೊಳ್ಬಹುದು, ಬಟ್ ಅಲ್ಲಿ ಆ ತರ ಮಾಡೋದ್ರಿಂದ ನೀವು ಯಾವುದೇ ತರ ಮಾರ್ಕ್ಸ್ ನ ಕಳ್ಕೊಳ್ಳಲ್ಲ. ಸೊ ಶಾರ್ಟ್ ಟ್ರಿಕ್ಸ್ ಅಂತ ಹೇಳಿ ಹೋಗ್ಬೇಡಿ. ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ಅ ಕಾಂಪಿಟೇಟಿವ್ ಲೆವೆಲ್, ಡೋಂಟ್ ಡಿಪೆಂಡ್ ಆನ್ ಶಾರ್ಟ್ ಟ್ರಿಕ್ಸ್. ಸೊ ಈ ಶಾರ್ಟ್ ಟ್ರಿಕ್ಸ್ ಬದಲು ನಿಮ್ಮ ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ವಿತ್ ಇನ್ ಟೈಮ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ಮೈ ಸಜೆಷನ್. ಅಂಡ್ ದ ನೆಕ್ಸ್ಟ್ ಒನ್, ಸೊ ಈ ಬ್ಯಾಚ್ ಇಂದ ನಿಮಗೆ PYQ ಸಿಗುತ್ತೆ, ಅದಾದ್ಮೇಲೆ ಶಾರ್ಟ್ ನೋಟ್ ಸಿಗುತ್ತೆ, ಈ ಕ್ಲಾಸ್ ತಗೊಳ್ತೀವಲ್ಲ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಅದು PDF ಸಿಗುತ್ತೆ, ಅದಾದ್ಮೇಲೆ ಫ್ಯೂಚರ್ ಇಯರ್ ಕ್ವಶನ್ಸ್, ಇಷ್ಟೆಲ್ಲ ಫೆಸಿಲಿಟೀಸ್ ಈ ಬ್ಯಾಚ್ ಅಲ್ಲಿ ನಿಮಗೆ ಸಿಗುತ್ತೆ.
Okay, so without wasting our time, let's get into the topic. So first chapter, that is from first year, units and measurements. Okay, so units and measurements. ಸೊ ಫಸ್ಟ್ ಇಯರ್ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ ನನಗೆ 28 to 29 ಕ್ಲಾಸಸ್ ಬೇಕಾಗುತ್ತೆ. ಓಕೆ, ಸೊ ಫಾರ್ ಯು ಕ್ಯಾನ್ ಕನ್ಸಿಡರ್ ಫಾರ್ ಎವ್ರಿ ಚಾಪ್ಟರ್ ಐ ವಿಲ್ ಬಿ ಟೇಕಿಂಗ್ 2 ಲೆಕ್ಚರ್ಸ್. ಓಕೆ, ಸೊ 1.5 hour ಸೆಷನ್ ಇರುತ್ತೆ. ಕೂಲ್ ಆಗಿ ಕಾಮ್ ಆಗಿ ಇದ್ಕೊಂಡು ನೋಡಿಕೊಂಡು ಎಲ್ಲ ನೋಟ್ಸ್ನ ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ನೋಡಬೇಡಿ, ನೋಡಾದ್ಮೇಲೆ ನೋಟ್ಸ್ನ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ವೆರಿ ಗುಡ್ ರ್ಯಾಂಕಿಂಗ್. ಆ ಗ್ಯಾರಂಟಿ ನನಗಿದೆ. ಓಕೆ, ಸೊ ಫಿಸಿಕ್ಸಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇಫ್ ಯು ಥರೋ ವಿತ್ ದಿಸ್ ಕಂಟೆಂಟ್, ಡೆಫಿನೆಟ್ಲಿ ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ರೈಟ್. ಸೊ ದಿಸ್ ಇಸ್ ದ ಫಸ್ಟ್ ಲೆಕ್ಚರ್ ಆಫ್ ಫಸ್ಟ್ ಚಾಪ್ಟರ್. ಆ್ಯಂಡ್ ನಿಮಗೆ ಓಕೆ, ಸೊ ನಿಮಗೆ ಒಂದು ಟ್ಯಾಬ್ ಕ್ರಿಯೇಟ್ ಮಾಡ್ತೀನಿ, ಡಿಲೇಟೆಡ್ ಪೋರ್ಷನ್ಸ್ ಅಂತೇಳಿ. ಸೊ ಡಿಲೇಟೆಡ್ ಪೋರ್ಷನ್ಸ್ನ ಓದೋಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿ. ನೀಟ್ ಮತ್ತು JEE ಇರುತ್ತೆ. ಸೊ ಹಾಗಂತೇಳಿ ನಮ್ಮ KCET ಇದೆ ಅಂತೇಳಿ ಅನ್ಕೋಬೇಡಿ. ಸೊ KCET ಏನು ಸಿಲೆಬಸ್ ಇದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇಫ್ ಯು ಆರ್ ಅ ಸೀರಿಯಸ್ ಕ್ಯಾಂಡಿಡೇಟ್, ಓಕೆ, ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ರ್ಯಾಂಕಿಂಗ್, ಸೊ ಪ್ಲೀಸ್ ನಿಮ್ಮ ಸಿಲೆಬಸ್ಗೆ ಸ್ಟಿಕ್ ಆನ್ ಆಗಿ. ಅವ್ರು ಅದು ಮಾಡಿದ್ರು ಇದು ಈ ಥರ ಬೇರೆಯವ್ರ ಥರ ಮಾಡ್ತಿದ್ರು ಅಂತೇಳಿ ಹೋಗ್ಬೇಡಿ. ಸೊ ಸ್ಟಿಕ್ ಆನ್ ಟು ದ ಸಿಲೆಬಸ್ ಅಷ್ಟೇ. ಓಕೆ, ರೈಟ್. ಸೊ ಇವತ್ತಿನ ಸೆಷನಲ್ಲಿ ಸೊ ಫಸ್ಟ್ ಒನ್, ಈ ಬ್ಯಾಚಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ದ ಫಸ್ಟ್ ಒನ್, ವಾಟ್ ಐ ವಿಲ್ ಬಿ ಡೂಯಿಂಗ್ ಇನ್ ಅ ಸಾರ್ಥಕ್ KCET Fastrack 2025. ದ ಫಸ್ಟ್ ಪಾಯಿಂಟ್ ನೀವು ನೋಡ್ಬೋದು. ಸೊ ಇವತ್ತು ಈ ಫಸ್ಟ್ ಕ್ಲಾಸ್ ಆಗಿರೋ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋದ್ರಿಂದ ಒಂದು 10-15 ನಿಮಿಷ ಜಾಸ್ತಿ ಆಗ್ಬೋದು, 1.5 hourಗಿಂತ ಜಾಸ್ತಿ ಆಗ್ಬೋದು, ಡೋಂಟ್ ಮೈಂಡ್. ಓಕೆ, ಸೊ ಯಾಕಂದ್ರೆ ಇದೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಎಕ್ಸ್ಟ್ರಾ ಟೈಮ್. ಓಕೆ, ದ ಫಸ್ಟ್ ಒನ್, ಪ್ರೊವೈಡಿಂಗ್ ಬೇಸಿಕ್ಸ್ ಟು ಕಾಂಪಿಟೇಟಿವ್ KCET ಲೆವೆಲ್. ಓಕೆ, ಕಾಂಪಿಟೇಟಿವ್ ಅಂದ್ರೆ ನಿಮಗೆ ನೀಟ್ ಮತ್ತೆ JEE ಅಡ್ವಾನ್ಸ್ ಇದೆ, ಸಾರಿ JEE ಮತ್ತೆ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ಡ್ ಇರುತ್ತೆ. ಸೊ ಅದಕ್ಕೆಲ್ಲ ಕಂಟೆಂಟ್ ಅಷ್ಟೊಂದು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಸೊ ವಿತ್ ರೆಸ್ಪೆಕ್ಟ್ ಟು KCET ಲೆವೆಲ್ ಏನಿದೆ ಮತ್ತೆ ಆಲ್ಮೋಸ್ಟ್ ನೀಟಿಗೆ ಹೆಲ್ಪ್ ಆಗೋ ಥರ ನಾನು ಕಂಟೆಂಟ್ ಕೊಡ್ತೀನಿ. ಸೊ ಅದ್ರ ಜೊತೆ ಅದರಲ್ಲಿ ಏನೇನಿರುತ್ತೆ, ಥಿಯರಿ, ಅಪ್ಲಿಕೇಶನ್ಸ್ ಮತ್ತೆ ಪ್ರಾಬ್ಲಮ್ಸ್ ಏನೇ ರೆಕಾರ್ಡೆಡ್ ಫಾರ್ಮ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಕಂಟೆಂಟ್ ಅಲ್ಲಿ ಏನಿರುತ್ತೆ, ಥಿಯರಿ, ಅಪ್ಲಿಕೇಶನ್ಸ್ ಮತ್ತೆ ಪ್ರಾಬ್ಲಮ್ಸ್ ಇಷ್ಟು ಇರುತ್ತಾ. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಕಮೆಂಟ್ ಯುವರ್ ಕ್ವಶನ್ಸ್ ಆರ್ ಡೌಟ್ ಅಂಡರ್ ಕಂಟೆಂಟ್ ವಿಡಿಯೋ. ಫಾರ್ ಎಕ್ಸಾಂಪಲ್, ಇದೇ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕ್ವಶನ್ ಬಂದರೆ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಅಲ್ಲಿ ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ನೆಕ್ಸ್ಟ್ ಒನ್, ವೀಕ್ಲಿ ಲೈವ್ ಅಂಡ್ ಮ್ಯಾರಥಾನ್ಸ್. ಓಕೆ, ವೀಕ್ಲಿ ಲೈವ್ ಸೆಷನ್ಸ್ ಇರುತ್ತೆ ಮತ್ತೆ ಆಫ್ಟರ್ ಕಂಪ್ಲೀಟಿಂಗ್ 4 to 5 ಚಾಪ್ಟರ್ಸ್ ಮ್ಯಾರಥಾನ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇಟ್ ವಿಲ್ ಟೇಕ್ 5 to 6 hours ಅಲ್ಲಿ ನಾವು ಮ್ಯಾರಥಾನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಫ್ಯೂಚರಲ್ಲಿ ನಿಮಗೆ ಫುಲ್ ಕ್ಲಾರಿಟಿ ಆಗಿ ಅಪ್ಡೇಟ್ ಸಿಗುತ್ತೆ. ಸೊ ಪ್ಲೀಸ್ ವೇಟ್ ಫಾರ್ ದ್ಯಾಟ್. ಓಕೆ, ನಾವು ಆ ಲೈವ್ ಸೆಷನ್ ಅಲ್ಲಿ ನೀವು ಕ್ವಶನ್ಸ್ ಕೇಳ್ಬೋದು, ನಾವು PYQ, FYQ ಎಲ್ಲ ಹೇಳಿದ್ನಲ್ಲ ಅದೆಲ್ಲ ಡಿಸ್ಕಸ್ ಮಾಡ್ಬೋದು. ಫೈನ್. ಸೊ ವೀಕ್ಲಿ ಲೈವ್ ಅಂಡ್ ಮ್ಯಾರಥಾನ್ ನಾವೇನು ಮಾಡ್ತೀವಿ, ಐ ವಿಲ್ ಬಿ ಆನ್ಸರಿಂಗ್ ಆಲ್ ಯುವರ್ ಕ್ವಶನ್ಸ್ ಆರ್ ಡೌಟ್ಸ್ and solving most important questions, PYQs, past year questions, FYQs and future year questions of completed chapters. Okay, so ಈ ಮ್ಯಾರಥಾನ್ ಬರೋದಕ್ಕಿಂತ ಮುಂಚೆ ನಾವು ಏನೇನು ಕಂಪ್ಲೀಟ್ ಮಾಡ್ತಿರಲ್ಲ ಆ ಚಾಪ್ಟರ್ಸ್ ಮೇಲೆ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ. ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಇನ್ನೊಂದು ಬರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಪಾಸ್ಟ್ ಇಯರ್ ಕ್ವಶನ್ಸ್ ಅಂಡ್ ಫ್ಯೂಚರ್ ಇಯರ್ ಕ್ವಶನ್ಸ್ ಆಫ್ ಕಂಪ್ಲೀಟೆಡ್ ಚಾಪ್ಟರ್ಸ್. ಓಕೆ, ಸೊ ಇಷ್ಟು ನಾನು ಸಾರ್ಥಕ್ KCET Fastrack 2025 ಅಲ್ಲಿ ನಿಮಗೋಸ್ಕರ ಸೊ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಇನ್ ಆಲ್ ದ ಡೈಮೆನ್ಷನ್ ನಮ್ಮ ಫಿಸಿಕ್ಸ್ ಅಲ್ಲಿ ಯಾವುದೇ ಮಿಸ್ ಆಗಬಾರ್ದು. ಓಕೆ, ಯಾವುದೇ ಒಂದು ಪಾರ್ಟ್ ಮಿಸ್ ಆಗಬಾರ್ದು ಅಂತೇಳಿ ಈ ತರ ನಾನು ಅರೇಂಜ್ ಮಾಡಿದ್ದೀನಿ. ಓಕೆ, ಸೊ ಇಟ್ ಈಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಅ ಪ್ಲಾನರ್ ಅಂತ ಹೇಳ್ಬೋದು. ಓಕೆ, ರೈಟ್. ಸೊ ಇವತ್ತು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಇದು ಉಪಯೋಗ ಇಲ್ಲ, ಲಾಸ್ಟ್ ಕ್ಲಾಸ್ ರೀಕ್ಯಾಪ್ ಮಾಡೋಕ್ಕೆ ಏನೂ ಇಲ್ಲ. ಸೊ ಐ ಡಿಲೀಟ್ ಇಟ್ ನೌ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ಯೂನಿಟ್ಸ್, ಅಂಡ್ ದ ನೆಕ್ಸ್ಟ್ ಒನ್ ಕನ್ವರ್ಷನ್ ಆಫ್ ಯೂನಿಟ್ಸ್. ಓಕೆ, ದೆನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂಡ್ ರೂಲ್ಸ್, ದ ಲಾಸ್ಟ್ ಒನ್ ರೌಂಡ್ ಆಫ್. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ಈ 4 ಕಾನ್ಸೆಪ್ಟ್ಗಳು ಸಾಕು. ಅಂಡ್ ಡೈಮೆನ್ಷನ್ ಅನಾಲಿಸಿಸ್ ಅಲ್ಲಿ ಅಂದ್ರೆ ಡೈಮೆನ್ಷನ್ ಅನಾಲಿಸಿಸ್ ರಿಲೇಟೆಡ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿಮಗೆ ಕ್ವಶನ್ ಇರುತ್ತೆ, ಸರ್ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಯಾವ ಕಾನ್ಸೆಪ್ಟ್ ಮೇಲೆ ನಮಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್ಸ್, ರೌಂಡ್ ಆಫ್ ಅಂಡ್ ರೂಲ್ಸ್. ಓಕೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂಡ್ ರೂಲ್ಸ್, ರೌಂಡ್ ಆಫ್ ಅಂಡ್ ರೂಲ್ಸ್. ಓಕೆ, ಸೊ ಅದ್ರ ಮೇಲಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸಪೋಸ್ ಇದ್ರ ಮೇಲೆ ಬರಲಿಲ್ಲ ಅಂತಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಮೇಲೆ. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವೆಲಾಸಿಟಿ, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಆಕ್ಸಲರೇಷನ್, ಈ ತರ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅಥವಾ ರಿಲೇಷನ್ ಕೊಟ್ಟಿದ್ದು ಕರೆಕ್ಟ್ನೆಸ್ ಇದೆನಾ ಇಲ್ಲ ಅಂತ ಕೇಳೋ ಚಾನ್ಸಸ್ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಡಿಸ್ಕ್ರಿಪ್ಟಿವ್ ಪೇಪರ್.
ಸೊ ಇಟ್ ಇಸ್ ದ MCQ. ಸೊ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಕೇಳ್ತಾರೆ. ಅದನ್ನ ಯಾವ ತರ ನಾವು ಬರಿಬೇಕು, ಯಾವ ತರ ಡಿರೈವ್ ಮಾಡ್ಬೇಕನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಯಾವುದು ಸಿಗ್ನಿಫಿಕೆಂಟ್ ಫಿಗರ್ಸ್, ರೌಂಡ್ ಆಫ್ ಅಂಡ್ ರೂಲ್ಸ್. ಓಕೆ, ರೈಟ್. ದ ಫಸ್ಟ್ ಟಾಪಿಕ್ ಫ್ರಮ್ ದಿಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಲ್ಲಿ. ಸೊ ಬಿಫೋರ್ ಮೂವಿಂಗ್ ಆನ್ ಟು ಯೂನಿಟ್ಸ್, ಸೊ ಫಸ್ಟ್ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಸುತ್ತಮುತ್ತಲ ಅಂತ ಅಂದ್ರೆ ನಮ್ಮ ಸರೌಂಡಿಂಗ್ ಸೊಸೈಟಿಯಲ್ಲಿ ನಾವು ಅನೇಕ ವಸ್ತುಗಳನ್ನ ಮೆಜರ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹೈಟ್ ನ ಮೆಜರ್ ಮಾಡಬೇಕು ಅನ್ಕೊಳ್ಳಿ. ಓಕೆ, ಹೈಟ್, ವಾಟ್ ಇಸ್ ದಟ್ ಹೈಟ್? ಇಟ್ ಇಸ್ ನಥಿಂಗ್ ಬಟ್ ಅ ಲೆಂತ್. ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ಬಿಕಾಸ್ ಯು ಕ್ಯಾನ್ ಮೆಜರ್ ಮೈ ಹೈಟ್. ನನ್ನ ಮಾಸ್ನು ಸಹಿತ ಮೆಜರ್ ಮಾಡಬಹುದು. ಇಟ್ ಈಸ್ ಆಲ್ಸೋ ಫಿಸಿಕಲ್ ಕ್ವಾಂಟಿಟಿ. ಮಾಸ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸೆಟಸ್ ನ ಮೆಜರ್ ಮಾಡಬಹುದು. ಓಕೆ, ಸೊ ದಟ್ ಈಸ್ ಆಲ್ಸೋ ಫಿಸಿಕಲ್ ಕ್ವಾಂಟಿಟೀಸ್. ಅಂದ್ರೆ ಎನಿಥಿಂಗ್ ಕ್ಯಾನ್ ಬಿ ಮೆಜರ್ಡ್. ಓಕೆ, ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಈಸ್ ಕಾಲ್ಡ್ ಅ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಡಿಸ್ಟೆನ್ಸ್, ಮಾಸ್, ಟೈಮ್, ಲೆಂತ್, ಕರೆಂಟ್, ಈ ತರ ತುಂಬಾ ಇದೆ. ಓಕೆ, ಯಾವ ಕ್ವಾಂಟಿಟೀಸ್ ನ ಮೆಜರ್ ಮಾಡಕ್ಕೆ ಆಗುತ್ತೆ ಅದನ್ನೆಲ್ಲ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ನೀವು ಕೇಳ್ಬೋದು, ಸರ್ ಇಸ್ ದೇರ್ ಎನಿ ನಾನ್ ಫಿಸಿಕಲ್ ಕ್ವಾಂಟಿಟೀಸ್? ಎಸ್, ಬಟ್ ನಮ್ಮ ಫಿಸಿಕ್ಸ್ ಅಲ್ಲಿ ಇಟ್ ಇಸ್ ನಾಟ್ ರಿಲೇಟೆಡ್. ಅಂದ್ರೆ ಫಿಸಿಕ್ಸ್ಗೆ ರಿಲೇಟೆಡ್ ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸರ್ ಕ್ಯಾನ್ ಯು ಟೆಲ್ ಮಿ ಎಕ್ಸಾಂಪಲ್ ಫಾರ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ KCET ರ್ಯಾಂಕಿಂಗ್ ತುಂಬಾ ಒಳ್ಳೆ ರ್ಯಾಂಕಿಂಗ್ ಬಂತ ಅನ್ಕೊಳ್ಳಿ. ಮೇ ಬಿ 1 digit ಆರ್ 2 digits, ಸೇ 3 digits ಆಲ್ಸೋ. ಓಕೆ, ಸೊ ಲೆಸ್ ದನ್ 1000 ರ್ಯಾಂಕಿಂಗ್ ಬಂತ ಅನ್ಕೊಳ್ಳಿ. ಓಕೆ, ಸಿಂಗಲ್ ಡಿಜಿಟ್ ಬಂತಂದ್ರೆ ತುಂಬಾ ಖುಷಿ ಆಗ್ತೀರಾ, ರೈಟ್? ಸೊ 2 digits ಬಂತಂದ್ರೆ ಓಕೆ ಆ ತರ ಫೀಲ್ ಆಗ್ತಿರ್ತೀರಾ, ರೈಟ್? ಅದೇ ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬಂತಂದ್ರೆ ಯಾವ ತರ ಫೀಲ್ ಆಗ್ತೀರಾ? ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ. ಅದೇ ನಿಮ್ಮ ಫ್ರೆಂಡಿಗೆ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂತು, ಸಪೋಸ್ ಅವ್ರು ಏನಾದರೂ ಫೇಲ್ ಆದ್ರು ಅಂತಂದ್ರೆ ಅವಾಗ ಏನಾಗ್ತೀರಾ? ನೀವು ಸ್ವಲ್ಪ ಬೇಜಾರಾಗ್ತೀರಾ, ಸ್ಯಾಡ್ ಆಗಿ ಫೀಲ್ ಆಗ್ತೀರಾ. ಸೊ ನಥಿಂಗ್ ಬಟ್ ಇಲ್ಲಿ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ನ ನಾವು ಮೆಜರ್ ಮಾಡೋಕ್ಕಾಗಲ್ಲ. ನಿಮಗೆ ಖುಷಿ ಆಯ್ತಂದ್ರೆ ಮೆಜರ್ ಮಾಡೋಕ್ಕಾಗತ್ತಾ? ನಾಟ್ ಪಾಸಿಬಲ್. ನಿಮಗೆ ದುಃಖ ಆಯ್ತಂದ್ರೆ ಮೆಜರ್ ಮಾಡೋಕ್ಕಾಗತ್ತಾ? ನಾಟ್ ಪಾಸಿಬಲ್. ಸೊ ಯಾವ ಕ್ವಾಂಟಿಟೀಸ್ನ ನಾವು ಮೆಜರ್ ಮಾಡೋಕ್ಕೆ ಆಗಲ್ಲ, ಆ ಕ್ವಾಂಟಿಟೀಸ್ನ ನಾವು ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ ದೇರ್ ಫಾರ್ ಅವರ್ ಸಿಲೆಬಸ್. ಓಕೆ, ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸೊ ಡೆಫಿನೇಷನ್ ಪ್ರಕಾರ ನೋಡಿದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದೋಸ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ಓಕೆ, ಸೊ ಎಕ್ಸಾಂಪಲ್ ಹೇಳ್ದಂಗೆ ಲೆಂತ್ ನ ಮೆಜರ್ ಮಾಡಬಹುದು ಯೂಸಿಂಗ್ ಮೀಟರ್ ರೂಲ್. ಓಕೆ, ಅದೇ ರೀತಿ ಹೈಟ್ ನ ಮೆಜರ್ ಮಾಡಬಹುದು ಯೂಸಿಂಗ್ ಮೀಟರ್ ರೂಲ್. ಆಮೇಲೆ ಸ್ಪೀಡ್ ನ ಮೆಜರ್ ಮಾಡಬಹುದು. ಓಕೆ, ಓಡೋಮೀಟರ್ ಅಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಚರ್ ಇರುತ್ತಲ್ಲ, ಅದರಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ಸ್ಪೀಡ್ ಎಷ್ಟು, ವೆಹಿಕಲ್ ಮೈಲೇಜ್ ಎಷ್ಟು ಎಲ್ಲ ಸಿಗ್ತಾ ಇರುತ್ತೆ. ಕಾರ್ ಆಗಿಲಿ ಅಥವಾ ಇವಾಗ ನಾವ್ ಡೇಸ್ ಎಲ್ಲ ಡಿಜಿಟಲೈಸ್ಡ್. ಓಕೆ, ಸೊ ಎಲ್ಲ ನಿಮಗೆ ಆನ್ ಸ್ಕ್ರೀನ್ ಕಾಣಿಸ್ಬಿಡುತ್ತೆ. ಓಕೆ, ಸೊ ಯು ಕ್ಯಾನ್ ಮೆಜರ್ ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್, ವಾಟ್ ನಾಟ್. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಮೆಜರ್ ಮಾಡಬಹುದು. ಸೊ ಆ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ನ ನಾವು ಇಲ್ಲಿ ಕಲಿತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಬೇಸ್ಡ್ ಆನ್ ಡಿಪೆಂಡೆನ್ಸಿ. ಓಕೆ, ಸೊ ಬೇಸ್ಡ್ ಆನ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ನಮಗೆ ಸೆಕೆಂಡ್ ಚಾಪ್ಟರ್ ಬರುತ್ತೆ. ದಟ್ ಈಸ್ ಅ ಮೋಷನ್ ಇನ್ ಎ 2D, ಮೋಷನ್ ಇನ್ ಎ ಪ್ಲೇನ್. ಅದ್ರ ಬಗ್ಗೆ ನಾವು ಲೇಟರ್ ಆನ್ ಡಿಸ್ಕಸ್ ಮಾಡೋಣ. ಸೊ ರೈಟ್ ನಾ, based on a dependency, here we have 3 types of physical quantities. The first one, fundamental physical quantities, and the second one, derived physical quantities. The third one, supplementary physical quantities ಅಂತ ಹೇಳಿ. Okay, so ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನು ನಾವು ಏನಂತ ಕರಿತೀವಿ? ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ, ಅಥವಾ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಜನರಲ್ ನಿಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕೊಟ್ಟಿರ್ತಾರೆ. ಸಪೋಸ್ ನೀವು ಯಾವ್ದಾದ್ರು ಕೋಚಿಂಗ್ ಮಟೀರಿಯಲ್ ರೆಫರ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಬೇಸ್ ಆರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ವಾಟ್ ಆರ್ ದೀಸ್ ಫಂಡಮೆಂಟಲ್ ಅಥವಾ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ, ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ಬೇಸ್ ಅಥವಾ ಫಂಡಮೆಂಟಲ್ ಅಂತಂದ್ರೆ ದ ಕ್ವಾಂಟಿಟೀಸ್ ವಿಚ್ ಡು ನಾಟ್ ಡಿಪೆಂಡ್ಸ್ ಆನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಎಕ್ಸಾಂಪಲ್ ಹೇಳೋದಾದ್ರೆ ಮಾಸ್, ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ದಿಸ್ ಮಾರ್ಕರ್ ಅಥವಾ ಪೆನ್ ಯಾವ ತರ ಮೆಜರ್ ಮಾಡ್ತೀವಿ? ಕೀಪ್ ಇಟ್ ಅನ್ ಜಸ್ಟ್ ಬೀಮ್ ಬ್ಯಾಲೆನ್ಸ್, ರೈಟ್? ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಯು ಕ್ಯಾನ್ ಮೆಜರ್ ಮಾಸ್ ಆಫ್ ದ ಆಬ್ಜೆಕ್ಟ್. ಟೈಮ್, ಓಕೆ, ಸೊ ಜಸ್ಟ್ ವಾಚ್ ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ಟೈಮ್ ಅಂತ ಹೇಳಿ. ಯು ಕ್ಯಾನ್ ಮೆಜರ್ ಅ ಟೈಮ್ ಯೂಸಿಂಗ್ ಅ ವಾಚ್. ಅಂದ್ರೆ ಇದು ಮೆಜರ್ ಮಾಡಕ್ಕಾಗಲ್ಲ ಆಕ್ಚುಲಿ. ಯು ಕ್ಯಾನ್ ಮೆಜರ್ ಟೈಮ್ ಆಫ್ ದ ಜರ್ನಿ ಟೇಕನ್ ಬೈ ದ
ಪಾರ್ಟಿಕಲ್ ಅಥವಾ ಕಾರ್ ಅಥವಾ ಆಬ್ಜೆಕ್ಟ್. ವಾಚ್ ಏನು ಇಂಡಿಕೇಟ್ ಮಾಡುತ್ತೆ? ಸೊ ಎಷ್ಟು ಟೈಮ್ ತಗೊಳ್ತು ಅನ್ನೋದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಯು ಕ್ಯಾನ್ ಮೆಜರ್ ಅ ಟೈಮ್. ಓಕೆ, ಸೊ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್? ಸೊ ಅದೇ ರೀತಿ ನೀವು ಕರೆಂಟ್ನ ಮೆಜರ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಆಮೀಟರ್ ನೋಡಿದ್ರೆ ಸಾಕು, ರೀಡಿಂಗ್ ಕಾಣಿಸ್ಬಿಡುತ್ತೆ. ಓಕೆ, ಅಮೌಂಟ್ ಆಫ್ ಚಾರ್ಜಸ್ ಆರ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್, ಅದು ಕರೆಂಟ್. ಸೊ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಮತ್ತೆ ಟೆಂಪರೇಚರ್ ಅಷ್ಟೇ, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟೀಸ್, ರೈಟ್? ಸೊ ಈ ಫಿಸಿಕಲ್ ಕ್ವಾಂಟಿಟೀಸ್ನೇ ನಾವು ಫಂಡಮೆಂಟಲ್ ಅಥವಾ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಎಷ್ಟು ನಂಬರ್ಸ್ ಇದೆ ಸರ್ ಅಂತ ಹೇಳಿದ್ರೆ, ಈ ಫಂಡಮೆಂಟಲ್ ಅಥವಾ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ 7 ಇದೆ, 7 ನಂಬರ್ಸ್. ಓಕೆ, ಸೊ ಫಸ್ಟ್ ಒನ್ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ನೋಡಿದ್ರೆ, ದ ಫಸ್ಟ್ ಒನ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೂ ಸಾಕು. ಎಷ್ಟಿದೆ? ಟೋಟಲ್ ನಂಬರ್ 7. ಯಾವ್ದು? ಅಲ್ಲಿ ಶಾರ್ಟ್ ಆಗಿ ಬರ್ತೀನಿ, ನೆಕ್ಸ್ಟ್ ಸ್ಲೈಡ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಮಾಸ್, ಲೆಂತ್, ಟೈಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಓಕೆ, ಲೂಮಿನಸ್ ಇಂಟೆನ್ಸಿಟಿ and the temperature. Okay, so strength of electric current 1 2 3 4 5 6 7. Okay, so these 7 quantities are fundamental ಅಥವಾ ಬೇಸ್ ಅಥವಾ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಕೆಲವು ಬುಕ್ಗಳು ಡೈರೆಕ್ಟ್ ಆಗಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳಿರ್ತಾರೆ. ಓಕೆ, ಸೊ ದಾಟ್ ಇಂಡಿಕೇಟ್ಸ್ ಅ ಫಿಸಿಕಲ್ ಕ್ವಾಂಟಿಟೀಸ್ ಓನ್ಲಿ. ಓಕೆ, ನೌ ಸೆಕೆಂಡ್ ಒನ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ಡಿರೈವ್ಡ್ ಅಂದ್ರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಯಿಂದ ಡಿರೈವ್ ಮಾಡಿಕೊಂಡು ಒಂದು ಫಿಸಿಕಲ್ ಕ್ವಾಂಟಿಟಿನ ರೆಡಿ ಮಾಡೋದು. ಎಕ್ಸಾಂಪಲ್, ನೀವು ಸ್ಪೀಡ್ನ ಯಾವ ಥರ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀರಾ. ಅಂದ್ರೆ ಡಿಸ್ಟೆನ್ಸ್, ಓಕೆ, ಸ್ಪೀಡ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಯೂನಿಟ್ ಟೈಮ್. ಡಿಸ್ಟೆನ್ಸ್ ಅನ್ನೋದೇನು? ಇಟ್ ಈಸ್ ದ ಲೆಂತ್. ಅಂಡ್ ಟೈಮ್ ಅನ್ನೋದು ಇಟ್ ಈಸ್ ದ ಟೈಮ್, ರೈಟ್? ಟೈಮ್ ಅಂದ್ರೆ ಇಟ್ ಈಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ಲೆಂತ್ ಅನ್ನೋದು ಸಹಿತ ಫಂಡಮೆಂಟಲ್ ಕ್ವಾಂಟಿಟಿ. ಸೊ ಈ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಿಕೊಂಡು ಸ್ಪೀಡ್ನ ಡಿರೈವ್ ಮಾಡಿದ್ದೀರಾ. ಅದೇ ರೀತಿ ವೆಲಾಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಓಕೆ, ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನೋದೇನು? ಇಟ್ ಈಸ್ ದ ಲೆಂತ್. ಟೈಮ್, ಇಟ್ ಈಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ಅಗೇನ್ ಲೆಂತ್ ಅಂಡ್ ಟೈಮ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಈ ವೆಲಾಸಿಟಿ ಅನ್ನೋದೇನು? ಇಟ್ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಹೇಗೆ? ದಿಸ್ ಕ್ವಾಂಟಿಟಿ ಇಸ್ ಡಿರೈವ್ಡ್ ಫ್ರಮ್ ಟೂ ಫಂಡಮೆಂಟಲ್ ಕ್ವಾಂಟಿಟೀಸ್, ದಟ್ ಈಸ್ ದ ಲೆಂತ್ ಅಂಡ್ ಟೈಮ್. ಗಡಿಮ ಪಾಯಿಂಟ್. ಸೊ ಈ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ಓಕೆ, ಸ್ಪೀಡ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು. ಓಕೆ, ಈ ರೀತಿ ಹೋಗ್ತಾನೆ ಇರುತ್ತೆ. ವಾಟ್ ಈಸ್ ದ ನಂಬರ್ ಅಂತಂದ್ರೆ ಅನ್ಡಿಫೈನ್ಡ್. ಇಲ್ಲಿ ನಂಬರ್ಸ್ ಅಂತ ಹೇಳಿದ್ರೆ ಅನ್ಡಿಫೈನ್ಡ್. ಎಷ್ಟಿದೆ ಅಂತಂದ್ರೆ ಅನ್ಡಿಫೈನ್ಡ್. ನಂಬರ್ಸ್ ಎಷ್ಟಿದ್ರೆ ಅನ್ಡಿಫೈನ್ಡ್. ಎಷ್ಟಿದೆ ಅಂತ ಗೊತ್ತಿಲ್ಲ. ಓಕೆ, ಅಂದ್ರೆ ಪರ್ಟಿಕ್ಯುಲರ್ ನಂಬರ್ ಕೊಟ್ಟಿಲ್ಲ. ಫಂಡಮೆಂಟಲ್ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ದಟ್ ಈಸ್ ದ 7 ಅಂತೇಳಿ, ಬಟ್ ಡಿರೈವ್ಡ್ ಕ್ವಾಂಟಿಟೀಸ್ ಕೊಟ್ಟಿಲ್ಲ. ಅದೇ ರೀತಿ ಇನ್ನೊಂದಿದೆ, ದಟ್ ಈಸ್ ದ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ. ಓಕೆ, ಸೊ ವಾಟ್ ಈಸ್ ದಸ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ, ಇವಾಗ ಡೇ ಟು ಡೇ ಲೈಫ್ ಅಲ್ಲಿ ಏನೇನು ಮೆಜರ್ ಮಾಡ್ತೀವಲ್ಲ, ಇಟ್ ಈಸ್ ಕವರ್ಡ್ ಇನ್ ಅ ಫಂಡಮೆಂಟಲ್ ಅಂಡ್ ಡಿರೈವ್ಡ್ ಕ್ವಾಂಟಿಟೀಸ್. ವಿತ್ ರೆಸ್ಪೆಕ್ಟ್ ಟು ಮ್ಯಾಥಮೆಟಿಕ್ಸ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಡೇ ಲೈಫ್ ಆಬ್ಜೆಕ್ಟ್ಸ್, ನಮ್ಮ ಸುತ್ತಮುತ್ತಲು ಆಬ್ಜೆಕ್ಟ್ಸ್ ಯಾವ ರೀತಿ ಇರುತ್ತೆ? ಅದು ಮೇ ಬಿ 2D ಆಗಿರುತ್ತೆ ಅಥವಾ 3D ಆಗಿರುತ್ತೆ. ಟು ಮೆಜರ್ ದ ಆಂಗಲ್ಸ್, ಓಕೆ, ಟು ಮೆಜರ್ ಆಂಗಲ್ಸ್ ವಿತ್ ರೆಸ್ಪೆಕ್ಟ್ ಟು 2D and 3D, we are including two more quantities, that is the supplementary quantities. The term only indicating supplementary. ಇವಾಗ ನಾರ್ಮಲ್ ಆಗಿ ಮೊದಲು ಹೇಗಿತ್ತು ನಮ್ಗೆ ಎಕ್ಸಾಮ್ಸ್ ಎಲ್ಲ ಕ್ಲಾಸ್ 10th ಅಲ್ಲಿ ಇದ್ದಾಗ? ಡೈರೆಕ್ಟ್ ಫೈನಲ್ ಎಕ್ಸಾಮ್. ಅದರಲ್ಲಿ ಯಾರಾದ್ರೂ ಫೇಲ್ ಆದ್ರೆ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ತಾ ಇದ್ರು, ನೆನಪಿದೆನಾ? ಸೊ ಆ ಸಪ್ಲಿಮೆಂಟರಿ ಅನ್ನೋದೇನು? ಇನ್ನೊಂದು ಚಾನ್ಸ್ ಕೊಟ್ಟು ಎಕ್ಸಾಮ್ನ ಪಾಸ್ ಮಾಡೋದು. ಅದೇ ರೀತಿ ಕೆಲವು ಫಿಸಿಕಲ್ ಕ್ವಾಂಟಿಟೀಸ್ ಏನು ಮಿಸ್ ಆಗಿದ್ವಲ್ಲ, ಅವುಗಳನ್ನ ಇಲ್ಲಿ ಆಡ್ ಮಾಡಿದ್ದಾರೆ, ದಟ್ ಈಸ್ ಅಂಡರ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಯಾವ್ದು ಅಂತಂದ್ರೆ ಎರಡು. ದ ಫಸ್ಟ್ ಒನ್ ಪ್ಲೇನ್ ಆಂಗಲ್. ಓಕೆ, ಸೊ ಪ್ಲೇನ್ ಆಂಗಲ್, the first one plane angle, that is the theta. This is for a 2D. Okay, this is for a 2D diagrams. Okay, right? Next one, solid angle, that is ohm. So this is 3D. ಇಲ್ಲಿ ಓಮ್ ಅನ್ನೋದು ನಮಗೆ ಸೆಕೆಂಡ್ ಇಯರ್ ಅಲ್ಲಿ
ಇಟ್ ಇಸ್ ಅ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ನಾವು ಸಾಲಿಡ್ ಆಂಗಲ್ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ, ಸೊ ಪ್ಲೇನ್ ಆಂಗಲ್ ಅನ್ನೋದು 2Dಗೆ, ಸಾಲಿಡ್ ಆಂಗಲ್ ಅನ್ನೋದು 3Dಗೆ. ಸೊ ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಸಿಂಪಲ್. ಸೊ ಫಸ್ಟ್ ಇಷ್ಟು ಗೊತ್ತಾದ್ರೆ ಇನ್ನು ಮೇಲೆ ನಿಮ್ಮ ಫಿಸಿಕ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಕಂಟೆಂಟ್ ಡೆವಲಪ್ ಆಗುತ್ತೆ ಹೋಗುತ್ತೆ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ದೇರ್ ಆರ್ 3 types. ಓಕೆ, ದ ಫಸ್ಟ್ ಒನ್ ಫಂಡಮೆಂಟಲ್ ಕ್ವಾಂಟಿಟೀಸ್, ಸೆಕೆಂಡ್ ಒನ್ ಡಿರೈವ್ಡ್ ಕ್ವಾಂಟಿಟೀಸ್ ಅಂಡ್ ಥರ್ಡ್ ಒನ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಓಕೆ, ಸೊ ಇಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಎಷ್ಟಿದಾವೆ ಅಂತ ಹೇಳಿದ್ರೆ ದಟ್ ಈಸ್ 7 ಅಂಡ್ ಡಿರೈವ್ಡ್ ಕ್ವಾಂಟಿಟೀಸ್ ಎಷ್ಟಿದೆ ಅಂತಂದ್ರೆ ಅನ್ಡಿಫೈನ್ಡ್ ಅಂಡ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಎಷ್ಟಿದೆ ಅಂತಂದ್ರೆ ದಟ್ ಈಸ್ 2. ಒನ್ ಇಸ್ ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಕ್ಲಿಯರ್? ನೌ ಲೆಟ್ಸ್ ಮೂವ್ ಆನ್ ಟು next topic, that is physical quantity. Okay, so physical quantity ಅಂದ್ರೆ ಆಲ್ರೆಡಿ ಗೊತ್ತಾಯ್ತು ನಮಗೆ. What is that? Anything which can be measured is called a physical quantities, right? So ಇವಾಗ ನಾನು ಮಾಸ್ ತಗೊಂಡು ಒಂದು ಬೀಮ್ ಬ್ಯಾಲೆನ್ಸ್ ಮೇಲೆ ಇಡ್ತೀನಿ. What is that a beam balance ಅಂದ್ರೆ that is the device ಅಥವಾ apparatus which measures amount of a matter contained by the body. ಅಂದ್ರೆ ಮಾಸ್ ನ ಮೆಜರ್ ಮಾಡಕ್ಕೆ. ಓಕೆ, now so ಇಲ್ಲಿ ಮಾಸ್ ಫಾರ್ ಎಕ್ಸಾಂಪಲ್ ನಾನು ಮಾಸ್ ಅಂತ ಹೇಳಿದ್ರೆ ಯಾವ ತರ ಬರೀತೀನಿ? ಸೊ 10 kg ಅಥವಾ 100 ಗ್ರಾಮ್ ಅಥವಾ 50 ಗ್ರಾಮ್ ಒಂದಾಯ್ತಾ? ಅದೇ ಟೈಮ್ ನ ಮೆಜರ್ ಮಾಡೋಕೆ 1 hour, 1 day ಅಥವಾ 1 week, ಕರೆಕ್ಟಾ? ಅಥವಾ 1 second, ಈ ತರ ಡಿಫ್ರೆಂಟ್ ಆಗಿ ಮೆಜರ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಲೆಂತ್ ನ ತಗೊಂಡ್ರೆ ಸೊ ಸೇ ಇಟ್ ಇಸ್ 1 kilometer or else 10 meter or else 50 miles, ಈ ತರ ಬರಿತಾ ಹೋಗ್ತೀವಿ. ಸೊ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, 1 1 1 1 10 100 50 1 10 50. What are these numbers? And what about this hour, day, week, second, kg, gram and kilometer, meter and miles? What are these? Units. ಯೂನಿಟ್ಸ್ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿನ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ, ಮ್ಯಾಥಮೆಟಿಕಲಿ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ನಮಗೆ 2 ಪ್ಯಾರಾಮೀಟರ್ಸ್ ಬೇಕಾಗುತ್ತೆ. ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಮತ್ತೆ ಇನ್ನೊಂದು ಇಟ್ಸ್ ಅ ಯೂನಿಟ್. ಓಕೆ, ಸೊ ಪ್ರೆಸೆಂಟೇಷನ್ ಆಫ್ ಅ ಮ್ಯಾಗ್ನಿಟ್ಯೂಡ್ ಯಾವ ತರ, ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ವಿತ್ ಹೆಲ್ಪ್ ಆಫ್ 2 ಪ್ಯಾರಾಮೀಟರ್, ಒಂದು ಯೂನಿಟ್ ಇನ್ನೊಂದು ನ್ಯೂಮರಿಕಲ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಕನ್ಸಿಡರ್ ಮಾಡಿದ್ರೆ ದ ಫಸ್ಟ್ ಒನ್ ಪಿ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಸೊ ದಟ್ ಈಸ್ ಫಸ್ಟ್ ಒನ್ ನ್ಯೂಮರಿಕಲ್ ವ್ಯಾಲ್ಯೂ. ಓಕೆ, ಸೊ ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಅದು ಎನಿ ಯೂನಿಟ್ ಆಗಿರ್ಬೋದು. ಓಕೆ, ಎನಿ ಯೂನಿಟ್ ಆಗಿರ್ಬೋದು, SI ಯೂನಿಟ್ ಆಗಿರ್ಬೋದು, FPS ಯೂನಿಟ್ ಆಗಿರ್ಬೋದು ಅಥವಾ CGS ಯೂನಿಟ್ ಆಗಿರ್ಬೋದು, ಎನಿ ಟೈಪ್ ಆಫ್ ಯೂನಿಟ್. ಬಟ್ ವಾಟ್ ಯು ಹ್ಯಾವ್ ಟು ರೈಟ್ ನ್ಯೂಮರಿಕಲ್ ವ್ಯಾಲ್ಯೂ along with unit. Okay, so this is how you can measure ಅಥವಾ you can present a magnitude of any physical quantity. Okay, now ಇವಾಗ ನೋಡಿ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಓಕೆ, ಎಕ್ಸಾಂಪಲ್ ಇವಾಗ ಮಾಸ್ ನ ಬರಿತಾ ಇದ್ದೀನಿ ಒನ್ ಸಿಸ್ಟಮ್. ಓಕೆ, ಸೊ ದಿಸ್ ಇಸ್ ಅ ಫಸ್ಟ್ ಸಿಸ್ಟಮ್, ದಿಸ್ ಇಸ್ ಅ ಫಸ್ಟ್ ಸಿಸ್ಟಮ್ ಅಂಡ್ ದಿಸ್ ಇಸ್ ಅ ಸೆಕೆಂಡ್ ಸಿಸ್ಟಮ್. ಓಕೆ, ದಿಸ್ ಇಸ್ ಸೆಕೆಂಡ್ ಸಿಸ್ಟಮ್. ದ ಫಸ್ಟ್ ಸಿಸ್ಟಮ್ ಅಲ್ಲಿ ಎಕ್ಸಾಂಪಲ್ ಮಾಸ್ ನ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಓಕೆ, ಮಾಸ್ ಫಿಸಿಕಲ್ ಕ್ವಾಂಟಿಟಿ ಯಾವುದು? ಮಾಸ್. ಇವಾಗ ನಾನು 1 kg ಅಂತ ಬರೀತೀನಿ. ಓಕೆ, ಸೆಕೆಂಡ್ ಸಿಸ್ಟಮ್ ಅಲ್ಲಿ 1000 ಗ್ರಾಮ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಲೆಂತ್ ನ ಬರಿತಾ ಇದ್ದೀನಿ. ಓಕೆ, ಲೆಂತ್ ನ. ಓಕೆ, ಸೊ ಸೇ ಇಟ್ ಈಸ್ 1 kilometer ಅಂತ ಬರಿತೀನಿ. ಇದು 1000 ಮೀಟರ್ ಅಂತ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಟೈಮ್. ಓಕೆ, ಸೊ ಟೈಮ್ ಬರಿತಾ ಇದ್ದೀನಿ 1 day ಅಂತ ಬರಿತಾ ಇದ್ದೀನಿ, 24 hours ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ದೇರ್ ಆರ್ 2 ಸಿಸ್ಟಮ್. ಓಕೆ, ಒನ್ ಸಿಸ್ಟಮ್ ಅಲ್ಲಿ ಅಂದ್ರೆ ಸಿಸ್ಟಮ್ ಇನ್ ದ ಸೆನ್ಸ್, ಸೊ ಇವಾಗ ನಾವು ಒಂಥರ ಡಿಸೈಡ್ ಮಾಡಿದ್ರೆ ಇನ್ನು ಬೇರೆಯವರು ಯಾವುದೋ ಬೇರೆ ತರ ಡಿಸೈಡ್ ಮಾಡಿದ್ರೆ ಆ ತರ. ಸೊ ಇದು ನಾವು ಈ ತರ ಡಿಸೈಡ್ ಮಾಡ್ತಾ ಇದೀವಿ, ಇನ್ನೊಬ್ರು ಈ ತರ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಕ್ವಾಂಟಿಟಿ ತಗೊಂಡ್ರೆ ಇಟ್ ಇಸ್ ಅ ಮಾಸ್. ಓಕೆ, ಸೊ ಫಸ್ಟ್ ಕ್ವಾಂಟಿಟಿ ತಗೊಂಡ್ರೆ ಇಟ್ ಇಸ್ ಅ ಮಾಸ್ ಅಂಡ್ ಸೆಕೆಂಡ್ ಒನ್. Okay, so second one it is the length, third one it is the time. So mass 1 kg and system 2 ಅಲ್ಲಿ 1000 grams ಅಂತ ಹೇಳ್ತಿದ್ದಾರೆ. What is the magnitude ಅಂತ ಹೇಳಿದ್ರೆ it is a same, right? So 1 kg is nothing but 1000 grams. 1 kilometer ಅಂದ್ರೆ 1000 meter and 1 day ಅಂದ್ರೆ 24 hours. Okay, I am not talking about SI unit.
ಕಂಪೇರಿಸನ್. ಓಕೆ, ನಾ ಇಲ್ಲಿ ಮ್ಯಾಗ್ನಿಟ್ಯೂಡ್ ಫಸ್ಟ್ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ, ಫಸ್ಟ್ ನಾನು ಮಾಸ್ನ ಕನ್ಸಿಡರ್ ಮಾಡ್ಕೋತೀನಿ. 1 kg ಇಸ್ ನಥಿಂಗ್ ಬಟ್ 1000 grams ಓನ್ಲಿ. ಸೊ ಇವಾಗ ಫಿಸಿಕಲ್ ಕ್ವಾಂಟಿಟಿ ಏನಾಗಿದೆ, ವಾಟ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ ಹಿಯರ್ ವಿ ಹ್ಯಾವ್ ಕನ್ಸಿಡರ್ಡ್, ದಟ್ ಈಸ್ ಅ ಮಾಸ್. ಕರೆಕ್ಟಾ? ಮಾಸ್ನ ಎರಡು ಸಿಸ್ಟಮ್ ಅಲ್ಲಿ ಬರಿತಾ ಇದ್ದೀವಿ. ದೇರ್ ಫೋರ್ ಸಿಸ್ಟಮ್ 1 ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಮಾಸ್ ಇನ್ ಅ ಒನ್ ಸಿಸ್ಟಮ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಮಾಸ್ ಇನ್ ಅ ಸೆಕೆಂಡ್ ಸಿಸ್ಟಮ್. ಯಾಕೆ P1 ಅಂಡ್ P2 ಬರ್ದೆ ಅಂತಂದ್ರೆ ದಟ್ ಇಂಡಿಕೇಟ್ಸ್ 2 ಡಿಫರೆಂಟ್ ಸಿಸ್ಟಮ್ ಅಂತ. ಇಲ್ಲಿ ಯಾಕೆ ಈಕ್ವಲ್ ಬರ್ದಿದ್ದೀನಿ ಅಂತಂದ್ರೆ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿನ ನಾವು ಮೆಜರ್ ಮಾಡ್ತಾ ಇದ್ದೀವಿ. ಯಾವುದು? ದಟ್ ಈಸ್ ಅ ಮಾಸ್. ಸೊ ಅದಕ್ಕೆ ಫಸ್ಟ್ ನೋಡ್ಕೊಂಡ್ರೆ ಇಟ್ ಈಸ್ ಅ ನ್ಯೂಮೆರಿಕಲ್ ವ್ಯಾಲ್ಯೂ, ರೈಟ್? ಸೊ ಕ್ಯಾನ್ ಐ ರೈಟ್ ಇಟ್ as a N1 ಅಂಡ್ ಇಲ್ಲಿ kg ಇದೆ, ದಟ್ ಈಸ್ ಅ U1 ಯೂನಿಟ್ ಇನ್ ಅ ಫಸ್ಟ್ ಸಿಸ್ಟಮ್. ಅದೇ ರೀತಿ ಇಲ್ಲಿ ಸೆಕೆಂಡ್ ಒನ್ ನೋಡಿದ್ರೆ ದಿಸ್ ಇಸ್ N2 and this is U2. this is G ಅನ್ನೋದು ಸಹಿತ ಇಟ್ ಇಸ್ ಅ ಯೂನಿಟ್. ಗೆಟಿಂಗ್ ಮೈ ಪಾಯಿಂಟ್? ಅದೇ ರೀತಿ ನಾನು ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ N1 U1 ದಟ್ ಈಸ್ ಈಕ್ವಲ್ಸ್ ಟು N2 U2. ಕರೆಕ್ಟಾ? ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ವೈಲ್ ಕನ್ವರ್ಟಿಂಗ್ ಓಕೆ ಯೂನಿಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್, ಈ ಫಾರ್ಮುಲಾ ಯೂಸ್ ಆಗುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ, ಇವಾಗ ಆಲ್ರೆಡಿ ನಾನು ಮಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋಣ. ಲೆಟ್ ಸೇ ಇಟ್ ಇಸ್ ದ ಟೈಮ್, ಓಕೆ ಸಾರಿ ಲೆಂತ್ನ ಕನ್ಸಿಡರ್ ಮಾಡ್ಕೋಣ. 1 ಕಿಲೋಮೀಟರ್ ಆ್ಯಂಡ್ 1000 ಮೀಟರ್. ಇಲ್ಲಿ ನೋಡಿ 1 ಕಿಲೋಮೀಟರ್ ಆ್ಯಂಡ್ 1000 ಮೀಟರ್. ಓಕೆ, 1000 ಮೀಟರ್. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಇಲ್ಲಿ N1 ದಿಸ್ ಇಸ್ U1 ಆ್ಯಂಡ್ ದಿಸ್ ಇಸ್ N2 ಆ್ಯಂಡ್ ದಿಸ್ ಇಸ್ U2. ಕರೆಕ್ಟಾ? ರೈಟ್? ಸೊ ಇಲ್ಲಿ ನೀವು ಕಂಪೇರ್ ಮಾಡಿ, N1 ಆ್ಯಂಡ್ N2 ನ ಕಂಪೇರ್ ಮಾಡ್ಕೊಳ್ಳಿ. ಓಕೆ, N1 ಆ್ಯಂಡ್ N2 ನ ಕಂಪೇರ್ ಮಾಡ್ಕೊಳ್ಳಿ. N1 ವ್ಯಾಲ್ಯೂ ಎಷ್ಟಿದೆ? 1. N2 ವ್ಯಾಲ್ಯೂ ಎಷ್ಟಿದೆ? 2. ಸಾರಿ 1000 ಇದೆ. ದ್ಯಾಟ್ ಮೀನ್ಸ್ ನಂಬರ್ ಇನ್ ಅ ಫಸ್ಟ್ ಸಿಸ್ಟಮ್ ದಟ್ ಈಸ್ ಅ 1 ಆ್ಯಂಡ್ ನಂಬರ್ ಇನ್ ದ ಸೆಕೆಂಡ್ ಸಿಸ್ಟಮ್ ದಟ್ ಈಸ್ ಅ 1000. ಅಂದ್ರೆ N1 is less than N2. ಕರೆಕ್ಟಾ? ಆ್ಯಂಡ್ ವಾಟ್ ಅಬೌಟ್ U1 ಆ್ಯಂಡ್ U2? U1 ಆ್ಯಂಡ್ U2 ಕಿಲೋಮೀಟರ್ ಅನ್ನೋದು ದೊಡ್ಡದು, ಮೀಟರ್ ಅನ್ನೋದು ಚಿಕ್ಕದು. ದೇರ್ ಫೋರ್ U1 ಈಸ್ ಗ್ರೇಟರ್ ದೆನ್ U2. ಕರೆಕ್ಟಾ? ಅದಕ್ಕಿಂತ ಬೆಸ್ಟ್ ಆಗಿ ಇದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಟೈಮ್ 1 ಡೇ ಅನ್ನೋದು ಮತ್ತೆ 24 hours ಅನ್ನೋದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ವೈಸ್ ಇಟ್ ಇಸ್ ದ ಸೇಮ್, ಬಟ್ ಡೇ ಮತ್ತೆ ಹವರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಡೇ ಅನ್ನೋದು ಇಟ್ ಈಸ್ ಅ ಲಾಂಗ್ ಪೀರಿಯಡ್ ಆ್ಯಂಡ್ ಹವರ್ ಅನ್ನೋದು ಶಾರ್ಟ್ ಪೀರಿಯಡ್ ಆಫ್ ಅ ಟೈಮ್. ಸೊ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಡೇ ಇಟ್ ಈಸ್ ಅ ಬಿಗ್ಗರ್ ಕಂಪೇರ್ಡ್ ಟು ದ ಹವರ್. ಓಕೆ, ಸೊ ಯೂನಿಟ್ ವೈಸ್ ಮಾತಾಡಿದ್ರೆ ಡೇ ಇಸ್ ಬಿಗ್ಗರ್ ದ್ಯಾನ್ ಹವರ್, ಕಿಲೋಮೀಟರ್ ಇಸ್ ಗ್ರೇಟರ್ ದ್ಯಾನ್ ಮೀಟರ್, kg ಇಸ್ ಗ್ರೇಟರ್ ದ್ಯಾನ್ ಗ್ರಾಮ್ಸ್. ಗೆಟ್ ಮೈ ಪಾಯಿಂಟ್? ಸೊ ಈ ಎರಡನ್ನ ಕಂಪೇರ್ ಮಾಡ್ಕೊಳ್ಳಿ, ಯೂನಿಟ್ ಮತ್ತೆ ನ್ಯೂಮರಿಕಲ್ ವ್ಯಾಲ್ಯೂ ಹೇಗೆ ರಿಲೇಟೆಡ್ ಆಗಿದೆ, ಯೂನಿಟ್ ಮತ್ತೆ ನ್ಯೂಮರಿಕಲ್ ವ್ಯಾಲ್ಯೂ ಯಾವ ರೀತಿ ರಿಲೇಟೆಡ್ ಆಗಿದೆ. ದ್ಯಾಟ್ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್. ಓಕೆ, ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಯೂನಿಟ್. ಅಂದ್ರೆ ನಂಬರ್ ಜಾಸ್ತಿ ಇದ್ರೆ, ಓಕೆ ಇಲ್ಲಿ ನಂಬರ್ ಜಾಸ್ತಿ ಇದೆ, ಯೂನಿಟ್ ಕಮ್ಮಿ ಇದೆ, ಇಲ್ಲಿ ನಂಬರ್ ಕಮ್ಮಿ ಇದೆ, ಯೂನಿಟ್ ಜಾಸ್ತಿ ಇದೆ. ಗೆಟ್ ಮೈ ಪಾಯಿಂಟ್? ಅಥವಾ ಇಲ್ಲೇ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಿ ನಂಬರ್ ಕಮ್ಮಿ ಇದೆ, ಯೂನಿಟ್ ಜಾಸ್ತಿ ಇದೆ, ಇಲ್ಲಿ ನಂಬರ್ ಜಾಸ್ತಿ ಇದೆ, ಯೂನಿಟ್ ಕಮ್ಮಿ ಇದೆ. ಇಲ್ಲಿ ಕೆಳಗಡೆ ನೋಡಿ ನಂಬರ್ ಕಮ್ಮಿ ಇದೆ, ಯೂನಿಟ್ ಜಾಸ್ತಿ ಇದೆ, ನಂಬರ್ ಜಾಸ್ತಿ ಇದೆ, ಯೂನಿಟ್ ಕಮ್ಮಿ ಇದೆ. ಇಲ್ಲಿ ನಂಬರ್ ಕಮ್ಮಿ ಇದೆ, ಯೂನಿಟ್ ಜಾಸ್ತಿ ಇದೆ. 24 ಅನ್ನೋದು ನಂಬರ್, ಇಟ್ ಈಸ್ ಅ ಮೋರ್ ಕಂಪೇರ್ಡ್ ಟು ದ 1 ಅಂಡ್ ಅವರ್ ಅನ್ನೋದು ಯೂನಿಟ್, ಇಟ್ ಇಸ್ ಅ ಲೆಸ್ ದನ್ ಡೇ. ಸೊ ಯೂನಿವರ್ಸಲಿ ಪ್ರಪೋರ್ಷನಲ್ ಅಂತ ಮೆನ್ಷನ್ ಮಾಡ್ತೀವಿ, ಅಂದ್ರೆ ಅರ್ಥ ಮಾಡ್ಕೊಳ್ತೀವಿ ಇದರಿಂದ. ಓಕೆ, ಸೊ ಫೈನಲ್ ಆಗಿ ನಾವು ಏನ್ ಕನ್ಕ್ಲೂಷನ್ ಕನ್ಸಿಡರ್ ಮಾಡ್ಕೋಬಹುದು? ಇವಾಗ ನಾನು ಏನಾದರೂ ಗ್ರಾಫಿಕಲಿ ಪ್ರೆಸೆಂಟ್ ಮಾಡಿದ್ರೆ ದಿಸ್ ಇಂಡಿಕೇಟ್ಸ್ ಯೂನಿವರ್ಸಲಿ ಪ್ರಪೋರ್ಷನಲ್. ಓಕೆ, ದಿಸ್ ಇಂಡಿಕೇಟ್ಸ್ ಯೂನಿವರ್ಸಲಿ ಪ್ರಪೋರ್ಷನಲ್. U ವರ್ಸಸ್ N ಆರ್ N ವರ್ಸಸ್ U ಎರಡು ಯೂನಿವರ್ಸಲಿ ಪ್ರಪೋರ್ಷನಲ್ ಕನ್ಸಿಡರ್ ಆಗುತ್ತೆ. ಸೊ ಇದನ್ನ ನಾವು ಯಾವ ತರ ಬರಿಬಹುದು? ಇದನ್ನ U ಯೂನಿವರ್ಸಲಿ ಪ್ರಪೋರ್ಷನಲ್ N ಅಂತಾನೂ ಬರಿಬಹುದು. ಬಟ್ NU ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ NU ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ನಾನು ಬರೀತೀನಿ ನೋಡಿ, P ಇಸ್ ಈಕ್ವಲ್ಸ್ ಟು ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್ ಅಂತ ಬರೆದ್ರೆ P ಅನ್ನೋದೇನು? ಮ್ಯಾಗ್ನಿಟ್ಯೂಡ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಬೋತ್ ಆರ್ ಸೇಮ್ ಅಲ್ವಾ? 1 kg ಇಸ್ ನಥಿಂಗ್ ಬಟ್ 1000 ಓನ್ಲಿ, ರೈಟ್? ಚೇಂಜ್ ಆಗುತ್ತಾ? ಟೈಮ್ ಚೇಂಜ್ ಆದಂಗಿಲ್ಲ. ಇವಾಗ 1 kg ಇಸ್ ನಥಿಂಗ್ ಬಟ್ 1000 grams ಅಂತ ಕನ್ಸಿಡರ್ ಮಾಡ್ಕೋತಿದೀವಿ. ಟೈಮ್ ಚೇಂಜ್ ಆಗ್ತಿದೆ, 1 hour 2 hour 3 hour 4 hour 6 hour ಅಂಡ್ ಸೋ ಆನ್. 1 kg ಅನ್ನೋದು 1000 grams ಇರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ NU ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇಟ್ ಈಸ್ ಅ ಕಾನ್ಸ್ಟೆಂಟ್. ವಿ ಆರ್ ಟಾಕಿಂಗ್ ಅಬೌಟ್ ಅ ಫಿಸಿಕಲ್ ಕ್ವಾಂಟಿಟಿ. ಅಂದ್ರೆ ಮಾಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸೇ, ಅಥವಾ ಲೆಂತ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಲೆಂತ್ನೇ ಕನ್ಸಿಡರ್ ಮಾಡ್ತಾ ಇದೀವಿ, ಟೈಮ್ನೇ ಕನ್ಸಿಡರ್ ಮಾಡಿದ್ರೆ ಟೈಮೇ ಕನ್ಸಿಡರ್ ಮಾಡ್ತಾ ಇದೀವಿ. ಟೈಮ್ ಮತ್ತೆ ಮಾಸ್ನ ಕನ್ಸಿಡರ್ ಮಾಡಂಗಿಲ್ಲ ಒಟ್ಟಿಗೆ. ಅಂದ್ರೆ
ಮಿಕ್ಸ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಅದಕ್ಕೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರೆಯೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ ಪ್ರೆಸೆಂಟೇಷನ್ ಆಫ್ ಅ ಫಿಸಿಕಲ್ ಕ್ವಾಂಟಿ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಅ ಫಿಸಿಕಲ್ ಕ್ವಾಂಟಿ. ಸೊ ಕ್ವಾಂಟಿಸ್ ಬಗ್ಗೆ ಆಯ್ತು, ಇವಾಗ ಯೂನಿಟ್ ಬಗ್ಗೆ ಮಾತಾಡೋಣ. ವಾಟ್ ಇಸ್ ದಿಸ್ ಯೂನಿಟ್? ಯೂನಿಟ್ is nothing but it is a standard measurement of any physical quantity. ಇವನ ಕಿಲೋಮೀಟರ್, ಮೀಟರ್, ಮತ್ತೆ ಹವರ್, ಡೇ, ಅಥವಾ ನೆಕ್ಸ್ಟ್ ಒನ್ kg, ಗ್ರಾಮ್ಸ್ ಅಂತ ಬರೋದ್ವಲ್ಲ, ವಾಟ್ ಆರ್ ದೋಸ್ ಆರ್ ಯೂನಿಟ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಸೊ ಇವಾಗ ನನಗೆ ಯೂನಿಟ್ ಯಾಕೆ ಬೇಕು? ಫಸ್ಟ್ ಆಫ್ ಆಲ್, ವಾಟ್ ಇಸ್ ದ ನೀಡ್ ಆಫ್ ಯೂನಿಟ್? ಓಕೆ, ಸೊ ನಿಮಗೆ ಒಂದು ಕೆಲವು ನಂಬರ್ಸ್ ಬರೀತೀನಿ. ಕ್ಯಾನ್ ಯು ಐಡೆಂಟಿಫೈ ವಾಟ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತೇಳಿ? 10, 10, 10 and 10. Can you identify what are these? Sir, ಇದು ಜಸ್ಟ್ ನಂಬರ್ ಇದೆ, ಹೌ ಕ್ಯಾನ್ ಯು ಐಡೆಂಟಿಫೈ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ನೀವು ಹೇಳ್ತೀರಾ. ಬಟ್ ಅದೇ ನಾನು ಏನಾದರೂ ಸ್ವಲ್ಪ ದೂರ ಬರೀತೀನಿ, ಇದು ಸ್ವಲ್ಪ ಸಮೀಪ ಅದು. ಓಕೆ, ಸೊ 10, 10, 10, 10. ಓಕೆ, ಸೊ ಅದೇ ನಾನು ಇದನ್ನ kg ಅಂತ ಬರೆದ್ರೆ, ಇದನ್ನ ಹವರ್ ಅಂತ ಬರೆದ್ರೆ, ಇದನ್ನ ಆಂಪಿಯರ್ ಅಂತ ಬರೆದ್ರೆ, ಇದನ್ನ ಮೋಲ್ ಅಂತ ಬರೆದ್ರೆ, 10 ಮೋಲ್ ಅಂತ ಬರೆದ್ರೆ, ಯು ಕ್ಯಾನ್ ಐಡೆಂಟಿಫೈ ದ ವಾಟ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ. ಹೇಗೆ? ಸರ್, kg ಅಂದ್ರೆ ಇಟ್ ಈಸ್ ಅ ಮಾಸ್. ಎಸ್, ಮಾಸ್. 10 ಹವರ್ ಅನ್ನೋದು ಇಟ್ ಇಸ್ ಅ ಮೆಜರ್ಮೆಂಟ್ ಆಫ್ ಅ ಟೈಮ್. ಫಿಸಿಕಲ್ ಕ್ವಾಂಟಿಟಿ ಇಸ್ ಅ ಟೈಮ್. ಅಂಡ್ ಆಂಪಿಯರ್ ಇಟ್ ಇಸ್ ದ ಕರೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ಅ ಕರೆಂಟ್. ಓಕೆ, ಅಂಡ್ 10 ಮೋಲ್ ಅನ್ನೋದು ಇಟ್ ಇಸ್ ದ ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್. ಓಕೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಕರೆಕ್ಟಾ? ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಕ್ಲಿಯರಾ? ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ದ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ದ ಫಸ್ಟ್ ಒನ್. ನೆಕ್ಸ್ಟ್ ಒನ್ ನೋಡಿ, 10, ಓಕೆ, 100. ವಾಟ್ ಆರ್ ದೀಸ್? ಅಗೇನ್ ಇಟ್ ಇಸ್ ಜಸ್ಟ್ ಅ ನಂಬರ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ? ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿ ನೋಡಿ, 10 ಮೀಟರ್, ಇಲ್ಲಿ 100 ಮೀಟರ್. ಓಕೆ, ಸೊ ಇಲ್ಲಿ ರಿಲೇಟಿವ್ ಮ್ಯಾಗ್ನಿಟ್ಯೂಡ್ ಇದು ಲೆಂತೆ. ಓಕೆ, ವಿ ನೋ ದಟ್ ಇಟ್ ಇಸ್ ದ ಲೆಂತ್ ಓನ್ಲಿ. ಬಟ್ ಹೇಗೆ ಗೊತ್ತಾಗುತ್ತೆ? ಇಟ್ ಇಸ್ ದ 10, ಇಟ್ ಇಸ್ ದ 100, ರೈಟ್? ಅದೇ ರೀತಿ ನಾನು 1 ಮೈಕ್ರೋ ಮೀಟರ್ ಅಂಡ್ 1 ನ್ಯಾನೋಮೀಟರ್ ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ಸೋ ಮೈಕ್ರೋ ಅಂಡ್ ನ್ಯಾನೋ. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಇಟ್ ಇಸ್ ದ ಲೆಂತ್ ಓನ್ಲಿ, ಅಥವಾ ಸೈಜ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮೈಕ್ರೋ ಅನ್ನೋದು ಇಟ್ ಇಸ್ 10⁻⁻6, ಇದು 10⁻⁹. ಇಟ್ ಇಸ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಅಲ್ಲಿ ಬರುತ್ತೆ. ಓಕೆ, ಸೊ ರೈಟ್ ನೌ, ಸೊ ವಿ ಗಾಟ್ ಟು ನೋ, ನಮಗೆ ಯೂನಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ಯೂನಿಟ್. ಓಕೆ, ದ ಫಸ್ಟ್ ಪಾರ್ಟ್ ಇಟ್ ಇಸ್ ದ ಟು ಡಿಫರೆನ್ಶಿಯೇಟ್ ಬಿಟ್ವೀನ್, ಓಕೆ, ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ದ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಒನ್, ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಮ್ಯಾಗ್ನಿಟ್ಯೂಡ್. ಕ್ಲಿಯರಾ? ನಾವು ಇದು ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ. 1 kg 1000 ಗ್ರಾಮ್, 1 kilometer 1000 meter, 1 day that is 24 hours. Okay, now let's move on to the next concept, that is conversion of a unit. Already ನಮಗೆ ಗೊತ್ತಿದೆ, physical quantity is nothing but it is a product of numerical value and unit. Okay, ಅದೇ ಟೂ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಟೂ ಸಿಸ್ಟಮ್ ಆಫ್ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತಿದ್ರೆ ಅದು ಯಾವ ತರ ಮೆಜರ್ ಮಾಡ್ತೀವಿ? ಅದನ್ನ N1 U1 that is equals to N2 U2. Okay, N2 U2. ಸೊ ಇದನ್ನ ನಾವು ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ರೈಟ್ ನಾವು ನಿಮಗೆ ಸದ್ಯಕ್ಕೆ ಏನಿದು ಸರ್ ಬರೆದ್ರು, ಏನು ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಕ್ವಶನ್ ಇರುತ್ತೆ. ಸೊ ನ್ಯೂಮೆರಿಕಲ್ ಸಾಲ್ವ್ ಮಾಡಿದ್ಮೇಲೆ ಓಕೆ ಎಲ್ಲಿ ಯೂಸ್ ಆಗುತ್ತಾ ಅಂತೇಳಿ ನೀವೇ ತಿಳ್ಕೊಂತೀರಾ. ಓಕೆ, ರೈಟ್. ಸೊ ಇದು ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಯೂಸ್ ಮಾಡ್ಕೋಣ. ರೈಟ್, ನಾವು ನೆಕ್ಸ್ಟ್ ಒನ್, ಯೂನಿಟ್ಸ್. ಯೂನಿಟ್ಸ್ ಅಂದ್ರೆ ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಆಯಿತು. ಅಂಡ್ ಲೈಕ್ ಫಿಸಿಕಲ್ ಕ್ವಾಂಟಿಟೀಸ್, ಇಲ್ಲೂ ಸಹಿತ ನಮಗೆ 3 ಡಿಫರೆಂಟ್ ಯೂನಿಟ್ಸ್ ಇದೆ. ಓಕೆ, ಇಲ್ಲಿ 3 ಡಿಫರೆಂಟ್ ಯೂನಿಟ್ಸ್ ಇದೆ. ಅಂದ್ರೆ ಯೂನಿಟ್ಸ್ ಆಫ್ ಅ ಫಂಡಮೆಂಟಲ್ ಕ್ವಾಂಟಿಟೀಸ್, ಯೂನಿಟ್ ಆಫ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ unit of a supplementary quantities. Okay, so first one, that is the fundamental unit, second one derived unit, and third one supplementary units. Okay, so ivaga quantities along with unit na nodakondu hogana. Okay, the first one, fundamental units. What are these fundamental units? So fundamental units are the units of a fundamental physical quantities are called fundamental units. Okay, ನೀವು ನೋಡಬಹುದು, ಯೂನಿಟ್ಸ್ ಆಫ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್ ಇನ್ SI ಫಂಡಮೆಂಟಲ್ ಯೂನಿಟ್ಸ್ ಆಸ್ ಫಾಲೋಸ್. ಓಕೆ, ಸೊ ಡೆಫಿನೇಷನ್ ಕೇಳಲ್ಲ. ಓಕೆ, ಆಸ್ ಇಟ್ ಇಸ್ ಅ KCD ನಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಂಡಮೆಂಟಲ್ ಯೂನಿಟ್ಸ್ ಅಂದ್ರೆ ಏನು ಸರ್ ಅಂತ ಹೇಳಿದ್ರೆ, ಇಟ್ ಇಸ್ ದ ಯೂನಿಟ್ಸ್ ಆಫ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಷ್ಟೇ. ಎಷ್ಟಿದೆ? 7. ಯಾವ್ದಾವುದು?
ಮಾಸ್, ಲೆಂತ್, ಟೈಮ್. Strength of electric current, thermodynamic temperature, amount of substance and luminous intensity. 7. Okay. So first one ನೋಡಿ. So first 7. Okay. ನಿಮಗೆ ನಂಬರ್ ಬರೆದ್ಬಿಡ್ತೀನಿ so that it will be easier to remember. 1, 2, 3, 4, 5, 6 and 7. ನಾನು ನಾರ್ಮಲ್ ಆಗಿ ಟ್ರಿಕ್ ಹೇಳ್ತಾ ಇರ್ತೀನಿ ಇದಕ್ಕೆ MLT ಸ್ಟಾಲ್ ಅಂತೇಳಿ. ಓಕೆ, MLT ಸ್ಟಾಲ್. ಓಕೆ, MLT ಸ್ಟಾಲ್ ಅಂತೇಳಿ ಟ್ರಿಕ್ ಹೇಳ್ತಾ ಇರ್ತೀನಿ. ಓಕೆ, ನೆನ್ಪು ಮಾಡ್ಕೊಳಕ್ಕೆ ಈಸಿಯೆಸ್ಟ್ ವೇ ಟು ರಿಮೆಂಬರ್ MLT ಸ್ಟಾಲ್. ಓಕೆ, ಇವಾಗ ನಿಮಗೆ ಟೀ ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಮಿಲ್ಕ್, ML ಅಂದ್ರೆ ಮಿಲ್ಕ್, ಟಿ ಅಂದ್ರೆ ಟಿ ಸ್ಟ್ಯಾಂಡ್ ಫಾರ್ ಟಿ ಅಂತ ಅನ್ಕೊಳ್ಳಿ, ಸ್ಟಾಲ್. ಓಕೆ, ಸೊ ಮಿಲ್ಕ್ ಟೀ ಸ್ಟಾಲ್ ಅಂತ ನೆನ್ಪಿಟ್ಕೊಳ್ಳಿ, ಮಿಲ್ಕ್ ಟೀ ಸ್ಟಾಲ್. ಗಾಟ್ ಇಟ್? ಸೊ ಮಾಸ್, ಲೆಂತ್, ಟೈಮ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಥರ್ಮೋಡೈನಮಿಕ್ ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ. ಗಾಟ್ ಇಟ್? ಅಂಡ್ ಯೂನಿಟ್ ನೋಡಿದ್ರೆ ಮಾಸ್ ಎಲ್ಲಿ ಯಾವ ತರ ಮೆಜರ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಕೆಲವು ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಡೈರೆಕ್ಟ್ ಕೆಜಿ ಅಂತ ಹೇಳ್ಬಿಡ್ತಾರೆ. ಇಟ್ ಇಸ್ ರಾಂಗ್. ಯೂನಿಟ್ ಆಫ್ ಮಾಸ್ ಇಟ್ ಇಸ್ ಅ ಕಿಲೋಗ್ರಾಮ್. ಓಕೆ, ಅದನ್ನ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ? ಕಿಲೋಗ್ರಾಮ್. ಅಂಡ್ ಸಿಂಬಲ್ ಆಫ್ ದಿಸ್ ಕಿಲೋಗ್ರಾಮ್ ಇಸ್ ಅ ಕೆಜಿ. ಡೈರೆಕ್ಟ್ ಆಗಿ ಕೆಜಿ ಅಂತ ಹೇಳೋಕೆ ಹೋಗ್ಬಿಡಿ. ಓಕೆ, ಇಟ್ ಇಸ್ ಅ ಕಿಲೋಗ್ರಾಮ್. ಸಿಂಬಲ್ ಇಸ್ ಕೆಜಿ. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್ ನೋಡೋಣ. ಲೆಂತ್ ಅನ್ನ ಯಾವ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀರಾ? ವಿ ನೋ ದಟ್, ಆಲ್ರೆಡಿ ನೀವು ಸೆಕೆಂಡ್ ಇಯರ್ ಅಲ್ಲಿ ಇರ್ತೀರಾ, ಸೊ ಇದೆಲ್ಲ ಬೇಸಿಕ್ಸ್ ಆಗಿರುತ್ತೆ. ಸೊ ಮೀಟರ್ ಅದನ್ನ ಯಾವ ರೀತಿಯಲ್ಲಿ ಮೆಜರ್ ಮಾಡ್ತೀವಿ ನಾವು? ಎಂ. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ದಟ್ ಈಸ್ ದ ಟೈಮ್ ಇಟ್ ಇಸ್ ದ ಸೆಕೆಂಡ್. ಓಕೆ, ಎಲ್ಲಿ ಯಾವ್ದ್ರಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು? SI ಯೂನಿಟ್. ಓಕೆ, SI ಸಿಸ್ಟಮ್ ಅಲ್ಲಿ. ಓಕೆ, ನಾವು ಸೆಕೆಂಡ್ ಇದನ್ನ ಎಸ್ ಅಂತ ಮೆಜರ್ ಮಾಡ್ತೀವಿ. ನೀವು ಯಾವಾಗ್ಲೂ ಪ್ಲೂರಲ್ ವರ್ಡ್ಸ್ ನ ಯೂಸ್ ಮಾಡಬಾರ್ದು. ಕಿಲೋಗ್ರಾಮ್ಸ್, ಮೀಟರ್ಸ್, ಸೆಕೆಂಡ್ಸ್, ಪ್ಲೂರಲ್ ವರ್ಡ್ ನ ಯೂಸ್ ಮಾಡಬಾರ್ದು. ಓಕೆ, ನಾವು ಕರೆಂಟ್ ಆಂಪಿಯರ್. ಓಕೆ, and symbol capital letter A. Okay, next one that is the temperature. It is the Kelvin. SI unit. Normally ಕೆಲವು ಸ್ಟೂಡೆಂಟ್ಸ್ ಗಳು ಏನು ಅನ್ಕೊಂಡಿರ್ತಾರೆ, it is the degree Celsius. No, it is a practical unit of a temperature, but it is not a SI unit of a temperature. It is a Kelvin. Okay, SI unit of a temperature, it is the Kelvin, and symbolically capital letter K. And the next one. Yes, amount of substance, that is a mole. MOLE, and represented by MOL. Okay, the last one that is the luminous intensity, that is candela, and symbol CD. ನೀವು ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಸರ್ ಈ ಆಂಪಿಯರ್ ಮತ್ತೆ ಕೆಲ್ವಿನ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಯಾಕೆ ಇದೆ ಅಂತಂದ್ರೆ, ಟು ಹಾನರ್ ದ ಸೈಂಟಿಸ್ಟ್. ಈ ಫೀಲ್ಡ್ ಅಲ್ಲಿ ತಮ್ಮ ಜೀವನವನ್ನ ತಮ್ಮ ಈ ಫೀಲ್ಡ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ, ಅವರಿಗೆ ಹಾನರ್ ಮಾಡಕ್ಕೆ, ಗೌರವ ಕೊಡುವುದಕ್ಕೆ ಅವ್ರಿಗೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಯೂನಿಟ್ ನ ಮೆಜರ್ ಮಾಡಿದ್ದಾರೆ, ಅಂದ್ರೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಆಂಪಿಯರ್ ಕ್ಯಾಪಿಟಲ್ ಲೆಟರ್ A, ಕೆಲ್ವಿನ್ ಕ್ಯಾಪಿಟಲ್ ಲೆಟರ್ K. ಓಕೆ, ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲೇ ಇದೆ, ನೀವು ನೋಡ್ಕೋಬಹುದು. ಗಾಟ್ ಇಟ್? ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ fundamental units in some old system. Okay, fundamental units in some of the old systems are as follows. ನೀವು ನಾರ್ಮಲ್ ಆಗಿ FPS, CGS, MK ಸಿಸ್ಟಮ್ ಅಂತ ಕೇಳಿರ್ತೀರಾ, ರೈಟ್? ಸೊ ಅಂದ್ರೆ ನಾವು ಫಸ್ಟ್ 3 ಫಿಸಿಕಲ್ ಕ್ವಾಂಟಿಟೀಸ್ ನ ತಗೊಂಡ್ರೆ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ದು? MLT, ಮಿಲ್ಕ್ ಟೀ ಸ್ಟಾಲ್. ಓಕೆ, ಸೊ MLT ನ ತಗೊಂಡ್ರೆ ಮಾಸ್, ಲೆಂತ್ ಮತ್ತೆ ಟೈಮ್, ಈ ಮೂರನ್ನ ಡಿಫ್ರೆಂಟ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಮೆಜರ್ ಮಾಡ್ತಾ ಇದ್ರು ಅಂದ್ರೆ ಓಲ್ಡನ್ ಡೇಸ್ ಅಲ್ಲಿ. ಇವಾಗೆಲ್ಲ SI ಸಿಸ್ಟಮ್ ನ ಯೂಸ್ ಮಾಡ್ತಾ ಇದ್ದಾರೆ. ಓಲ್ಡನ್ ಡೇಸ್ ಅಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಯೂಸ್ ಟು ಮೆಜರ್ ಫಿಸಿಕಲ್ ಕ್ವಾಂಟಿಟೀಸ್ ಇನ್ ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಇಲ್ಲಿ ನಮಗೆ ಮೇಜರ್ ಆಗಿ ಓಲ್ಡ್ ಸಿಸ್ಟಮ್ ಕನ್ಸಿಡರ್ ಮಾಡ್ಕೊಂಡ್ರೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಫಸ್ಟ್ 3 ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ಲಿ ಯಾವ ರೀತಿ ಮೆಜರ್ ಮಾಡ್ತಿದ್ರು ಒಂದ್ಸತಿ ನೋಡೋಣ. ದ ಫಸ್ಟ್ ಒನ್ ನೋಡಿ, FPS ಅಂದ್ರೆ ಇದು ಇಂಡಿಕೇಟ್ಸ್ ಇನ್ ಆರ್ಡರ್ ಲೆಂತ್, ಮಾಸ್ ಅಂಡ್ ಟೈಮ್. ಓಕೆ, ಸೊ ಲೆಂತ್ ನ ಫುಟ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು. ಓಕೆ, ಲೆಂತ್ ನ ಫುಟ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು, ದಟ್ ಈಸ್ FT. ಅಂಡ್ ಮಾಸ್ ನ ಪೌಂಡ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಒನ್ ಟೈಮ್ ನ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು. ಗಾಟ್ ಇಟ್? ನೆಕ್ಸ್ಟ್ ಒನ್ CGS, ಅಗೇನ್ ಇಟ್ ಇಸ್ ಅ ಲೆಂತ್, ಮಾಸ್ ಅಂಡ್ ಟೈಮ್. ಓಕೆ, ಸೊ ಲೆಂತ್, ಮಾಸ್ ಅಂಡ್ ಟೈಮ್. ಸೊ ಲೆಂತ್ ನ ಸೆಂಟಿಮೀಟರ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು, ಅಂಡ್ ಮಾಸ್ ನ ಗ್ರಾಮ್ಸ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು, ಟೈಮ್ ನ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು. And last one, that is MK system, that is length, mass, time na
ಲೆಂತ್ನ ಮೀಟರಲ್ಲಿ ಮೆಜರ್ ಮಾಡ್ತಿದ್ರು ಆ್ಯಂಡ್ ಮಾಸ್ನ ಕಿಲೋಗ್ರಾಮ್ಸ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು ಆ್ಯಂಡ್ ಟೈಮ್ನ ಸೆಕೆಂಡ್ಸ್ ಅಲ್ಲಿ ಮೆಜರ್ ಮಾಡ್ತಿದ್ರು. ಅದನ್ನೇ ಸೊ FPS ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಗೊತ್ತಾಗಬೇಕಂದ್ರೆ ಜಸ್ಟ್ ಇದು ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. FPS ಅಂದ್ರೆ ಲೆಂತ್ ಮಾಸ್ ಟೈಮ್ನ ಮೆಜರ್ ಮಾಡ್ತಿರೋದು. ಸೊ ಲೆಂತ್ ಇನ್ ಫುಟ್ ಆ್ಯಂಡ್ ಮಾಸ್ ಇನ್ ಪೌಂಡ್ ಆ್ಯಂಡ್ ಟೈಮ್ ಇನ್ ಸೆಕೆಂಡ್. ಅದೇ ರೀತಿ CGS ಅಂದ್ರೆ ಲೆಂತ್ ಇನ್ ಸೆಂಟಿಮೀಟರ್, ಮಾಸ್ ಇನ್ ಗ್ರಾಮ್ಸ್ ಆ್ಯಂಡ್ ಟೈಮ್ ಇನ್ ಸೆಕೆಂಡ್. ಅಂಡ್ ದ ಲಾಸ್ಟ್ ಒನ್ MK ಸಿಸ್ಟಮ್ ಅಂದ್ರೆ ಲೆಂತ್ ಇನ್ ಅ ಮೀಟರ್ ಆ್ಯಂಡ್ ಮಾಸ್ ಇನ್ ಕಿಲೋಗ್ರಾಮ್ ಆ್ಯಂಡ್ ಟೈಮ್ ಇನ್ ಅ ಸೆಕೆಂಡ್. ಓಕೆ, ಸೊ ಸಿಂಪಲ್ ಇಷ್ಟೇ. ಆ್ಯಂಡ್ ನಿಮಗೆ ಇನ್ನು ಕ್ವಶನ್ ಬರುತ್ತೆ, ಸರ್ SI ಸಿಸ್ಟಮ್ ಅಂದ್ರೇನು? ನೋಡಿ, SI ಸಿಸ್ಟಮ್ ಈಸ್ ನಥಿಂಗ್ ಬಟ್ ಓಕೆ, SI ಸಿಸ್ಟಮ್ ಅನ್ನೋದು ಫಸ್ಟ್ ಇಲ್ಲಿ ನೋಡಿ MKS ಸಿಸ್ಟಮ್ ಪ್ಲಸ್ ಸಪ್ಲಿಮೆಂಟರಿ ಯೂನಿಟ್ಸ್. ಓಕೆ, ಸಪ್ಲಿಮೆಂಟರಿ ಯೂನಿಟ್ಸ್, ಸಪ್ಲಿಮೆಂಟರಿ ಯೂನಿಟ್ಸ್, ಈ ಕಾಂಬಿನೇಷನ್ ನಾವು SI ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, one physical quantity is measured same in all the system of units. ಯಾವ್ದದು? ಟೈಮ್. ಸೆಕೆಂಡ್. ಇಲ್ಲಿ ನೋಡಿ FPS ಅಲ್ಲೂ CGS ಅಲ್ಲೂ MKS ಅಲ್ಲೂ ಟೈಮ್ದು ಯೂನಿಟ್ ಏನಿದೆ ಸೇಮ್ ಇದೆ. ಓಕೆ, ಪ್ಲೀಸ್ ನೋಟ್ ಡೌನ್ ದಿಸ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ಡಿರೈವ್ಡ್ ಯೂನಿಟ್ಸ್. ಸೊ ಡಿರೈವ್ಡ್ ಯೂನಿಟ್ಸ್ ಅಂದ್ರೇನು? ದ ಯೂನಿಟ್ಸ್ ಆಫ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಷ್ಟೇ. ಓಕೆ, ಯೂನಿಟ್ಸ್ ಆಫ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್. SI ಸಿಸ್ಟಮ್ ಅಲ್ಲಿ ಡಿರೈವ್ಡ್ ಯೂನಿಟ್ಸ್ ಯಾವ ತರ ನಾವು ಡಿರೈವ್ ಮಾಡ್ತೀವಿ ಅನ್ನೋದು ಒಂದು ಸತಿ ನೋಡೋಣ. ಫಸ್ಟ್ ಒನ್ ನೋಡಿ, ಏರಿಯಾ ಅಂದ್ರೆ ಏನು ಸರ್? ಏರಿಯಾ ಅಂದ್ರೆ ಮ್ಯಾಥಮೆಟಿಕಲಿ ಲೆಂತ್ ಇಂಟು ಬ್ರೆಡ್ತ್, ಕರೆಕ್ಟ್ ಸರ್? ಈ ಲೆಂತ್ ಅನ್ನು ಯಾವ ತರ ಮೆಜರ್ ಮಾಡ್ತೀವಿ? ವಾಟ್ ಇಸ್ ದ ಯೂನಿಟ್? ಮೀಟರ್. ಓಕೆ, ನಾನು ಸಿಂಬಾಲಿಕಲ್ ಯೂಸ್ ಮಾಡ್ತಾ ಇದ್ದೀನಿ ಮೀಟರ್. ಅಂಡ್ ಬ್ರೆಡ್ತ್ ನ ಮೀಟರ್ ಸರ್. ಟೋಟಲ್ ಎಷ್ಟಾಯ್ತು? ಮೀಟರ್ ಸ್ಕ್ವೇರ್ ಸರ್. ಎಸ್, ಇದನ್ನ ಸ್ಕ್ವೇರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತಾನು ಬರಿಬಹುದು. ಸ್ಕ್ವೇರ್ ಮೀಟರ್ ಅಂತ ಬರಿತೀನಿ, ಸ್ಕ್ವೇರ್ ಮೀಟರ್. ಸೊ ಇವಾಗ ಇದನ್ನ ಸಿಂಬಾಲಿಕಲಿ m⁻² ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ. ಎಣಿವ ಪಾಯಿಂಟ್. ಸೊ ಯಾಕೆ ಇದು ಡಿರೈವ್ಡ್ ಯೂನಿಟ್ ಅಂತ ಕರಿತಿದ್ವು ಅಂದ್ರೆ, ಮೀಟರ್ ಅನ್ನೋದು ಇಟ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಬಿಕಾಸ್ ಯೂನಿಟ್ ಆಫ್ ಅ ಲೆಂತ್. ಬ್ರೆಡ್ತ್ ಅನ್ನೋದು ಸಹಿತ ಇಟ್ ಇಸ್ ದ ಲೆಂತ್, ಇಟ್ ಈಸ್ ಆಲ್ಸೋ ಲೆಂತ್ ಮತ್ತೆ ಬ್ರೆಡ್ತ್ ಅನ್ನೋದು ಸಹಿತ ಲೆಂತ್. ಸೊ ಲೆಂತ್ ಇಂಟು ಲೆಂತ್, ದಟ್ ಈಸ್ ಯೂನಿಟ್ ಆಫ್ ಅ ಲೆಂತ್, ದಟ್ ಈಸ್ ಅ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಅಂದ್ರೆ ಈ ಏರಿಯಾದು ಯೂನಿಟ್ ಏನಿದೆಲ್ಲ ಮೀಟರ್ ಸ್ಕ್ವೇರ್, ಇಟ್ ಇಸ್ ಡಿರೈವ್ಡ್ ಫ್ರಮ್ ಫಂಡಮೆಂಟಲ್ ಯೂನಿಟ್, ದಟ್ ಈಸ್ ಅ ಮೀಟರ್. Okay, now volume. Sir, mathematically volume andre length into breadth into height. Yes sir. And how do you measure length? That is in meter sir. How do you measure breadth? That is also meter sir. And how do you measure height? That is also meter sir. Therefore ಇದನ್ನ ಮೀಟರ್ ಕ್ಯೂಬ್ ಅಂತ ಬರ್ಕೋತೀವಿ. ಬಟ್ ಯಾವಾಗ ಯೂನಿಟ್ ಅಂತ ಕೇಳಿದ್ರೆ ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ಓಕೆ, ಕ್ಯೂಬಿಕ್ ಮೀಟರ್ ಅಥವಾ ಮೀಟರ್ ಕ್ಯೂಬ್ ಅಂತ ಕರಿತೀವಿ, ಕ್ಯೂಬಿಕ್ ಮೀಟರ್. ಇದನ್ನ ಸಿಂಬಾಲಿಕಲ್ ಆಗಿ m⁻³ ಅಂತ ಬರೀತೀವಿ. ಗಾಟ್ ಇಟ್? ನೌ ನೆಕ್ಸ್ಟ್ ಒನ್, ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಬರಲ್ಲ ಆಕ್ಚುಲಿ, ಇಗ್ನೋರ್. ದಿಸ್ ಇಸ್ ನಾಟ್ ಎ ಓಕೆ, ಇಟ್ ಇಸ್ ನಾಟ್ ಎ ಡಿರೈವ್ಡ್ ಯೂನಿಟ್ಸ್, ಇಗ್ನೋರ್ ದಿಸ್ ಒನ್. ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಹೌ ಡು ಯು ಮೆಜರ್ ಡಿಸ್ಪ್ಲೇಸ್ಮೆಂಟ್? ಸರ್ ಮೀಟರ್ ಅಲ್ಲಿ ಮೆಜರ್ ಮಾಡ್ತೀವಿ ಆ್ಯಂಡ್ ಟೈಮ್ನ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೀವಿ. ಈ ಎರಡನ್ನ ಯಾವ ತರ ಬರಿತೀವಿ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರಿತೀವಿ ಸರ್. ಆರ್ ಕೆಲವು ಬುಕ್ಗಳಲ್ಲಿ m ಆಸ್ ಇಟ್ ಇಸ್ ಬರ್ದು s⁻⁻1 ಅಂತ ಬರೀತಾರೆ. ಇದನ್ನು ಸಹಿತ ಕರೆಕ್ಟೇ, ಇದು ಕರೆಕ್ಟೇ, ಇದು ಕರೆಕ್ಟೇ. ಓಕೆ, ಇದು ಪವರ್ ಅಲ್ಲಿ ಬರೀತೀನಿ ಅಂತಂದ್ರೆ ಇದನ್ನ ಸ್ಲಾಶ್ನ ತೆಗೆದುಬಿಡಿ. ಒಂದು ಬಾರ್ ತರ ಇದೆಯಲ್ಲ, ಒಂದು ಲೈನ್, ಅದನ್ನ ತೆಗೆದುಬಿಡಿ. ಓಕೆ ಸರ್, ನಾವು ಬಾರ್ ಅಲ್ಲೇ ಬರಿತೀವಿ ಅಂದ್ರೆ ಈ ಪವರ್ನ ರಿಮೂವ್ ಮಾಡಬೇಡಿ ಅಷ್ಟೇ. ಓಕೆ, ರೈಟ್. ಸೊ ನೋಡಿ, ಯೂನಿಟ್ ಆಫ್ ವೆಲಾಸಿಟಿ ಇಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. It is derived from fundamental unit of a meter and second. That is a physical quantity, a length and time. Okay, so it is also derived unit. Therefore, ಇದನ್ನ ಯಾವ ತರ ಬರೀತೀರಾ? ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇದನ್ನ ನಾವು ಯಾವ ತರ ಬರಿತೀವಿ? ಮೀಟರ್ ಪರ್ ಸೆಕೆಂಡ್ ಈ ತರ ಬರಿಬಹುದು, ಅಥವಾ ಮೀಟರ್ ಪರ್ ಸೆಕೆಂಡ್ ಈ ತರನೂ ಬರಿಬಹುದು. ಎರಡು ಕರೆಕ್ಟ್. ಓಕೆ, ಎರಡು ಕರೆಕ್ಟ್. ನಾವು ನೆಕ್ಸ್ಟ್ ಒನ್ ನೋಡೋಣ, ದಟ್ ಈಸ್ ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ಏನು ಸರ್? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಸರ್, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಆವರೇಜ್ ಆಕ್ಸಲರೇಷನ್ VF ಮೈನಸ್ VI ಡಿವೈಡೆಡ್ ಬೈ TF ಮೈನಸ್ TI ಅಂತ ಬರುತ್ತೆ. ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ಅಥವಾ ಟೈಮ್ ಟೇಕನ್ ಬೈ ದ ಜರ್ನಿ, ಟೈಮ್ ಟೇಕನ್ ಬೈ ದ ಬಾಡಿ ಇನ್ ಅ ಎಂಟೈರ್ ಜರ್ನಿ. ಸೊ ಸಿಂಪಲ್ ಆಗಿ ನಾವು ಹೇಳೋದೇನು? ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್.
ಸೊ ವೆಲಾಸಿಟಿ ಆಲ್ರೆಡಿ ಗೊತ್ತಿದೆ ಎಷ್ಟು. ವಾಟ್ ಇಸ್ ದ ಯೂನಿಟ್ ಆಫ್ ಅ ವೆಲಾಸಿಟಿ? ದಟ್ ಈಸ್ ಅ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಯೂನಿಟ್ ಆಫ್ ಅ ಟೈಮ್, ದಟ್ ಈಸ್ ಆಲ್ಸೋ ಸೆಕೆಂಡ್. ಮೇಲ್ಗಡೆ ಬಂದ್ರೆ ಏನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕೆ ಇದು ಮೇಲೆ ಹೋದ್ರೆ ಇಲ್ಲೊಂದು ಎಸ್ ಆಲ್ರೆಡಿ ಇದೆ, ಮೇಲೆ ಹೋದ್ರೆ ಇನ್ನೊಂದು ಎಸ್ ಆಗುತ್ತೆ. ಟೋಟಲ್ ಎಸ್ ಪವರ್ 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. ಈ ತರಾದ್ರೂ ಬರಿಬಹುದು, ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ತರ ಆದ್ರೂ ಬರಿಬಹುದು. ಇದನ್ನ ಯಾವ ತರ ಬರೀತೀರಾ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಅಂತಾನು ಬರಿಬಹುದು. ಓಕೆ, ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದನ್ನೇ m ಬಾರ್ ಸ್ಕ್ವೇರ್, ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆರ್ m ಪವರ್, ಓಕೆ, m.s ಪವರ್ -2 ಈ ತರನು ಬರಿಬಹುದು. ಓಕೆ, ಅಂಡ್ ಫೋರ್ಸ್ ಟ್ರೈ ಮಾಡಿ. ಓಕೆ, ಸೊ ಫೋರ್ಸ್ ನ ಟ್ರೈ ಮಾಡಿ. ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಇಟ್ ಇಸ್ ನಥಿಂಗ್ ಬಟ್ ಇನ್ ಟರ್ಮ್ಸ್ ಆಫ್ ಅ kg, ಅಂಡ್ ಆಕ್ಸಲರೇಷನ್ ಆಲ್ರೆಡಿ ಗೊತ್ತಾಗಿದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಇದನ್ನ ನೀವು ಇಲ್ಲಿ ವರ್ಡ್ಸ್ ಅಲ್ಲಿ ಬರೀ. ಓಕೆ, ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಟ್ರೈ ಟು ರೈಟ್, ಯಾಕೆಂದ್ರೆ ನಿಮಗೂ ಪ್ರಾಕ್ಟೀಸ್ ಆಗಬೇಕಲ್ಲ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದೇ ರೀತಿ ವರ್ಕ್ ಡನ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಫೋರ್ಸ್ ಆಲ್ರೆಡಿ ಗೊತ್ತಾಗಿದೆ, ದಟ್ ಈಸ್ ಇದನ್ನೇ ನಾವು ಏನಂತ ಕರಿತೀವಿ? ಇವಾಗ ನಾವು 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನೆ 1 ನ್ಯೂಟನ್ ಅಂತ ಕರಿತೀವಿ. ಓಕೆ, ಸೊ ಇದನ್ನೇ ಯಾವ ತರ ಬರಿಬಹುದು? ನ್ಯೂಟನ್ ಅಥವಾ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಮೀಟರ್. ಸೊ ಇದನ್ನೇ ನಾವು ಯಾವ ತರ ಬರಿಬಹುದು? kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್, ಆರ್ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಥವಾ ಇದನ್ನೇ 1 ನ್ಯೂಟನ್ ಮೀಟರ್ ಇಸ್ ಈಕ್ವಲ್ಸ್ ಟು 1 ಜೌಲ್ ಅಂತ ನೋಡ್ಕೋಬಹುದು. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಕ್ವಶನ್ ಇರುತ್ತೆ, ಸರ್ ಹೌ ದಿಸ್ 1 ಮೀಟರ್ ಇಸ್ ಈಕ್ವಲ್ಸ್ ಟು 1 ಜೌಲ್ ಅಂತೇಳಿ. ಓಕೆ, ಅದನ್ನ ಮುಂದೆ ಕನ್ವರ್ಷನ್ ಆಫ್ ಸಿಸ್ಟಮ್ ಆಫ್ ಯೂನಿಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಡಿರೈವ್ಡ್ ಯೂನಿಟ್ಸ್. ನೆಕ್ಸ್ಟ್ ಒನ್ ನೋಡೋಣ, ದಟ್ ಈಸ್ ಸಪ್ಲಿಮೆಂಟರಿ ಯೂನಿಟ್ಸ್. ಸೊ ಸಪ್ಲಿಮೆಂಟರಿ ಯೂನಿಟ್ಸ್ ಅಂದ್ರೆ ಯೂನಿಟ್ಸ್ ಆಫ್ ಅ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಯೂನಿಟ್ ಆಫ್ ಅ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ದು? ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಒಂದು ಪ್ಲೇನ್ ಆಂಗಲ್, ದಟ್ ಈಸ್ ರಿಲೇಟೆಡ್ ಟು 2D. ಇನ್ನೊಂದು ಯಾವುದು? ಆ 3D ಗೆ ರಿಲೇಟೆಡ್. ಯಾವುದು? ಸಾಲಿಡ್ ಆಂಗಲ್ ಅಷ್ಟೇ ಇರೋದು. ಸೊ ನೋಡಿ, ಪ್ಲೇನ್ ಆಂಗಲ್ ಅಂದ್ರೆ, ಸೊ ನಾನು ಇವಾಗ ಎರಡು ಲೈನ್ಸ್ ನ ತಗೊಳ್ತೀನಿ. ಓಕೆ, ಕಲರ್ ಚೇಂಜ್ ಮಾಡ್ತೀನಿ. ಎರಡು ಲೈನ್ಸ್. ಓಕೆ, ಸೊ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಅನ್ಕೊಳ್ಳಿ. ಓಕೆ, ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಒನ್ ಈ ಕಡೆ. ಸೊ ಇವಾಗ ಎರಡು ಲೈನ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ? ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಥೀಟಾ. ಓಕೆ, ಸೊ ಇದು ನಾವು ಥೀಟಾ ಅಂತ ಬರೀತೀವಿ. ಕಡಿಮೆ ಪಾಯಿಂಟ್. ಅದು ಡೈರೆಕ್ಟ್ ಆಗಿ ನೀವು ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್ ಅಂತ ಹೇಳ್ಬೋದು. ದಿಸ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಅ ಥೀಟಾ. ಅಂಡ್ ಇಲ್ಲಿ ನಮಗೆ ಇರೋದು, ಓಕೆ, ಸೊ ಇಲ್ಲಿ ನಮಗಿರೋದು a 3D, that is a cone. Okay, that is a cone. ನೀವು ಸರ್ಕಲ್ನು ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಸರ್ಕಲ್ ಕನ್ಸಿಡರ್ ಮಾಡ್ಕೊಂಡ ಅಂದ್ರೆ ಕನ್ಸಿಡರ್ ಮಾಡ್ಕೋಣ. ಸೊ ಸರ್ಕಲ್ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ರೇಡಿಯಸ್, ಅಂಡ್ ಇಲ್ಲಿಂದ, ಓಕೆ, ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿವರೆಗೆ ಮೂವ್ ಆಗಿದೆ ಅನ್ಕೊಳ್ಳಿ. ಸೊ ಇಲ್ಲಿವರೆಗೆ ಮೂವ್ ಆಗಿದ್ರೆ ಇದನ್ನ ನಾವು ಥೀಟಾ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಫಾರ್ ಅ 2D. Circle is a 2D, okay? Circle is a 2D and sphere is a 3D. Basic information. And ಇಲ್ಲಿ ನಮಗೆ ಕೋನ್ ಇದೆ, right? So cone. This is a cone. It is a 3D. So ಇಲ್ಲಿ ನಮಗೆ ಆಂಗಲ್ ಏನಿದೆಯಲ್ಲ ಇದು, this angle we call it as a ohm. Solid angle, okay? That is solid angle. ಕಾಣಿಸ್ತದೇನಿಲ್ಲ? This is a solid angle. And ಈ solid angle ಬಗ್ಗೆ ಜಾಸ್ತಿ ಕೇಳಲ್ಲ, but you have to be very careful with respect to 2D. Plane angle ಬಗ್ಗೆ ಕೇರ್ಫುಲ್ ಆಗಿರಬೇಕು. What is the unit ಅಂತ ಹೇಳಿದ್ರೆ that is a radian. Okay, that is a radian, and short ಆಗಿ RAD, rad ಅಂತ ಕೆಲವರು ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ನಾನು ರೇಡಿಯನ್ಸ್ ಅಂತಾನೆ ಪ್ರೊನೌನ್ಸಿಯೇಷನ್ ಮಾಡ್ತೀನಿ. ನಾವು ಸಾಲಿಡ್ ಆಂಗಲ್ ಗೆ ಸ್ಟೆರೇಡಿಯನ್. ಓಕೆ, ಸ್ಟೆರೇಡಿಯನ್. ಸ್ಟೆರೇಡಿಯನ್, ಓಕೆ, ಫಾರ್ ಅ ಯೂನಿಟ್ ಆಫ್ ಸಾಲಿಡ್ ಆಂಗಲ್. ಓಕೆ, ಸೊ ಇದನ್ನ SR ಇಂದ ಪ್ರೆಸೆಂಟ್ ಮಾಡ್ತಾರೆ. ಕಡಿಮೆ ಪಾಯಿಂಟ್. ಸೊ ಇಷ್ಟೇ, ಇಟ್ ಈಸ್ ಆಲ್ ಅಬೌಟ್ ಏನೋ ಯೂನಿಟ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್, 3 ಡಿಫ್ರೆಂಟ್ ಸಿಸ್ಟಮ್ಸ್. ಓಕೆ, FPS ಆಯಿತು, CGS ಆಯಿತು, ಅದಾದ್ಮೇಲೆ MKS ಆಯಿತು, ಆಮೇಲೆ SI ಸಿಸ್ಟಮ್ ಆಯಿತು. ದಟ್ ಈಸ್ ನಥಿಂಗ್ ಬಟ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಪ್ಲಸ್ MKS, ಮಾಸ್, ಲೆಂತ್, ಟೈಮ್, ಆಮೇಲೆ ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ಇಷ್ಟೇ, ರೈಟ್? ಸೊ ಇವಾಗ ಆಂಗಲ್ ಬಗ್ಗೆ ಮಾತಾಡೋದಿಲ್ಲ. ವಾಟ್ ಇಸ್ ದಿಸ್ ಆಂಗಲ್? Angle is a figure formed by two rays or sides
that shares a common vertex or end point. Okay, ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಸೊ ಕಾಮನ್ ಪಾಯಿಂಟ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಸೊ ಜನರಲ್ ಇದನ್ನ ನಾವು ಆಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊತಿದ್ದೀನಿ ಮತ್ತೊಂದು ಸತಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರೇಡಿಯಸ್ ಆಫ್ ದಿಸ್ ಸರ್ಕಲ್. ಓಕೆ, ಸರ್ಕಲ್ ಇಸ್ ಅ 2D. ವಿ ಆರ್ ಟಾಕಿಂಗ್ ಅಬೌಟ್ ಪ್ಲೇನ್ ಆಂಗಲ್ ಬಗ್ಗೆ ನಾವು. ಸೊ ಲೆಟ್ಸ್ ಅಸ್ಯೂಮ್, ಸೊ ಇಲ್ಲಿಂದ ಬಾಡಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಇಲ್ಲಿವರೆಗೆ ಮೂವ್ ಆಗಿದೆ ಅನ್ಕೊಳ್ಳೋಣ. ಓಕೆ, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇಲ್ಲಿವರೆಗೆ ಬಂತು. ವಾಟ್ ಇಸ್ ದಿಸ್? ನಾರ್ಮಲ್ ಆಗಿ ನೀವು ಆರ್ಕ್ ಅಂತ ಕರೀತೀರ ಮ್ಯಾಥಮೆಟಿಕ್ಸ್ ಅಲ್ಲಿ. ಆರ್ಕ್ ಲೆಂತ್. ಓಕೆ, ಸೊ ಇದನ್ನೇ ನಾವು ಟೀಟಾ ಅಥವಾ ಪ್ಲೇನ್ ಆಂಗಲ್ ಅಂತ ಕರಿತೀವಿ. ಏನೋ ಪಾಯಿಂಟ್. ಸೊ ಅದನ್ನ ಯಾವ ತರ ಡಿಫೈನ್ ಮಾಡ್ತೀವಿ? ಸೊ ಇಲ್ಲಿ ಆಂಗಲ್ ಆದ್ರೆ ದಿಸ್ ಇಸ್ ದ ಆರ್ಕ್ ಲೆಂತ್. ವಾಟ್ ಅಬೌಟ್ ದಿಸ್? ರೇಡಿಯಸ್ ಆರ್. ಓಕೆ, ಸೊ ದಿಸ್ ಇಸ್ ರೇಡಿಯಸ್ ಆರ್. ಸೊ ಇವಾಗ ನಾವು ಆಂಗಲ್ ಡಿಫೈನ್ ಮಾಡಬೇಕಾದ್ರೆ ದ ಆಂಗಲ್ ಇಸ್ ಅ ಫಿಗರ್. ಓಕೆ, angle is nothing but a figure formed by two rays or sides that shares a common vertex or end point. It is a starting point. Okay, not end point. Okay, vertex is okay, same point. Okay, same point, right? Angle andre yav ತರ ಡಿಫೈನ್ ಮಾಡ್ತೀವಿ? It is arc length divided by radius. Arc length divided by radius. Okay, ಸೊ ಇದನ್ನ ಆಂಗಲ್ ಅಂತಂದ್ರೆ ದಟ್ ಈಸ್ ಅ ಟೀಟಾ, ಅಂಡ್ ಆರ್ಕ್ ಲೆಂತ್ ಅಂದ್ರೆ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ ಅ ಎಲ್ ಅಂಡ್ ರೇಡಿಯಸ್ ಆರ್. ಓಕೆ, ಸೊ ಅದನ್ನ ನಾವು ಸ್ವಲ್ಪ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆರ್ ಟೀಟಾ. ಓಕೆ, ಸೊ ದಿಸ್ ಇಸ್ ಅ ರಿಲೇಷನ್ ಬಿಟ್ವೀನ್ ಆರ್ಕ್ ಲೆಂತ್, ರೇಡಿಯಸ್ ಅಂಡ್ ಪ್ಲೇನ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು 2D. ನೌ ಫಾರ್ ಒನ್ ಕಂಪ್ಲೀಟ್ ರೊಟೇಷನ್, ಓಕೆ, ಲೆಟ್ಸ್ ಅಸ್ಯೂಮ್ ಫಾರ್ ಒನ್ ಕಂಪ್ಲೀಟ್ ರೌಂಡ್. ಓಕೆ, ಒನ್ ಕಂಪ್ಲೀಟ್ ರೌಂಡ್ ಏನಾಗುತ್ತೆ? ಒನ್ ಕಂಪ್ಲೀಟ್ ರೌಂಡ್ಗೆ ವಾಟ್ ವಿಲ್ ಬಿ ದ ಆರ್ಕ್ ಲೆಂತ್? ಇಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಲ್ವಾ? ಇಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಆಫ್ಟರ್ ಒನ್ ಕಂಪ್ಲೀಟ್ ರೌಂಡ್, ಇಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ವಾಟ್ ಇಸ್ ದ ವ್ಯಾಲ್ಯೂ? ದಟ್ ಈಸ್ ದ 2πr. ನೆನಪಿದೆನಾ? ಎಸ್. ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ಟೀಟಾ? ದಟ್ ಈಸ್ ದ 360 ಡಿಗ್ರಿ. ಕರೆಕ್ಟಾ? ಸೊ ಸರ್ಕಲ್, ವಾಟ್ ಇಸ್ ದ ಟೋಟಲ್ ಆಂಗಲ್? Internal angle of a circle, that is a 360 degree. Okay, so ಇವಾಗ substitute ಮಾಡ್ತೀನಿ. What is the value of this L? That is a 2πr. Okay, and R. Theta, it is a 360 degree. Okay, now ಇವಾಗ ನೋಡಿ R get cancel and pi ಬೇಕು ಅಂತಂದ್ರೆ that is 360 divided by this is 360 degree divided by 2 ಅಂದ್ರೆ this is a 180 degree. ಸೊ ಇಲ್ಲಿ ಪೈ ಅನ್ನೋದು ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಅಂಡ್ 180 ಅನ್ನೋದು ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್. ಓಕೆ, ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಸೊ ದಿಸ್ ರಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕೇಸಿಗಿಲ್ಲ, ಬಟ್ ಸ್ಟಿಲ್ ಓಕೆ, ಸ್ವಲ್ಪ ಇಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಈ ಕಾನ್ಸೆಪ್ಟ್ಗಳು ನಮಗೆ ರೊಟೇಷನಲ್ ಮೋಷನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೈಟ್, ಸೊ ಕನ್ವರ್ಟ್ ಆಂಗಲ್ ಫ್ರಮ್ ಅ ರೇಡಿಯನ್ ಟು ಡಿಗ್ರಿ. ಓಕೆ, ರೇಡಿಯನ್ ಟು ಡಿಗ್ರಿ ಅಂದ್ರೇನು ಆಲ್ರೆಡಿ ನಮಗೆ ಗೊತ್ತಾಯ್ತು. What is the relation between radian and degree? That is pi radian. Okay, so pi radian, that is pi radian 180 degrees. Okay, so ಇಲ್ಲಿ ಕನ್ವರ್ಷನ್ ನೋಡ್ಕೊಳ್ಳಿ ಪ್ರಾಪರ್ ಆಗಿ. ಇವಾಗ ನಾನು ಪೈನ ಇಂಟು 1 ರೇಡಿಯನ್ ಅಂತ ಬರಿಬೋದಾ? ಎಸ್. ಅಂಡ್ ಇದನ್ನ 180 ಇಂಟು 1 ಡಿಗ್ರಿ ಅಂತ ಬರಿಬೋದಾ? ಸ್ಟಿಲ್ ಸೇಮ್ ಅಲ್ವಾ? ಪೈ ಇಂಟು ರೇಡಿಯನ್, ಪೈ ರೇಡಿಯನ್. ಇಲ್ಲಿ ಪೈ ಇಂಟು 1 ರೇಡಿಯನ್, 1 ಇಂಟು ರೇಡಿಯನ್, ದಟ್ ಈಸ್ 1 ರೇಡಿಯನ್. 1 ಇಂಟು ರೇಡಿಯನ್ ಇಂಟು ಪೈ ಅಂತಂದ್ರೆ ಪೈ ರೇಡಿಯನ್ ಆಗುತ್ತೆ, ಅದು 180 ಡಿಗ್ರಿ ಆಗುತ್ತೆ. ಇವಾಗ ನನಗೆ ರೇಡಿಯನ್ ಟು ಡಿಗ್ರೀಸ್ ಬೇಕು ಅನ್ಕೊಳ್ಳಿ. ರೇಡಿಯನ್ ಟು ಡಿಗ್ರೀಸ್ ಬೇಕು ಅನ್ಕೊಳ್ಳಿ. ಸೊ 1 ರೇಡಿಯನ್ ದ್ಯಾಟ್ ಈಸ್ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ ಪೈ ಡಿಗ್ರೀಸ್. ಓಕೆ, ಕರೆಕ್ಟಾ? ಪೈ ಡಿಗ್ರಿ. ಅದೇ ನನಗೆ ರೇಡಿಯನ್ಸ್, ಡಿಗ್ರೀಸ್ ಟು ರೇಡಿಯನ್ಸ್ ಬೇಕು ಅಂತಂದ್ರೆ, ಡಿಗ್ರೀಸ್ ಟು ರೇಡಿಯನ್ಸ್ ಬೇಕು ಅಂತಂದ್ರೆ, ಡಿಗ್ರೀಸ್ ಟು ರೇಡಿಯನ್ ಬೇಕು ಅಂತಂದ್ರೆ ದಟ್ ಈಸ್ 1 ಡಿಗ್ರಿ ದಟ್ ಈಸ್ ಈಕ್ವಲ್ಸ್ ಟು, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಪೈ ಡಿವೈಡೆಡ್ ಬೈ 180 radian. Okay, radian. So this is the
conversion formulas, okay? Conversion formulas. I hope it is clear, okay? Now, ಇವಾಗ ನಾವು ಸಾಲ್ವ್ ಮಾಡೋಣ. The first question, convert angle from radian to degree. So, radian to degree ಅಂದ್ರೆ the first one you have to use, okay? ಸೊ ಇವ್ ನೋಡಿ ನಾರ್ಮಲ್ ಆಗಿ 1 ರೇಡಿಯನ್ಗೆ 180 ಡಿವೈಡೆಡ್ ಬೈ ಪೈ ಡಿಗ್ರೀಸ್ ಆಯಿತು. ಇಲ್ಲಿ ಎಷ್ಟು ರೇಡಿಯನ್ ಇದೆ? 4 π/4 ಇದೆ. ದೇರ್ ಫೋರ್ π/4 ಇಂಟು, ಓಕೆ, ರೇಡಿಯನ್ ವ್ಯಾಲ್ಯೂ ಎಷ್ಟಿದೆ? 1 ರೇಡಿಯನ್, ದಟ್ ಈಸ್ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ ಪೈ ಡಿಗ್ರೀಸ್, ಓಕೆ, ಪೈ ಡಿಗ್ರೀಸ್. ಓಕೆ, ಸೊ ಇವಾಗ ಪೈ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಇಲ್ಲಿ 4 1 4 4 16, 2 ಉಳಿತು, 4 5 20. ದೇರ್ ಫೋರ್ ಇಟ್ ಇಸ್ ಅ 45 ಡಿಗ್ರೀಸ್, ಓಕೆ. Instead of writing degree, I'll write directly 45 degree. Okay, right. So ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೇಮ್ ವೇ, ಸೇಮ್ ಮೆಥಡ್ ಫಾಲೋ ಮಾಡಿ. ಇಲ್ಲಿ ನೋಡಿ 1 ರೇಡಿಯನ್ಗೆ 180 ಡಿವೈಡೆಡ್ ಬೈ ಪೈ ಡಿಗ್ರೀಸ್, ಬಟ್ ಇಲ್ಲಿ 2π/3, ಓಕೆ, 2π/3 ಇಂಟು 1 ರೇಡಿಯನ್, ದಟ್ ಈಸ್ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ ಪೈ ಡಿಗ್ರೀಸ್, ಓಕೆ, ಡಿಗ್ರಿ. ನಾ ನೀವು ನೋಡ್ಬೋದು ಪೈ ಗೆಟ್ ಕ್ಯಾನ್ಸಲ್, ಓಕೆ. ಸೊ 3 1 3 6 18, ಓಕೆ, ಆ್ಯಂಡ್ 2 6 12, ದಟ್ ಈಸ್ ಅ 120 ಡಿಗ್ರೀಸ್, ಓಕೆ. ಸೊ ದಿಸ್ ಈಸ್ ದ ಕನ್ವರ್ಷನ್, 45 ಡಿಗ್ರಿ ಆ್ಯಂಡ್ 120 ಡಿಗ್ರಿ. ಇದನ್ನು ಟ್ರೈ ಮಾಡಿ, ನಿಮ್ಮ ಆನ್ಸರ್ಸ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆ, ಸೊ ದ್ಯಾಟ್ ನಿಮಗೆ ಅರ್ಥ ಆಗ್ತಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ, ಓಕೆ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಅ ಕನ್ವರ್ಷನ್. ಸೊ ಫಸ್ಟ್ ಒನ್, ದಟ್ ಈಸ್ ರೇಡಿಯನ್ ಟು ಡಿಗ್ರಿ. ದ ನೆಕ್ಸ್ಟ್ ಒನ್, ಓಕೆ, ಆಂಗಲ್ ಫ್ರಮ್ ಡಿಗ್ರಿ ಟು ರೇಡಿಯನ್, ಓಕೆ. ಸೊ ಡಿಗ್ರಿ ಟು ರೇಡಿಯನ್ ಅಂತಂದ್ರೆ ದಟ್ ಈಸ್ ದ ಪೈ ಡಿವೈಡೆಡ್ ಬೈ 180, ಓಕೆ. ಸೊ ಪೈ ಡಿವೈಡೆಡ್ ಬೈ 180, ಸೊ ಇಲ್ಲಿ 30 ಡಿಗ್ರಿ ಇಂಟು, ಓಕೆ, ಪೈ ಡಿವೈಡೆಡ್ ಬೈ 180, ಓಕೆ. ಸೊ ಡಿಗ್ರೀಸ್, ಇಲ್ಲಿ ರೇಡಿಯನ್ಸ್ಗಲ್ವಾ, ರೇಡಿಯನ್ಸ್. ಸೊ ಇದನ್ನು ನಾವು ಯಾವ ಥರ ಬರಿಬೋದು? ಇದು ಡಿಗ್ರಿನೇ, ಸೊ ಡೈರೆಕ್ಟಾಗಿ ನಾವು ಅದನ್ನು ಯೂಸ್ ಮಾಡಲ್ಲ, ಓಕೆ. 10 10 3 3 3 6 18, ದೇರ್ ಫೋರ್ it is a π/6 radian, okay, π/6 radian. Similarly, ಇಲ್ಲಿ 120, ಯಾವಾಗ ನಾವು ಕನ್ವರ್ಷನ್ ಅಂತ ತಗೊಂತೀವಲ್ಲ, ಈ ಡಿಗ್ರೀಸ್ನ ಎಲಿಮಿನೇಟ್ ಮಾಡ್ಬಿಡಿ, ಓಕೆ. 120 ಡಿವೈಡೆಡ್ ಬೈ ಪೈ ಡಿವೈಡೆಡ್ ಬೈ 180, ಓಕೆ. ಸೊ 10 10 ಗೆಟ್ ಕ್ಯಾನ್ಸಲ್, 4 3 12, 6 ಇಂದ ಹೋಗುತ್ತೆ, ರೈಟ್. 6 2 12, 6 3 18. ಸೊ ದೇರ್ ಫೋರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಅ 2π ಡಿವೈಡೆಡ್ ಬೈ 3, ಓಕೆ. 2π ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? 180, 360, 360 120 ಡಿಗ್ರಿ ಆಗುತ್ತೆ, ಎಸ್. ಸೊ 2π ಡಿವೈಡೆಡ್ ಬೈ 3 ರೇಡಿಯನ್ಸ್, ಓಕೆ. ಸೊ ಎರಡನ್ನ ಸೇಮ್ ವೇ ಅಲ್ಲಿ ಟ್ರೈ ಮಾಡಿ, ಸೊ ದಟ್ ಇದು ನಿಮಗೆ ಪ್ರಾಕ್ಟೀಸ್ ಥರ ಆಗುತ್ತೆ. ನಾವು ಸೊ ಇಷ್ಟೊತ್ತು ನಾವು ಯೂನಿಟ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಹ್ಯಾವಿಂಗ್ ಯೂನಿಟ್ ಬಗ್ಗೆ ಮಾತಾಡಿದ್ವಿ. ಸರ್, ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗೆ ಯೂನಿಟ್ ಇರುತ್ತಾ? ನೋ, ಕೆಲವು ಫಿಸಿಕಲ್ ಕ್ವಾಂಟಿಟೀಸ್ಗೆ ಅಥವಾ ಕೆಲವು ಕ್ವಾಂಟಿಟೀಸ್ಗೆ ಯೂನಿಟ್ಸ್ ಇರಲ್ಲ. ಸೊ ಅವುಗಳನ್ನ ನಾವೇನಂತ ಕರಿತೀವಿ? ಯೂನಿಟ್ ಲೆಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ, ಓಕೆ. ಇಟ್ ಇಸ್ ದ ಯೂನಿಟ್ ಲೆಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅಂದ್ರೇನು? ರೇಷಿಯೋ ಆಫ್ ಅ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಡು ನಾಟ್ ಹ್ಯಾವ್ ಅ ಯೂನಿಟ್, ಓಕೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಡೆಫಿನೇಷನ್ ನೋಡೋಣ ಫಸ್ಟ್, ಓಕೆ. ದ ಫಸ್ಟ್ ಒನ್ ನೋಡಿ, ವೆನ್ ಎ ಫಿಸಿಕಲ್ ಕ್ವಾಂಟಿಟಿ ಇಸ್ ದ ರೇಷಿಯೋ ಆಫ್ ಅ ಟು ಸಿಮಿಲರ್ ಕ್ವಾಂಟಿಟೀಸ್, ಇಟ್ ಹ್ಯಾಸ್ ಅ ನೋ ಯೂನಿಟ್, ಓಕೆ. ಯಾವಾಗ ಸಿಮಿಲರ್ ಕ್ವಾಂಟಿಟೀಸ್ ರೇಷಿಯೋ ಇದ್ರೆ ನಮಗೆ ಯೂನಿಟ್ ಇರಲ್ಲ, ಓಕೆ, ಯೂನಿಟ್ ಇರಲ್ಲ. ಬಟ್ ನೀವು ಕೇಳ್ಬೋದು, ಸರ್ ನಮಗೆ ಪ್ಲೇನ್ ಆಂಗಲ್ಗೆ ಲೆಂತ್ ಡಿವೈಡೆಡ್ ಬೈ ಲೆಂತ್ ತಾನೆ, ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್, ಆರ್ಕ್ ಲೆಂತ್ ಅನ್ನೋದು ಲೆಂತೆ, ರೇಡಿಯಸ್ ಅನ್ನೋದು ಲೆಂತೆ, ಬಟ್ ವೈ ಡು ವಿ ಕನ್ಸಿಡರ್ ಇಟ್ ಆಸ್ ಅ ರೇಡಿಯನ್? ಅದು ಸ್ಪೆಷಲ್ ಕೇಸ್, ಅದಕ್ಕೆ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕನ್ಸಿಡರ್ ಮಾಡಿದ್ರು, ಓಕೆ. ಸೊ ಮಿಕ್ಕಿದೆಲ್ಲ ಆಸ್ ಇಟ್ ಇಸ್ ಹೋಗ್ತಾ ಇರುತ್ತೆ. ದ ಫಸ್ಟ್ ಒನ್ ನೋಡಿ, ಎಕ್ಸಾಂಪಲ್ ಫಾರ್ ಯೂನಿಟ್ಲೆಸ್ ಕ್ವಾಂಟಿಟೀಸ್, ರಿಲೇಟಿವ್ ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿ ಅಂದ್ರೇನು? ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಟು ದ ಡೆನ್ಸಿಟಿ ಆಫ್ ಎ ವಾಟರ್ ಎಟ್ ಅ 4 ಡಿಗ್ರಿ ಸೆಲ್ಸಿಯಸ್. ಸೊ ಡೆನ್ಸಿಟಿ ಡಿವೈಡೆಡ್ ಬೈ ಡೆನ್ಸಿಟಿ, ಕೆಜಿ ಪರ್ ಮೀಟರ್ ಕ್ಯೂಬ್ ಏನಾಗುತ್ತೆ? ಕ್ಯಾನ್ಸಲ್ ಔಟ್, 1 ಮಾತ್ರ ಉಳಿತೆ, ಜಸ್ಟ್ ಅ ನಂಬರ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಯೂನಿಟ್. ನೆಕ್ಸ್ಟ್ ಒನ್ ನೋಡಿ, ದ ಫಸ್ಟ್ ಒನ್ ಇಟ್ ಇಸ್ ಕ್ಲಿಯರ್, ಓಕೆ. ಫಸ್ಟ್ ಒನ್ ಇಟ್ ಇಸ್ ಕ್ಲಿಯರ್. ಸೊ ಇಲ್ಲಿ ನೋಡಿ, ನೀವು ನಾರ್ಮಲ್ ಆಗಿ ಡೆನ್ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ರಿಲೇಟಿವ್ ಡೆನ್ಸಿಟಿ, ಓಕೆ. ಸೊ ಆರ್ ಅಂತ ಬರೀತೀನಿ, ರಿಲೇಟಿವ್ ಡೆನ್ಸಿಟಿ, ದಟ್ ಈಸ್ ಈಕ್ವಲ್ಸ್ ಟು ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಆರ್ ಆಬ್ಜೆಕ್ಟ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಎ ವಾಟರ್ at a 4 degrees Celsius, okay. What is the unit of density of a substance? That is a kg per meter cube, and density of water, that is also kg per meter cube. So kg per meter cube cancel ಆಗಿ ಒಂದು ಮಾತ್ರ ಉಳಿಯುತ್ತೆ. There is no unit at all. Relative density, no unit. Similarly, for refractive index, velocity of a light in a air to the velocity of a light in a medium, given medium. ಇದನ್ನ ಯಾವ ತರ
ಕನ್ಸಿಡರ್ ಮಾಡ್ಕೊತೀವಿ ಅಂದರೆ ದಿಸ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಜನರಲಿ ಮ್ಯೂ ಅಂತ ಪ್ರೆಸೆಂಟ್ ಮಾಡ್ತೀವಿ. ಇದನ್ನು ವೆಲಾಸಿಟಿ ಆಫ್ ಎ ಲೈಟ್ ಇನ್ ಅ ವ್ಯಾಕ್ಯೂಮ್, ಓಕೆ, ಆ್ಯಂಡ್ ವೆಲಾಸಿಟಿ ಆಫ್ ಅ ಲೈಟ್ ಇನ್ ಅ ಮೀಡಿಯಮ್. ಸೊ ಇಲ್ಲಿ ವೆಲಾಸಿಟಿ ಆಗಿರೋದ್ರಿಂದ ಇಟ್ ಇಸ್ ದ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಮೀಟರ್ ಪರ್ ಸೆಕೆಂಡ್. ಸೊ ಗೆಟ್ ಕ್ಯಾನ್ಸಲ್, ಜಸ್ಟ್ 1. ಇಟ್ ಈಸ್ ಆಲ್ಸೋ ನಾಟ್ ಹ್ಯಾವಿಂಗ್ ಯೂನಿಟ್. ಆ್ಯಂಡ್ ಥರ್ಡ್ ಒನ್ ನೋಡಿದ್ರೆ ಸ್ಟ್ರೇನ್ ಅಂದ್ರೇನು, ಇದು ನಿಮಗೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ ಅಲ್ಲಿ ಬರುತ್ತೆ. ಸ್ಟ್ರೇನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಅ ಡೈಮೆನ್ಷನ್ ಟು ದ ಚೇಂಜ್ ಇನ್ ಅ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್ ಅಂತ ಬರುತ್ತೆ. ಸೊ ಲೆಂತ್ ವೈಸ್ ಮಾಡಿದ್ರೆ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಬರುತ್ತೆ. ಸೊ ಲೆಂತ್ ಡಿವೈಡೆಡ್ ಬೈ ಚೇಂಜ್ ಇನ್ ಲೆಂತ್ ಆಗಿರ್ಬೋದು ಅಥವಾ ಲೆಂತ್ ಆಗಿರ್ಬೋದು. ವಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಸೇಮ್ ಯೂನಿಟ್ ಅಲ್ವಾ, ಮೀಟರ್, ಕಿಲೋಮೀಟರ್ ಅಂತ ಬರಲ್ಲ. ಮೆಟೀರಿಯಲ್ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ಲೆಸ್ ದನ್ ಕಿಲೋಮೀಟರ್ ಓನ್ಲಿ, ಮೀಟರ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಸ್ಟ್ರೇನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸ್ಟ್ರೇನ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಬಗ್ಗೆ ಮಾತ್ರ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಸೊ ಮೀಟರ್ ಡಿವೈಡೆಡ್ ಬೈ ಮೀಟರ್ ಅಂತಂದ್ರೆ ಸ್ಟಿಲ್ ಇಟ್ ಈಸ್ 1 ಓನ್ಲಿ. ಸೊ ಇಟ್ ಈಸ್ ಆಲ್ಸೋ ನಾಟ್ ಹ್ಯಾವಿಂಗ್ ಯೂನಿಟ್. ಸೊ ದಿಸ್ ಟೈಪ್ ಆಫ್ ಕ್ವಾಂಟಿಟೀಸ್ ವಿ ಕಾಲ್ ಇಟ್ ಆಸ್ ಅ ಯೂನಿಟ್ ಲೆಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ, ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಟಾಪಿಕ್. ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ಸ್. ಇಲ್ಲಿ ನಾವು ಮಲ್ಟಿಪಲ್ ಮತ್ತೆ ಸಬ್ ಮಲ್ಟಿಪಲ್ ಅಂತ ಬರುತ್ತೆ ಕಾನ್ಸೆಪ್ಟ್. ಮಲ್ಟಿಪಲ್ ಮತ್ತೆ ಸಬ್ ಮಲ್ಟಿಪಲ್ ಅಂದ್ರೇನು? ಮಲ್ಟಿಪಲ್ ಅಂದ್ರೆ ಯಾವಾಗ 10 ಪವರ್ಸ್ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತಲ್ಲ, 10 ಪವರ್ಸ್ ಪಾಸಿಟಿವ್ ವ್ಯಾಲ್ಯೂಸ್ನ ಮಲ್ಟಿಪಲ್ಸ್ ಅಂತ ಕರಿತೀವಿ. ಅದೇ 10 ಪವರ್ಸ್ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತಲ್ಲ, ಅವುಗಳನ್ನ ಸಬ್ ಮಲ್ಟಿಪಲ್ ಅಂತ ಕರಿತೀವಿ. ಸೊ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಫಿಸಿಕ್ಸ್ ಅಲ್ಲಿ ತುಂಬಾ ಬ್ರಾಂಚಸ್ ಇದೆ. ಓಕೆ, ಸೊ ತುಂಬಾ ಬ್ರಾಂಚಸ್ ಇದೆ. ಲೈಕ್ ನಾವು ಫಸ್ಟ್ ಇಯರ್ ಕನ್ಸಿಡರ್ ಮಾಡ್ಕೊಂಡ್ರೆ ಮೆಕ್ಯಾನಿಕ್ಸ್ ಇದೆ, ಮಟೀರಿಯಲ್ ಸೈನ್ಸ್ ಇದೆ, ಆಮೇಲೆ ಹೀಟ್ ಆ್ಯಂಡ್ ಥರ್ಮೋಡೈನಾಮಿಕ್ಸ್ ಇದೆ, ರೈಟ್. ಆ್ಯಂಡ್ ಸೆಕೆಂಡ್ ಇಯರ್ ಕನ್ಸಿಡರ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಸಿಟಿ ಇದೆ, ಮ್ಯಾಗ್ನೆಟಿಸಮ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇದೆ, ಅಟೋಮಿಕ್ ಫಿಸಿಕ್ಸ್ ಇದೆ, ಮಾಲಿಕ್ಯುಲರ್ ಫಿಸಿಕ್ಸ್ ಇದೆ, ಕಂಬೈನ್ ಆಗಿ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಇದೆ, ಆಪ್ಟಿಕ್ಸ್ ಇದೆ, ದಟ್ ಈಸ್ ದ ರೇ ಆಪ್ಟಿಕ್ಸ್ ಆ್ಯಂಡ್ ವೇವ್ ಆಪ್ಟಿಕ್ಸ್ ಇದೆ, ಆಮೇಲೆ ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಇದೆ, ಸೆಮಿಕಂಡಕ್ಟರ್ ಫಿಸಿಕ್ಸ್ ಅಂತೇಳಿ. ಸೊ ಡಿಫ್ರೆಂಟ್ ಬ್ರಾಂಚಸ್ ಇರೋದ್ರಿಂದ ನಮಗೆ ಸೈಜ್ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್ ಬೇರೆ ಬೇರೆ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನಮಗೆ ಈಸಿ ಆಗಬೇಕು ಅಂತೇಳಿ ನಾವು ಮಲ್ಟಿಪಲ್ ಮತ್ತೆ ಸಬ್ ಮಲ್ಟಿಪಲ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಮಲ್ಟಿಪಲ್ಸ್ ಅಂತಂದ್ರೆ ಓಕೆ, ಸೊ ಮಲ್ಟಿಪಲ್ಸ್ ಅಂತಂದ್ರೆ ಪವರ್ಸ್ ಏನಿರುತ್ತಲ್ಲ 10 ಪವರ್ಸ್, ಓಕೆ, 10 ಪವರ್ಸ್ ಏನಿರುತ್ತಲ್ಲ ಪಾಸಿಟಿವ್ ಅಲ್ಲಿ ಇರುತ್ತೆ. ಅದೇ ಸಬ್ ಮಲ್ಟಿಪಲ್ಸ್ ಅಂತಂದ್ರೆ ಸಬ್ ಮಲ್ಟಿಪಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 10 ಪವರ್ಸ್ ಏನಿರುತ್ತಲ್ಲ 10 ಪವರ್ಸ್ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ ಅಲ್ಲಿ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ 10 ಪವರ್ 1 ಇಟ್ ಈಸ್ ಅ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್. ಅದನ್ನ ನಾವೇನಂತ ಕರಿತೀವಿ? ಡೆಕಾ. ಓಕೆ, ಸಿಂಬಲ್ DA. ಸೆಕೆಂಡ್ ಒನ್ 10 ಪವರ್ 2 ಹೆಕ್ಟೋ, ಅದನ್ನ ಸಿಂಬಾಲಿಕಲ್ ಆಗಿ H ಅಂತ ಕನ್ಸಿಡರ್ ಮಾಡ್ಕೋತೀವಿ. ಆಕ್ಚುಲಿ ಇವೆಲ್ಲ ಇದನ್ನ ಯೂಸ್ ಮಾಡಲ್ಲ ಜಾಸ್ತಿ, ಇದನ್ನ ಯೂಸ್ ಮಾಡ್ತಾರೆ, ಮಿಕ್ಕಿದ್ದೆಲ್ಲನೂ ಯೂಸ್ ಮಾಡ್ತಾರೆ. ಅಪ್ ಟು ಎಲ್ಲಿವರೆಗೆ ಇದು ಮತ್ತೆ ಗಿಗಾ ಟೆರಾಬೈಟ್ ವರೆಗೆ ಯೂಸ್ ಮಾಡ್ತಾರೆ. ನೀಟ್ ಅಂತ ಬಂದ್ರೆ ಇದು ಪಿಟಾ ಮತ್ತೆ ಎಕ್ಸಾ ವರೆಗೆ ಯೂಸ್ ಮಾಡ್ತಾರೆ. ಸೊ ನಮ್ಮ KCETಗೆ ಇಲ್ಲಿವರೆಗೆ ಸಾಕು. ಓಕೆ, ಸೊ ಫಸ್ಟ್ ಒನ್ 10 ಪವರ್ 3 ಅಂದ್ರೆ ಕಿಲೋ, 10 ಪವರ್ 6 ಅಂದ್ರೆ ಮೆಗಾ, 10 ಪವರ್ 9 ಅಂದ್ರೆ ಗಿಗಾ, 10 ಪವರ್ 12 ಅಂದ್ರೆ ಟೆರಾ, ಆ್ಯಂಡ್ 10 ಪವರ್ 15 ಅಂದ್ರೆ ಪೆಟಾ, ಆ್ಯಂಡ್ 10 ಪವರ್ 18 ಅಂದ್ರೆ ಎಕ್ಸಾ. ಸೊ ಇಲ್ಲಿ ನೀವು ನೋಡ್ಬೋದು ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್ ನೀವು ನಾರ್ಮಲ್ ಆಗಿ ಮೆಮೊರೀಸ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ. ಓಕೆ, ಬೈಟ್ಸ್ ಅಲ್ಲಿ, ಬಿಟ್ಸ್ ಆ್ಯಂಡ್ ಬೈಟ್ಸ್ ಅಲ್ಲಿ. ಬಟ್ ಇಲ್ಲಿ ನಾವು ಪ್ರಿಫಿಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ ಆಸ್ ಅ ಕಿಲೋ, ಮೆಗಾ, ಗಿಗಾ, ಟೆರಾ, ಪಿಟಾ ಆ್ಯಂಡ್ ಎಕ್ಸಾ. ಸೊ ಇಲ್ಲಿವರೆಗೆ ನಮಗೆ ಏನಂತ ಕರಿತೀವಿ? ಮಲ್ಟಿಪಲ್ ಅಂತ ಕರಿತೀವಿ. ಸೆಕೆಂಡ್ ಒನ್ ನೋಡಿದ್ರೆ ಪವರ್ಸ್ ನೋಡಿ, ಪವರ್ಸ್ ಎಲ್ಲ ನೆಗೆಟಿವ್ ಅಲ್ಲಿದೆ. ಇದನ್ನ ಡೆಸಿ, ಇಲ್ಲಿ ಡೆಕಾ, ಇದು ಡೆಸಿ, ಇದು ಸೆಂಟಿ 10 ಪವರ್ -2, ಇದು ಮಿಲಿ 10 ಪವರ್ -3, 10 ಪವರ್ -6 ಮೈಕ್ರೋ, 10 ಪವರ್ -9 ನ್ಯಾನೋ, 10 ಪವರ್ -12 ಪಿಕೋ, 10 ಪವರ್ -15 ಫೆಮ್ಟೋ. ಓಕೆ, ಫಾರ್ಮಿ ಅಂತಂದ್ರೆ ಅಲಾಂಗ್ ವಿತ್ ಮೀಟರ್. ಓಕೆ, ಕನ್ಫ್ಯೂಸ್ ಆಗಬೇಡಿ, ಫೆಮ್ಟೋ. ಆ್ಯಂಡ್ 10 ಪವರ್ -18 ದಟ್ ಈಸ್ ಆಟೋ. ಸೊ ಇವೆಲ್ಲ ನಮಗೆ ಸೆಕೆಂಡ್ ಇಯರ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಫಸ್ಟ್ ಇಯರ್ ಅಲ್ಲಿ ಯೂಸ್ ಆಗುತ್ತೆ, ಬಟ್ ಸೆಕೆಂಡ್ ಇಯರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ಸೆಕೆಂಡ್ ಪಾರ್ಟ್, ಸಬ್ ಮಲ್ಟಿಪಲ್ಸ್. ಓಕೆ, ಇಸ್ ದಟ್ ಕ್ಲಿಯರ್? ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕ್ವಶನಿಂಗ್ ಪಾರ್ಟ್ ಇದೆ. ಸ್ವಲ್ಪ ಬೇಗ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. The physical quantity which is measured in the unit of a Weber per ampere is. So this question is from second year. Okay, ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟ್ ಇಂದ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಓಕೆ, ಆ ಟಾಪಿಕ್ ಇಂದ ಇದೆ, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಹೇಳ್ಬೋದು. ವಾಟ್ ಇಸ್ ದಟ್? ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಮೆಜರ್ ಇನ್ ದ ಯೂನಿಟ್ ಆಫ್ ವೇಬರ್ ಅಂದ್ರೇನು? ವೇಬರ್ ಇಟ್ ಇಸ್ ದ ಯೂನಿಟ್ ಆಫ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್.
ಆ್ಯಂಡ್ ಆಂಪಿಯರ್ ಅನ್ನೋದು ಇಟ್ ಈಸ್ ದ ಕರೆಂಟ್. ಓಕೆ, ಸೊ ಯಾವ ಫಿಸಿಕಲ್ ಕ್ವಾಂಟಿಟಿ ಮ್ಯಾಗ್ನೆಟಿಕ್ ಫ್ಲಕ್ಸ್, ಓಕೆ, ಬಿ ಇಂಡಿಕೇಟ್ಸ್ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಓಕೆ, ಡಿವೈಡೆಡ್ ಬೈ ಕರೆಂಟ್. ಯಾವ ಫಿಸಿಕಲ್ ಕ್ವಾಂಟಿಟಿ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಕರೆಂಟ್, ಯಾವ ಕ್ವಾಂಟಿಟಿ ನಾವು ಮೆಜರ್ ಮಾಡ್ತೀವಿ. ಓಕೆ, ಸೊ ಅಲ್ಲಿ ನಾವು ಆಪ್ಷನ್ಸ್ ನೋಡೋಣ. ಸೆಲ್ಫ್ ಇಂಡಕ್ಟನ್ಸ್, ಮ್ಯೂಚುವಲ್ ಇಂಡಕ್ಟನ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಬೋತ್ ಎ ಅಂಡ್ ಬಿ. ಸೊ ಇಲ್ಲಿ ನೋಡಬಹುದು ಸೆಲ್ಫ್ ಇಂಡಕ್ಟನ್ಸ್ ನಾವು ಮೆಜರ್ ಮಾಡೋದು. ಸೆಲ್ಫ್ ಇಂಡಕ್ಟನ್ಸ್ ದಟ್ ಇಸ್ ಎಲ್. ಮ್ಯೂಚುವಲ್ ಇಂಡಕ್ಟನ್ಸ್ ಸಹಿತ ಸೇಮ್ ಯೂನಿಟ್ ಅಲ್ಲಿ ಮೆಜರ್ ಮಾಡೋದು. ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಕರೆಂಟ್. ಸೊ ಇದ್ರ ಪ್ರಕಾರ ನೋಡಿದ್ರೆ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಇಸ್ ಅ ವೇಬರ್, ದಟ್ ಇಸ್ ಡಬ್ಲ್ಯೂ ಬಿ ಪರ್ ಕರೆಂಟ್ ಅಂದ್ರೆ ಆಂಪಿಯರ್. ಕರೆಂಟ್ ಯಾವ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀವಿ? ಆಂಪಿಯರ್. ಸೊ ಇದನ್ನ ನಾವು ಯಾವ ತರ ಬರಿತೀವಿ? ವೇಬರ್ ಪರ್ ಆಂಪಿಯರ್, ಅಥವಾ ಇದನ್ನೇ ವೇಬರ್ ಪರ್ ಆಂಪಿಯರ್, ಈ ತರನು ಬರೀಬಹುದು. ಓಕೆ, ಸೊ ಸಿಮಿಲರ್ಲಿ ಫಾರ್ ಮ್ಯೂಚುವಲ್ ಇಂಡಕ್ಟನ್ಸ್ಗೆ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಇಸ್ ವೇಬರ್ ಅಂಡ್ ಯೂನಿಟ್ ಆಫ್ ಕರೆಂಟ್ ದಟ್ ಇಸ್ ಆಂಪಿಯರ್. ಸೊ ಇದನ್ನ ವೇಬರ್ ಪರ್ ಆಂಪಿಯರ್ ಅಂತ ಬರೀಬಹುದು, ಅಥವಾ ವೇಬರ್ ಪರ್ ಆಂಪಿಯರ್ ಈ ತರನು ಬರೀಬಹುದು. ಓಕೆ, ಸೊ ದೇರ್ಫೋರ್ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಆಪ್ಷನ್ ಡಿ. ಓಕೆ, ಸೊ ಇದು ದಿಸ್ ಇಸ್ ವೇಬರ್ ಪರ್ ಆಂಪಿಯರ್, ಇದು ಸಹಿತ ವೇಬರ್ ಪರ್ ಆಂಪಿಯರ್, ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಸ್ಟ್ ವೇಬರ್. ಓಕೆ, ಇಸ್ ದಟ್ ಕ್ಲಿಯರ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. SI ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಇದು ಥರ್ಮಲ್ ಕಂಡಕ್ಟಿವಿಟಿ ಮೇಲೆ ಬರುತ್ತೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ ಅಲ್ಲಿ ಈ ಕ್ವಶನ್ ಬಂದಿದೆ. ಓಕೆ, ಫ್ರಮ್ ಥರ್ಮಲ್ ಪ್ರಾಪರ್ಟಿ ವಿ ಗಾಟ್ ದಿಸ್ ಕ್ವಶನ್. ಓಕೆ, SI ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ನಾಟ್ ಜಸ್ಟ್ ಹೀಟ್ ಕೆಪಾಸಿಟಿ. ನೋ ದ ಡಿಫರೆನ್ಸ್. ಓಕೆ, ಹೀಟ್ ಕೆಪಾಸಿಟಿ ಅಂದ್ರೆ ಏನು? ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್. ಓಕೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸೊ ದಿಸ್ ಇಸ್ ದ ಹೀಟ್ ಕೆಪಾಸಿಟಿ. ಓಕೆ, amount of heat required to raise the temperature. Capital letter T ಅಂತಂದ್ರೆ it is the temperature, small letter t ಅಂದ್ರೆ it is the time. Okay, ಇಲ್ಲಿ ನಮಗೆ ಕೇಳ್ತಿರೋದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ದಿಸ್ ಒನ್ ಇಸ್ ನಥಿಂಗ್ ದಿಸ್ ಒನ್. ಓಕೆ, ಸೊ ಇಟ್ ಈಸ್ ಹೀಟ್ ಕೆಪಾಸಿಟಿ ಪರ್ ಯೂನಿಟ್ ಮಾಸ್. ಹೀಟ್ ಕೆಪಾಸಿಟಿ ಪರ್ ಯೂನಿಟ್ ಮಾಸ್ ಅಂತಂದ್ರೆ ಇದನ್ನ ಇನ್ನೊಂದು ತರನು ಹೇಳ್ತೀವಿ. ಹೇಗೆ? ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಬ್ಸರ್ವ್ಡ್ ಬೈ ದ ಬಾಡಿ ಅಥವಾ ಲಿಬರೇಟೆಡ್ ಬೈ ದ ಬಾಡಿ ಅಂತ ಹೇಳ್ತೀವಿ. ಆ ತರ ಕನ್ಸಿಡರ್ ಮಾಡ್ಕೊಂಡಾಗ amount of heat absorbed or liberated by the body, it is depends on mass of the body and specific heat capacity. Okay, so this is C dash and this is C, and this is raise in the temperature ಅಥವಾ change in the temperature ಅಥವಾ fall in the temperature. ಯಾವುದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ನಮಗೆ ಬೇಕಾದ this is the specific heat capacity, that is delta Q divided by m into delta T. So unit na ಬರೆದ್ರೆ what is the unit of delta Q? Nothing but a heat. It is also form of energy. ಕ್ಯಾಲರಿಯಲ್ಲಿ ಮೆಜರ್ ಮಾಡಬಹುದು. ಕ್ಯಾಲರಿ ಇದೆನಾ? ಇಲ್ಲ. ಸೊ ಅನದರ್ ಯೂನಿಟ್ SI ಯೂನಿಟ್ ಆಫ್ ಹೀಟ್ ಎನರ್ಜಿ ದಟ್ ಈಸ್ ಅ ಜೌಲ್. ಓಕೆ, ಫೈನ್. ಅಂಡ್ ವಾಟ್ ಇಸ್ ದ ಯೂನಿಟ್ ಆಫ್ ಮಾಸ್? ದಟ್ ಈಸ್ ಅ ಕಿಲೋಗ್ರಾಮ್. ಓಕೆ, ಶಾರ್ಟ್ ಆಗಿ ನಾವು ಸಿಂಬಾಲಿಕಲಿ ಕೆಜಿ ಅಂತ ಮೆಜರ್ ಮಾಡಬಹುದು. ಅಂಡ್ ಟೆಂಪರೇಚರ್ ಡಿಗ್ರೀಸ್ ಇದೆನಾ? ಡಿಗ್ರೀಸ್ ಇಲ್ಲ, ಕೆಲ್ವಿನ್ ಅಲ್ಲಿದೆ. ದೇರ್ ಫೋರ್ ಇಟ್ ಈಸ್ ಅ ಕೆಲ್ವಿನ್. ಸೊ ಇದನ್ನ ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಜೌಲ್ ಪರ್ ಕೆಜಿ ಪರ್ ಕೆಲ್ವಿನ್ ಆಗುತ್ತೆ. ಓಕೆ, ಪರ್ ಕೆಜಿ ಪರ್ ಕೆಲ್ವಿನ್. ಅಥವಾ ಇದನ್ನ ಯಾವ ತರ ಬರಿಬಹುದು? ಈ ತರನೂ ಬರಿಬಹುದು. ಓಕೆ, ಅಥವಾ ಜೌಲ್ ಪರ್ ಕೆಜಿ ಪರ್ ಕೆಲ್ವಿನ್, ಯಾವ್ದಾದ್ರೂ ಬರಿಬಹುದು. ಸೊ ದೇರ್ ಫೋರ್ ರೈಟ್ ಆನ್ಸರ್ ಯಾವುದು? ಜೌಲ್ ಪರ್ ಕೆಲ್ವಿನ್ ಅನ್ನೋದು ಇಟ್ ಈಸ್ ಅ ಹೀಟ್ ಕೆಪಾಸಿಟಿ. ಅಂಡ್ ಜೌಲ್ ಪರ್ ಕೆಜಿ ಸಾರಿ, ಇದು ಯಾವುದಿಲ್ಲ. ಜೌಲ್ ಪರ್ ಕೆಜಿ ಅನ್ನೋದು ಬರಲ್ಲ. ಸೊ ದಿಸ್ ಇಸ್ ಹೀಟ್ ಕೆಪಾಸಿಟಿ ಬರುತ್ತೆ. ಅಂಡ್ ದಿಸ್ ಇಸ್ ಜೌಲ್ ಪರ್ ಕೆಜಿ ಅಂದ್ರೆ ಯಾವುದಕ್ಕೂ ಬರಲ್ಲ. ಜೌಲ್ ಪರ್ ಮೋಲ್ ಅನ್ನೋದು ಇಟ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಇದಕ್ಕೆ ಬರಲ್ಲ. ಅಂಡ್ ಜೌಲ್ ಪರ್ ಕೆಜಿ ಪರ್ ಕೆಲ್ವಿನ್ ದಟ್ ಈಸ್ ಆಪ್ಷನ್ ಡಿ. ಓಕೆ, ಜೌಲ್ ಪರ್ ಕೆಜಿ ಪರ್ ಕೆಲ್ವಿನ್. ಓಕೆ, ಜೌಲ್ ಪರ್ ಕೆಜಿ ಪರ್ ಕೆಲ್ವಿನ್ ದಟ್ ಈಸ್ ಆಪ್ಷನ್ ಡಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ದ ಯೂನಿಟ್ ಆಫ್ ಅ ಸ್ಟೀಫನ್ಸ್ ಕಾನ್ಸ್ಟಂಟ್ ಈಸ್. ಸೊ ನಿಮಗೆ ಆಪ್ಷನ್ಸ್ ABCD ಕೊಟ್ಟಿದ್ದಾರೆ. ಓಕೆ, ಸೊ ಅಲ್ಲಿ ನಮಗೆ ಬೇಕಾಗಿರೋದು ಯಾವುದು? ಯೂನಿಟ್ ಆಫ್ ಅ ಸ್ಟೀಫನ್ಸ್ ಕಾನ್ಸ್ಟಂಟ್. ಓಕೆ, ಸ್ಟೀಫನ್ಸ್ ಕಾನ್ಸ್ಟಂಟ್, ರೈಟ್? ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಸ್ಟೀಫನ್ಸ್ ಲಾ, ಅದರ ಪ್ರಕಾರ ಹೇಳೋದಾದ್ರೆ ನಮಗೆ ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಟೈಮ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಏರಿಯಾ ಇಂಟು T ಪವರ್ 4, ದಟ್ ಈಸ್ ದ ಟೆಂಪರೇಚರ್. ಗಾಟ್ ಇಟ್? ಸೊ ಈ ಸಿಗ್ಮಾ ಅನ್ನೋದೇ ಸ್ಟೀಫನ್ಸ್ ಕಾನ್ಸ್ಟೆಂಟ್. ಸೊ ಈ ಎನರ್ಜಿ ಪರ್ ಯೂನಿಟ್ ಟೈಮ್ನ ನಾವು ಪವರ್ ಅಂತ ಬರೀಬೋದಾ? ಎಸ್, ಬಿಕಾಸ್ ರೇಟ್ ಆಫ್ ಅಥವಾ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಹೇಳ್ಬೋದು. ವರ್ಕ್ ಮತ್ತೆ ಎನರ್ಜಿ ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್.
ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ಪವರ್ ಅಂತ ಬರಿಬಹುದು ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಎ ಟಿ ಪವರ್ 4 ಅಂತ ಬರಿಬಹುದು. ಅಂಡ್ ನನಗೆ ಬೇಕಾಗಿರೋದು ಯೂನಿಟ್ ಆಫ್ ಅ ಸಿಗ್ಮಾ, ದೇರ್ ಫೋರ್ P divided by A T power 4. Okay, so now unit of a power, that is the watt. Okay, so that is the capital letter W divided by A ಅಂತಂದ್ರೆ ಏರಿಯಾ, ಅದನ್ನ ನಾವು ಮೀಟರ್ ಸ್ಕ್ವೇರ್ ಅಲ್ಲಿ ಮೆಜರ್ ಮಾಡಬಹುದು. ಅಂಡ್ ಟೆಂಪರೇಚರ್ ನ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇಲ್ಲ, ದೇರ್ ಫೋರ್ ಪವರ್ ಇನ್ ಟರ್ಮ್ಸ್ ಆಫ್ ಅ ಕೆಲ್ವಿನ್ ಅಲ್ಲಿ ಬರೀಬಹುದು. ಕೆಲ್ವಿನ್ ಪವರ್ 4, ಟಿ ಪವರ್ 4 ಅಂದ್ರೆ ಕೆಲ್ವಿನ್ ಪವರ್ 4. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯಾವ ತರ ಬರುತ್ತೆ, ವ್ಯಾಟ್ ಇದು ಮೇಲ್ಗಡೆ ತಗೊಂಡ್ರೆ ಪರ್ ಮೀಟರ್ ಸ್ಕ್ವೇರ್. ಓಕೆ, ಮೇಲ್ಗಡೆ ತಗೊಂಡ್ರೆ ಕೆ ಪವರ್ -4. ಓಕೆ, ಸೊ ಯಾವ್ದು ಮ್ಯಾಚ್ ಆಗ್ತಿದೆ, ಸೊ ಇದಂತೂ ಆಗ್ತಿಲ್ಲ, ಪವರ್ 4 ಇಲ್ಲಿದೆ. ಸೊ ಇಲ್ಲಿ ವ್ಯಾಟ್ ಮೀಟರ್ ಅಂತಿದೆ, ಇದು ರಾಂಗ್. ವ್ಯಾಟ್ ಮೀಟರ್ ಸ್ಕ್ವೇರ್ ಪರ್ ಓಕೆ ಕೆಲ್ವಿನ್ ಪವರ್ -4 ಅಂತ ಬಂದಿದೆ. ಓಕೆ, ರೈಟ್. ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ಕನ್ವರ್ಟ್ 36 ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಕನ್ವರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಫಿಸಿಕ್ಸ್ ಅಲ್ಲಿ ಕನ್ವರ್ಷನ್ ಅಂತೂ plays very very important role. Okay, so according to the magnitude of any physical quantity ಯಾವ ತರ ಬರೀತೀವಿ in a two different physical quantity, I mean two different system of unit ಅಲ್ಲಿ. So n1 u1 that is equals to n2 u2. Okay, so ಇಲ್ಲಿ ಆಪ್ಷನ್ಸ್ ನೀವು ನೋಡ್ಕೊಂಡು ಹೋಗಬಹುದು. ಓಕೆ, ಸೊ ಫಸ್ಟ್ ಸಿಸ್ಟಮ್ ನಾನು ಇದನ್ನ ಕನ್ಸಿಡರ್ ಮಾಡ್ಕೋತೀನಿ. ಫಸ್ಟ್ ಸಿಸ್ಟಮ್ that is 36 ಯೂನಿಟ್ ಏನಿದೆ ಕಿಲೋಮೀಟರ್ ಪರ್ ಅವರ್, that is equals to n2 because number ನನಗೆ ಗೊತ್ತಿಲ್ಲ ಸೆಕೆಂಡ್ ಸಿಸ್ಟಮ್ ಅಲ್ಲಿ, therefore I'll write it as it is. Okay, n2 and u2 ಯಾವ್ದ್ರಲ್ಲಿದೆ ಮೀಟರ್ ಪರ್ ಸೆಕೆಂಡ್. ಕ್ಲಿಯರಾ? ಈ ಪರ್ ಅನ್ನೋದು ಡಿವಿಷನ್. ಓಕೆ, ಅದನ್ನ ಡಿವಿಷನ್ ಫಾರ್ಮ್ ಅಲ್ಲೇ ಬರ್ಕೋತೀನಿ. ಸೊ 36 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ 1 ಅವರ್ ಅಂತ, that is equals to n2 and ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್. ನಾವು ಇದನ್ನ ಕನ್ವರ್ಟ್ ಮಾಡೋಣ ಈ ಯೂನಿಟ್ಗೆ. 36 as it is ಕಿಲೋಮೀಟರ್ ಅಂತಂದ್ರೆ ಏನು, ಕಿಲೋ ಸಬ್ ಮಲ್ಟಿಪಲ್, ಕಿಲೋ ಅಂದ್ರೆ 10 power 3, ರೈಟ್? 10 power 3 ನ 1000 ಅಂತ ಬರಿಬೋದಾ, ಅಥವಾ 1 ಕಿಲೋಮೀಟರ್ ಇಸ್ ನಥಿಂಗ್ ಬಟ್ 1000 ಮೀಟರ್ ಅಂತ ಬರಿಬೋದಾ? ಎಸ್. ಡಿವೈಡೆಡ್ ಬೈ 1 ಅವರ್. 1 ಅವರ್ ಅಂದ್ರೆ ಯಾವ ತರ ಬರೀತೀರಾ? ಸೊ 1 ಅವರ್ ಇಸ್ ನಥಿಂಗ್ ಬಟ್ 60 ಮಿನಿಟ್ಸ್, ರೈಟ್? ಅಂಡ್ ಈ 60 ಮಿನಿಟ್ಸ್ ನ 1 ಮಿನಿಟ್ ಅಂತ ಬರಿಬೋದಾ? 60 into 1 ಮಿನಿಟ್. ಸೊ ದಾಟ್ ಇಸ್ 60 ಇಸ್ ನಥಿಂಗ್, 1 ಮಿನಿಟ್ ಅಲ್ಲಿ 60 ಸೆಕೆಂಡ್ಸ್ ಇರುತ್ತೆ. ದೇರ್ ಫೋರ್ 3600 ಸೆಕೆಂಡ್ಸ್. ಸೊ 1 ಅವರ್ ಅಲ್ಲಿ 3600 ಸೆಕೆಂಡ್ಸ್ ಇರುತ್ತೆ. ಅಂಡ್ n2 ಇಂಟು ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ನೀವು ನೋಡ್ಬೋದು ಈ ಮೀಟರ್ ಗೆಟ್ ಕ್ಯಾನ್ಸಲ್, ಸೆಕೆಂಡ್ ಗೆಟ್ ಕ್ಯಾನ್ಸಲ್, ಅಂಡ್ ಇಲ್ಲಿ 2 zeros ಇಲ್ಲಿ 2 zeros ಗೆಟ್ ಕ್ಯಾನ್ಸಲ್, ಅಂಡ್ ಇಲ್ಲಿ 36 ಇಲ್ಲಿ 36 ಗೆಟ್ ಕ್ಯಾನ್ಸಲ್. ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ n2? ದಟ್ ಇಸ್ ದ 10. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೌ let's move on to the next question. Convert to 500 kg per meter cube of a density of a CGS system. Okay, so CGS system ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ. 0.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಬಿ 1.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಸಿ 2 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಅಂಡ್ ಆಪ್ಷನ್ ಡಿ 5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಅಗೇನ್ ಫಾಲೋ ದ ಸೇಮ್ ರೂಲ್. ಓಕೆ, ಸೊ ಚೇಂಜ್ ಮಾಡೋಂಗಿಲ್ಲ. ಓಕೆ, ಸೊ n1 u1 ದಟ್ ಈಸ್ ಈಕ್ವಲ್ಸ್ ಟು n2 ಅಂಡ್ u2. n1 ಯಾವ್ದ್ರಲ್ಲಿದೆ 500 kg per meter cube, that is equals to n2 u2. ಎರಡು ಗೊತ್ತಿಲ್ಲ. ಓಕೆ, ಸೊ therefore I'll write it as it is. ಓಕೆ, ಎರಡು ಗೊತ್ತಿಲ್ಲ. now ಇವಾಗ 500 kg per meter cube ಅಂದ್ರೆ 1 ಮೀಟರ್ ಕ್ಯೂಬ್ ಅಂತ ಅರ್ಥ. ಓಕೆ, ಸೊ ಇದನ್ನ n2 u2 as it is ಬರ್ಕೋತೀನಿ, ಅಥವಾ ಇದನ್ನೇ ಫಿಸಿಕಲ್ ಕ್ವಾಂಟಿಟಿ, ಓಕೆ, ಯೂನಿಟ್ ಆಫ್ ಫಿಸಿಕಲ್ ಕ್ವಾಂಟಿಟಿನ ಸೆಕೆಂಡ್ ಸಿಸ್ಟಮ್ ಅಲ್ಲಿ ಬರಿತಾ ಇದ್ದೀನಿ. ಓಕೆ, ಸೊ 500 as it is, kg ಅಂದ್ರೆ 1000, ಓಕೆ, 1000 ಗ್ರಾಮ್ಸ್ ಡಿವೈಡೆಡ್ ಬೈ 1 ಮೀಟರ್ ಅಂತಂದ್ರೆ ದಟ್ ಇಸ್ 100 ಸೆಂಟಿಮೀಟರ್ ಪವರ್ 3, ದಟ್ ಇಸ್ P2, ಅಥವಾ n2 u2 ಅಂತಾನೂ ಬರಿಬಹುದು, ನೋ ಪ್ರಾಬ್ಲಮ್. ಓಕೆ, ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. 500 ಇಂಟು 1000 ಗ್ರಾಮ್ ಡಿವೈಡೆಡ್ ಬೈ ಇದನ್ನ 3 times 100 ಅಲ್ವಾ, 3 times 100 ಅಥವಾ 100 ಸೆಂಟಿಮೀಟರ್, 100 ಸೆಂಟಿಮೀಟರ್ and 100 ಸೆಂಟಿಮೀಟರ್. ಓಕೆ, ಸೊ ಇಷ್ಟಿದೆ, ದಟ್ ಈಸ್ ಈಕ್ವಲ್ಸ್ ಟು P2 ಅಥವಾ n2 u2 ಅಂತಾನೂ ಬರೀಬಹುದು. ಓಕೆ, ನಾವು ಇವಾಗ ನೋಡಿ 2 zeros and 2 zeros ಕ್ಯಾನ್ಸಲ್ಡ್, ಅಂಡ್ ಇಲ್ಲಿ 2 zeros ಇಲ್ಲಿ 2 zeros ಕ್ಯಾನ್ಸಲ್ಡ್, ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ಡ್. ಅಂದ್ರೆ ನಮಗೆ ಉಳಿದಿರೋದು ಯಾವುದು 5 ಗ್ರಾಮ್ ಡಿವೈಡೆಡ್ ಬೈ, ಓಕೆ, ಮಿಕ್ಕಿದಷ್ಟು 5 ಗ್ರಾಮ್ ಡಿವೈಡೆಡ್ ಬೈ ಇಲ್ಲಿ 10 ಸೆಂಟಿಮೀಟರ್ ಕ್ಯೂಬ್. ಓಕೆ, 10 ಸೆಂಟಿಮೀಟರ್ ಕ್ಯೂಬ್.
ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಎಷ್ಟಾಗುತ್ತೆ? ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಅದನ್ನ P2 ಅಂತ ಬರ್ಕೋತೀನಿ. ಸೊ ದ್ಯಾಟ್ P2 ಈಸ್ ನಥಿಂಗ್ ಬಟ್ 5 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ? 0.5 ಆ್ಯಂಡ್ ಗ್ರಾಮ್ ಈ ಸೆಂಟಿಮೀಟರ್ ಕ್ಯೂಬ್ ಮೇಲೆ ಬಂದರೆ ಪವರ್ -3 ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಯಾವ್ದು ಬರುತ್ತೆ? ಇದನ್ನೇ ಸರ್ ಈ ಥರ ಬರೀರಿ ಅಂತ ಹೇಳಿದ್ರೆ ಎಸ್ ಆಫ್ ಕೋರ್ಸ್ ವಿ ಕ್ಯಾನ್. ಓಕೆ, ಸೊ ವಿ ಕ್ಯಾನ್. ಸೊ ಯಾವ ಥರ ಬರೀಬೋದು? P2 that is equals to 0.5 gram per centimeter cube. Is it clear? Now, so right answer for this, that is option A. Okay, now next one, convert 1 Newton of a force to CGS system. Okay, so ಇಲ್ಲಿ ನೋಡಿ ಸಿಂಪಲ್ ಆಗಿರುತ್ತೆ. ಸೊ ಸೇಮ್. ಸೊ ನಮಗೆ P1 and P2. ಸೊ P1 ಅಲ್ಲಿ ಕೊಟ್ಟಿದ್ದಾರೆ ಯಾವುದು? N1 U1. ಈ P2 ನ ಆಸ್ ಇಟ್ ಈಸ್ ಕನ್ವರ್ಟ್ ಮಾಡ್ಕೋಣ. ಸೊ ದಿಸ್ ಇಸ್ SI ಸಿಸ್ಟಮ್, ದಿಸ್ ಇಸ್ CGS ಸಿಸ್ಟಮ್. ಸೊ N1 ಎಷ್ಟು? 1 ನ್ಯೂಟನ್, ದ್ಯಾಟ್ ಈಸ್ ಈಕ್ವಲ್ಸ್ ಟು P2. ಓಕೆ, ಸೊ ನಮಗೆ ಇಲ್ಲಿ CGS ಸಿಸ್ಟಮ್ ಅನ್ನೋದು ನಿಮಗೆ ಒಂದು ಗೊತ್ತಾಗಬೇಕು. ಸೊ SI ಸಿಸ್ಟಮ್ ಅಂತಂದ್ರೆ ಫೋರ್ಸ್ CGS ಸಿಸ್ಟಮ್. ಓಕೆ, ಫೋರ್ಸ್ ಇದನ್ನ ಮೆಜರ್ ಮಾಡೋದು ನ್ಯೂಟನ್ ಅಲ್ಲಿ, ಇದನ್ನ ಮೆಜರ್ ಮಾಡೋದು CGS ಯೂನಿಟ್ ಅಲ್ಲಿ, ಡೈನ್ ಅಲ್ಲಿ. ಓಕೆ, ಇಸ್ ದಟ್ ಕ್ಲಿಯರ್? ನೌ 1 ನ್ಯೂಟನ್. ಸೊ ಈ 1 ನ್ಯೂಟನ್ ಇಸ್ ನಥಿಂಗ್ ಬಟ್ ಫೋರ್ಸ್ ಯಾವ ತರ ಬರೀತೀರಾ? ಮಾಸ್ ಇಂಟು ಆಕ್ಸಲರೇಷನ್, ರೈಟ್? ಸೊ ಇದನ್ನ ಯಾವ ತರ ಬರೀಬಹುದು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್? ದಟ್ ಈಸ್ ಅ P2. ಸೊ ಇವಾಗ 1 kg ಅಂದ್ರೆ ಏನು? 1000 ಗ್ರಾಮ್. ಇದನ್ನ ಫಸ್ಟ್ ಒಂದು ಸ್ಟೆಪ್ ಮುಂದೆ ಬರೆಯೋಣ. ಓಕೆ, ಸೊ 1 kg ಮೀಟರ್ ಡಿವೈಡೆಡ್ ಬೈ 1 ಸೆಕೆಂಡ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು P2. ಫೈನ್. ನೌ ಸೊ 1 kg ಅಂದ್ರೆ 1000 ಗ್ರಾಮ್ ಅಂತ ಬರೀಬಹುದು. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಂತ ಬರೀಬಹುದು, ಡಿವೈಡೆಡ್ ಬೈ 1 ಸೆಕೆಂಡ್ ಸ್ಕ್ವೇರ್ ಅಂತ ಬರೀಬಹುದು. ದಿಸ್ ಇಸ್ ಅ P2. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ. ಫರ್ದರ್ ಸಿಂಪ್ಲಿಫಿಕೇಶನ್. ಸೊ P2 ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಝೀರೋಸ್ ಇದೆ? 1 2 3 4 5. ದೇರ್ ಫೋರ್ ಇದನ್ನ 10⁵ ಗ್ರಾಮ್, ಮಿಕ್ಕಿದೆ ಯಾವುದು? ಸೆಂಟಿಮೀಟರ್. ಇದನ್ನ ಸೆಕೆಂಡ್ ಸ್ಕ್ವೇರ್ ಮೇಲೆ ತಂದ್ರೆ ಈ ತರ ಬರೀಬಹುದು. ಓಕೆ, ಸೊ P2 ದಟ್ ಈಸ್ ಈಕ್ವಲ್ಸ್ ಟು 10⁵ ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್, ಈ ತರನೂ ಬರೀಬಹುದು. ಈ ವ್ಯಾಲ್ಯೂನೇ. ಓಕೆ, ಸೊ ಈ ನ್ಯೂಟನ್ ಅನ್ನೋದೇನು? kg. ಓಕೆ, ಸೊ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. kg ಬದಲು ಗ್ರಾಮ್, ಮೀಟರ್ ಬದಲು ಸೆಂಟಿಮೀಟರ್, ಸೆಕೆಂಡ್ ಸ್ಕ್ವೇರ್ ಆಸ್ ಇಟ್ ಈಸ್. ದೇರ್ ಫೋರ್ P2 ದಟ್ ಈಸ್ ಈಕ್ವಲ್ಸ್ ಟು 10⁵ ಡೈನ್. ಓಕೆ, ಸೊ ಇದು CGS ಯೂನಿಟ್. ವಾಟ್ ಈಸ್ ದ ನಂಬರ್? 10⁵. ದೇರ್ ಫೋರ್ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ಓಕೆ, ಇಸ್ ದಟ್ ಕ್ಲಿಯರ್? ಸೊ ಸಿಮಿಲರ್ಲಿ ಇದನ್ನ ಟ್ರೈ ಮಾಡಿ. ಓಕೆ, ಸೊ ಇದನ್ನ ಟ್ರೈ ಮಾಡಿ. ಸೊ ಜೌಲ್ ಇದನ್ನ ಟ್ರೈ ಮಾಡಿ. ಆಲ್ರೆಡಿ ನೀವು ಸೆಕೆಂಡ್ ಇಯರ್ ಅಲ್ಲಿ ಇದಿರ್ತಾ. ಸೊ ಎಲ್ಲ ಜೌಲ್ ಅಂದ್ರೇನು, CGS ಯೂನಿಟ್ ಆಫ್ ವರ್ಕ್ ಅಂದ್ರೇನು. ಸೊ ಇಲ್ಲಿ ಜೌಲ್ ಅನ್ನೋದು SI ಸಿಸ್ಟಮ್. ಓಕೆ, ಸೊ CGS ಸಿಸ್ಟಮ್ಗೆ ಅರ್ಗ್ ಬರುತ್ತೆ. ಓಕೆ, ಸೊ 1 ಜೌಲ್ ಅಂದ್ರೆ ಕ್ಲೂ ಹೇಳ್ತೀನಿ ನೋಡಿ. 1 ಜೌಲ್ ಈಸ್ ನಥಿಂಗ್ ಬಟ್ 1 ನ್ಯೂಟನ್ ಮೀಟರ್ ಅಂಡ್ 1 ಅರ್ಗ್ ಈಸ್ ನಥಿಂಗ್ ಬಟ್ 1 ಡೈನ್ ಸೆಂಟಿಮೀಟರ್. ಓಕೆ, ಸೊ ಎರಡನ್ನ ರಿಲೇಷನ್ ಮಾಡಿ what is the value ಅಂತ ಹೇಳಿ, N2 value. Okay, now let's move on to the significant figures. Okay, significant figures and its rules. So first of all, what is this significant figures? So significant figures ಅನ್ನೋದು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಮೆಜರ್ಮೆಂಟ್ ಮಾಡಿದ್ರೆ ಅನ್ಕೊಳ್ಳಿ. ಓಕೆ, ರೂಲರ್ ತಗೊಂಡು ಮೆಜರ್ಮೆಂಟ್ ಮಾಡಿರ್ತೀರಾ. ಓಕೆ, ಮೆಜರ್ಮೆಂಟ್ ಮಾಡಿದಾಗ ನಮ್ಮ ಕಾಲೇಜ್ಗಳಲ್ಲಿ ಯೂಸ್ ಮಾಡೋ ರೂಲರ್ ಯಾವ ಥರ ಇರುತ್ತೆ? ಸೊ ಸಿಂಪಲ್ ಆಗಿ 15 ಸೆಂಟಿಮೀಟರ್ ಅಥವಾ 20 ಸೆಂಟಿಮೀಟರ್ ರೂಲರ್ ಇರುತ್ತೆ. ಸೊ ಅದರಲ್ಲಿ ಯು ಕ್ಯಾನ್ ಮೆಜರ್ ಅಪ್ ಟು 1 ಡೆಸಿಮಲ್ ಪಾಯಿಂಟ್ ಕರೆಕ್ಟ್ ರೀಡಿಂಗ್ನ ಮೆಜರ್ ಮಾಡ್ಬೋದು, ಬಟ್ ನಾಟ್ ಮೋರ್ ದನ್ ದ್ಯಾಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರೂಲರ್ ಇದೆ ಅನ್ಕೊಳ್ಳಿ, ಈ ಥರ 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 ಈ ಥರ ಇದೆ ಅನ್ಕೊಳ್ಳಿ. ಸೊ ಯಾವುದೋ ಒಂದು ಆಬ್ಜೆಕ್ಟ್ನ ಮೆಜರ್ ಮಾಡಿದ್ರ. ಸೊ ಅದು ಯಾವ ಥರ ಬಂದಿದೆ ಅಂದರೆ ಈ ಥರ ಬಂದಿದೆ. ಓಕೆ, ಈ ಥರ ಬಂದಿದೆ. ಸೊ ಇಲ್ಲಿ ನಾವು ವ್ಯಾಲ್ಯೂಸ್ನ ಫಿಲ್ ಮಾಡಿದಾಗ, ಓಕೆ, ಸೊ ದಿಸ್ ಇಸ್ 1 ಸೆಂಟಿಮೀಟರ್, ದಿಸ್ ಇಸ್ 2 ಸೆಂಟಿಮೀಟರ್, ದಿಸ್ ಇಸ್ 3 ಆ್ಯಂಡ್ ದಿಸ್ ಇಸ್ 4 ಆ್ಯಂಡ್ ದಿಸ್ ಇಸ್ 5 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಲೆಂತ್ ಆಫ್ ದಿಸ್ ಆಬ್ಜೆಕ್ಟ್? ಇವಾಗ ನೋಡಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ 1 2 3 4 ಆ್ಯಂಡ್ ಹಾಫ್ ಇದೆ. ಓಕೆ, ಸೊ 1.4 ಅಂತ ಬರಿಬೋದು, 1.4 ಸೆಂಟಿಮೀಟರ್ ಅಂತ ಬರಿಬೋದು. ಬಟ್ ಇಟ್ ಇಸ್ ಮೋರ್ ದ್ಯಾನ್ 1.45 ಸೆಂಟಿಮೀಟರ್ ಅಲ್ವಾ? ನಾವೇನು ಬರೀತೀವಿ? 1.4 ಹಾಫ್ ಇದೆ, ಅದರಿಂದ ಈ ಥರ ಬರೆದಿದ್ದೀವಿ ಅಂತ ಕೇಳ್ತೀವಿ. ವಿ ಆರ್ ಶೋರ್ ಇಟ್ ಈಸ್ 1.4 ಸೆಂಟಿಮೀಟರ್.
ಬಟ್ ಈ ಲಾಸ್ಟ್ ಡಿಜಿಟ್ಗೆ ಇಲ್ಲಿ ನೋಡಿ, ಈ ಲಾಸ್ಟ್ ಡಿಜಿಟ್ ಮತ್ತೆ ಇದು 4th ಡಿಜಿಟ್ ಮತ್ತೆ ಈ 2 ಮಧ್ಯದಲ್ಲಿದೆ. ಸೊ ದಟ್ ಮೀನ್ಸ್ ನಾವೇನ್ ಬರಿತೀವಿ 1.45 ಅಂತ ಬರಿತೀವಿ. ಬಟ್ ಪ್ರಿಸೈಸ್ ಆಗಿ ಬರೆಯಕ್ಕಾಗಲ್ಲ, ನಮಗೆ ಈ ನಂಬರ್ ಶ್ಯೂರಿಟಿ ಇಲ್ಲ. ಓಕೆ, ಈ ನಂಬರ್ ಶ್ಯೂರಿಟಿ ಇಲ್ಲ. 5 ಇರುತ್ತೋ ಅಥವಾ ಮೋರ್ ದ್ಯಾನ್ 5 ಇರುತ್ತೋ, 1.47 ಆಗಿರ್ಬೋದಲ್ಲ, 1.49 ಆಗಿರ್ಬೋದಲ್ಲ, ರೈಟ್? ವಿ ಆರ್ ನಾಟ್ ಶೋರ್ ಅಬೌಟ್ ದಟ್ 5 ನಂಬರ್, ಬಟ್ ವಿ ಆರ್ ಶೋರ್ ಅಬೌಟ್ 1.4. ಎಸ್, ಅಫ್ ಕೋರ್ಸ್ 1.4 ಖಂಡಿತ ಇದ್ದೇ ಇರುತ್ತೆ, ಬಟ್ ವಿ ಆರ್ ನಾಟ್ ಶೋರ್ ಅಬೌಟ್ ದಟ್ 5. ಸೊ ಇದನ್ನೇ ಅನ್ಸರ್ಟೈನ್ ನಂಬರ್ ಅಂತ ಕರಿತೀವಿ. ಅಂದ್ರೆ ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್. ಓಕೆ, ಅದನ್ನೇ ನಾವು ಅನ್ಸರ್ಟೈನ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂಡ್ ಇಟ್ಸ್ ರೂಲ್ಸ್ ಅಂತ ಹೇಳೋದೇನು? ದ ನಂಬರ್ ಆಫ್ ಡಿಜಿಟ್ಸ್ ಇನ್ ಅ ಮೆಜರ್ಡ್ ವ್ಯಾಲ್ಯೂ ಅಬೌಟ್ ದ ಕರೆಕ್ಟ್ನೆಸ್ ಆಫ್ ವಿಚ್ ವಿ ಶೋರ್, ದಟ್ ಈಸ್ 1.4 ವಿ ಆರ್ ಶೋರ್, ಪ್ಲಸ್ 1 more digit ಆರ್ ಕಾಲ್ಡ್ ಆಸ್ ಅ ಸಿಗ್ನಿಫಿಕೆಂಟ್ ಫಿಗರ್. 1 more digit ಅಂದ್ರೆ ಯಾವುದು? 5. ಸೊ 5 ಬಗ್ಗೆ ನಾವು ಶ್ಯೂರಿಟಿನಿಲ್ಲ, ಬಟ್ 1.4 ಅನ್ನೋದು ಶ್ಯೂರಿಟಿ ಇದೆ. ಬಟ್ 1.4 ಆದ್ಮೇಲೆ 5 ಇದೆಯಲ್ಲ, ಅದ್ರ ಬಗ್ಗೆ ನಾವು ಶ್ಯೂರ್ ಇಲ್ಲ. ಸೊ ಈ ಕಾಂಬಿನೇಷನ್ ಆಫ್ 1.45 ಅನ್ನೋದು ಸಿಗ್ನಿಫಿಕೆಂಟ್ ಡಿಜಿಟ್ ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಸೊ ಇದನ್ನ ಸಾಲ್ವ್ ಮಾಡಕ್ಕೆ ಕೆಲವು ರೂಲ್ಸ್ಗಳಿದೆ. ಓಕೆ, ದ ರೂಲ್ಸ್ ಟು ಬಿ ಫಾಲೋಡ್. ಓಕೆ, ರೂಲ್ಸ್ ಟು ಬಿ ಫಾಲೋಡ್ ಅಂತ ಹೇಳಿದ್ರೆ ಏನ್ ಬರುತ್ತೆ? ಆಲ್ ದ ನಾನ್ ಝೀರೋಸ್, ಓಕೆ, ಆಲ್ ದ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದ್ರೆ ಇಲ್ಲಿ ಏನೇನು ಝೀರೋಸ್ ಇಲ್ಲಲ್ಲ, 0 ಬಿಟ್ಟು 1 2 3 4 5 6 7 8 9 ಏನಿದೆ ಇವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾನ್ಸಂಟ್ರೇಟ್ ಆನ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ನೌ 1 it is non-zero, 2 it is a non-zero, 3 it is a non-zero, 4 it is a non-zero. Therefore significant figures ಎಷ್ಟಾಗುತ್ತೆ ಇಲ್ಲಿ? That is the number 4. And the next one ನೋಡೋಣ. Next number ನೋಡಿ, 1 2 5 non-zeros, therefore significant numbers ಎಷ್ಟಿದೆ? Significant figures 1 2 3, therefore significant figures that is the 3. And ಇಲ್ಲಿ ನೋಡಿ, ಡೆಸಿಮಲ್ ಪಾಯಿಂಟ್ ಇದ್ರೂ ಇಲ್ಲದೆ ಇದ್ರೂ, ಓಕೆ, ನಾನ್ ಝೀರೋ ಆಗಿದ್ರೆ ಅದು ಸಿಗ್ನಿಫಿಕೆಂಟ್ ಫಿಗರ್. ಓಕೆ, 1 2 3 4, 1 2 1 2 non-zeros, therefore significant figure that is a 4. And the last one 3 1 4, significant figure that is a 3. Clear? The first rule, non-zero numbers are significant. Okay, non-zero numbers are significant. Next one ನೋಡೋಣ. So first one it is done. Second one, the trapped zeros, that is the zeros lies between non-zeros digits are significant. Zeros ಅಂದ್ರೆ insignificant ಅಂತ ಹೇಳಿದ್ವಿ, right? ಬಟ್ ಅದೇ ಝೀರೋಸ್ ನಾನ್ ಝೀರೋಸ್ ಮಧ್ಯೆ ಇದ್ರೆ ಅವುಗಳನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ಇವಾಗ ಈ ಝೀರೋಸ್ ಏನಾದ್ರೂ ನಾನ್ ಝೀರೋಸ್ ಮಧ್ಯೆ ಇದ್ರೆ ಅವುಗಳು ಸಹಿತ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ನೋಡಿ, 1.004, ಈ 1 ನಾನ್ ಝೀರೋ, 4 ಅನ್ನೋದು ನಾನ್ ಝೀರೋ, ಈ ಎರಡು ಮಧ್ಯೆ 2 ಝೀರೋಸ್ ಇದೆ. ದೇರ್ಫೋರ್ ಈ 2 ಝೀರೋಸ್ ಸಹಿತ ಸಿಗ್ನಿಫಿಕೆಂಟ್ ಫಿಗರ್ಸ್. ದೇರ್ಫೋರ್ ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ನಂಬರ್? ದಟ್ ಈಸ್ 0.4. ಸೊ ಡೈರೆಕ್ಟ್ ಆಗಿ ನಾವು 4 ಅಂತ ಬರಿಬೋದಾ? ಎಸ್. ಅಂಡ್ 2 ಮತ್ತೆ 3 ಅನ್ನೋದು ನಾನ್ ಝೀರೋ, ಬಟ್ ಈ 2 ಮಧ್ಯೆ ಒಂದು ಝೀರೋ ಟ್ರಾಪ್ ಆಗಿದೆ, ಅಂದ್ರೆ ಒಳಗಡೆ ಸಿಗ್ಬಿದ್ದಿದೆ. ಸೊ ಇದು ಸಹಿತ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕರಿತೀವಿ. ದಟ್ ಈಸ್ ಅ ಸಿಗ್ನಿಫಿಕೆಂಟ್ ಫಿಗರ್, ದಟ್ ಈಸ್ 3. ಓಕೆ, ಅದೇ ರೀತಿ 3 ಮತ್ತೆ 2 ಮಧ್ಯದಲ್ಲಿ ಇವನ್ ಡೆಸಿಮಲ್ ಇದ್ರು ಡೆಸಿಮಲ್ ಇರದೇ ಇದ್ರು ಝೀರೋಸ್ ಇದ್ರೆ ಅವುಗಳು ಸಹಿತ ಸಿಗ್ನಿಫಿಕೆಂಟ್ ಫಿಗರ್ಸೇ. 1 2 3 4 5 6, ದೇರ್ಫೋರ್ significant figure that is a 6. Okay, is it clear? Second rule. And the third rule ನೋಡೋಣ. Initial zeros or leading zeros are never insignificant. Okay, never significant, not insignificant, never significant. ಅಂದ್ರೆ ಲೆಸ್ ದೆನ್ 1 ಇದ್ರೆ ಎನಿ ನಂಬರ್, ಓಕೆ, ಲೆಸ್ ದೆನ್ 1 ಇದ್ರೆ ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದೀವಿ? ಲೀಡಿಂಗ್ ಝೀರೋಸ್ ಏನಿರುತ್ತಲ್ಲ, ಲೀಡಿಂಗ್ ಝೀರೋಸ್ ಅಂಟಿಲ್ ನಾನ್ ಝೀರೋ ಬರೋವರೆಗೂ ಅವ್ಯಾವುದು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಲ್ಲ, ಅವ್ಯಾವುದು ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ 0.0012, ಆ 0.00 ಏನಿದೆಲ್ಲ ಇನ್ಸಿಗ್ನಿಫಿಕೆಂಟ್. ಬಟ್ 1 and 2 ಅನ್ನೋದು ಇಟ್ ಇಸ್ ಅ ನಾನ್ ಝೀರೋಸ್ ನಂಬರ್, 1 and 2, ದೇರ್ಫೋರ್ ಸಿಗ್ನಿಫಿಕೆಂಟ್ ಫಿಗರ್ಸ್ 2. ಆ ಥರ. ಸರ್ ಡೆಸಿಮಲ್ ಪಾಯಿಂಟ್ ಇದ್ರೆ ನೋ ವರೀಸ್, ಲೀಡಿಂಗ್ ಝೀರೋಸ್ ಡೆಸಿಮಲ್ ಪಾಯಿಂಟ್ ಇದ್ರೂ ಇಲ್ಲದೆ ಇದ್ರೂ ದೇ ಆರ್ ನಾಟ್ ಅ ಸಿಗ್ನಿಫಿಕೆಂಟ್. ಓಕೆ, ಸೊ ನೋಡಿ ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್ಸ್ the first one ನೋಡಿ, 0.001, leading zeros cannot be significant, therefore ಇದು ಮಾತ್ರ 1 ಇದೆ, therefore significant figure that is 1. and the next one 0.312, ಈ 0 ಅನ್ನೋದು ಈ ಮೂರು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ, ಇಲ್ಲಿ ಸಹಿತ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ, ಮಿಕ್ಕಿದ್ದು 312 it is a non zero, therefore significant figure in this case that is a 3. and the next one ನೋಡಿ, 0.0032,
ಇದಿಷ್ಟು ಲೀಡಿಂಗ್ ಝೀರೋಸ್ ಇದೆ, ದೇರ್ ಫೋರ್ ಇಟ್ ಇಸ್ ಇನ್ಸಿಗ್ನಿಫಿಕೆಂಟ್. ದೇರ್ ಫೋರ್ 3 and 2 ಅನ್ನೋದು ಸಿಗ್ನಿಫಿಕೆಂಟ್ ನಂಬರ್ಸ್ ಬಿಕಾಸ್ ಇಟ್ ಇಸ್ ನಾನ್ ಝೀರೋ, ದಟ್ ಈಸ್ ಅ 2. ಆ್ಯಂಡ್ ಇಲ್ಲೂ ಅಷ್ಟೇ ಈ 0.0 ಏನಿದೆಯಲ್ಲ ಇಟ್ ಈಸ್ ಅ ಲೀಡಿಂಗ್ ಝೀರೋಸ್, ಇನ್ಸಿಗ್ನಿಫಿಕೆಂಟ್. ಬಟ್ 2 and 4 ಅನ್ನೋದು ನಾನ್ ಝೀರೋಸ್ ಆ್ಯಂಡ್ ಒನ್ ಮೋರ್ ಝೀರೋ ಇಸ್ ದೇರ್, ಬಟ್ ಇಟ್ ಇಸ್ ಟ್ರಾಪ್ಡ್ ಬಿಟ್ವೀನ್ ನಾನ್ ಝೀರೋ ನಂಬರ್, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಸಿಗ್ನಿಫಿಕೆಂಟ್. ಅಂದರೆ ಎರಡು ನಾನ್ ಝೀರೋ ಡಿಜಿಟ್ ಮಧ್ಯೆ ಒಂದು ಝೀರೋಸ್ ಅಥವಾ ಎನ್ ನಂಬರ್ ಆಫ್ ಝೀರೋಸ್, ಝೀರೋ ಎಷ್ಟೇ ಇರಲಿ ಅವೆಲ್ಲ ಸಿಗ್ನಿಫಿಕೆಂಟ್ ನಂಬರ್ಸ್ ಅಂತ ಕರಿತೀವಿ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ಇದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ ದಟ್ ಈಸ್ 3. ಓಕೆ, ನೆಕ್ಸ್ಟ್ ಒನ್, ಎಂಡಿಂಗ್ ಝೀರೋಸ್ ಆರ್ ಟ್ರೈಲಿಂಗ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್ ಇಫ್ ದೇ ಅಪಿಯರ್ ಆಫ್ಟರ್ ಡೆಸಿಮಲ್. ಇವು ಲೀಡಿಂಗ್ ಝೀರೋಸ್ ಬಗ್ಗೆ ಆಯಿತು. ಅದೇ ಲಾಸ್ಟಿಗೆ ಎಂಡಿಂಗ್ ಝೀರೋಸ್ ಅಂತ ಬಂದರೆ ಅವಾಗ ಯಾವ ಥರ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಇಫ್ ಝೀರೋಸ್ ಆರ್ ಅಪಿಯರ್ಡ್ ಆಫ್ಟರ್ ಡೆಸಿಮಲ್ ಪಾಯಿಂಟ್. ನೋಡಿ 2.00 ನೋಡಿ 2 ಆದ್ಮೇಲೆ ಪಾಯಿಂಟ್ ಇದೆ, ದೇರ್ ಫೋರ್ ಈ 2 ಡಿಜಿಟ್ಸ್ ಸಹಿತ ಸಿಗ್ನಿಫಿಕೆಂಟೇ, ದೇರ್ ಫೋರ್ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ದಟ್ ಈಸ್ ಅ 3. ಓಕೆ, ಆಮೇಲೆ 3 ಪಾಯಿಂಟ್ ಇದೆ 120, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಸಿಗ್ನಿಫಿಕೆಂಟ್ ಫಿಗರ್, ದೇರ್ ಫೋರ್ 1 2 3 4. ಕ್ಲಿಯರಾ? ನೆಕ್ಸ್ಟ್ 0.003 ನೋಡಿ, ಇದಿಷ್ಟು ಲೀಡಿಂಗ್ ಝೀರೋಸ್, ಅದು ಡೆಸಿಮಲ್ ಪಾಯಿಂಟ್ ಇದ್ರೂ ಇಲ್ಲದೆ ಇದ್ರೂ ಆಗಲ್ಲ. ಓಕೆ, ಆ್ಯಂಡ್ ಈ ಲಾಸ್ಟ್ ಏನಿದೆಯಲ್ಲ ದಿಸ್ 0 ಇಟ್ ಈಸ್ ಎಂಡಿಂಗ್ ಝೀರೋ, ಇಟ್ ಈಸ್ ನಾಟ್ ಅಪಿಯರ್ಡ್ ಆಫ್ಟರ್ ಡೆಸಿಮಲ್ ಪಾಯಿಂಟ್, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕ್ಯಾನ್ಸಲ್ಡ್. ಈ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಅಂದರೆ 3 ಮತ್ತು 2 ಮಧ್ಯದಲ್ಲಿದೆ, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಸಿಗ್ನಿಫಿಕೆಂಟ್. ದೇರ್ ಫೋರ್ ನಮ್ಗೆ ಉಳಿದಿರೋದು ಯಾವುದು 302, ದೇರ್ ಫೋರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಫ್ ದಿಸ್ ನಂಬರ್ ದಟ್ ಈಸ್ ದ 3. ಕ್ಲಿಯರಾ? ನಾ 200 ಇಲ್ಲಿ ಯಾವುದೇ ಥರ ಡೆಸಿಮಲ್ ಪಾಯಿಂಟ್ ಇಲ್ಲ, ದೇರ್ ಫೋರ್ ಇಫ್ ದರ್ ಇಸ್ ನೋ ಡೆಸಿಮಲ್ ignore this. So significant figure of this that is a 1. And illu saita ending zeros decimal point appear agilla, therefore 1 and 4 significant figure that is a 2. Okay, suppose ನೀವು ಏನಾದ್ರು sometimes ಏನಾಗುತ್ತೆ ಕ್ಲಾರಿಟಿ ಸಿಗಲ್ಲ, ಅದಕ್ಕೆ ಸ್ಟೇಟ್ಮೆಂಟ್ ಸಹಿತ ಬರ್ದಿದ್ದೀನಿ. ಓಕೆ, now let's move on to the next topic, that is the order of a magnitude is never significant. ಆರ್ಡರ್ 10 ಪವರ್ಸ್ ಏನೇ ಇದ್ರೂ ಇಟ್ ಇಸ್ ಅ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ನೋಡಿ 2.1 10 power 3 ಸಿಗ್ನಿಫಿಕೆಂಟ್ ಅಲ್ಲ, ದೇರ್ ಫೋರ್ 2 and 1 ಇದೆ, ದೇರ್ ಫೋರ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು 2 and 1 ದಟ್ ಈಸ್ ಅ 2. ಅಂಡ್ ನೆಕ್ಸ್ಟ್ ಒನ್ 2.010, ಸೊ ಇದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇರೋದ್ರಿಂದ ಇದು ಸಿಗ್ನಿಫಿಕೆಂಟ್ ಆಗಲ್ಲ, ದೇರ್ ಫೋರ್ 1 2 3 4, ಸೊ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ದಟ್ ಈಸ್ ಅ 4. ನೆಕ್ಸ್ಟ್ ಒನ್ 200 ಇದೆ, ಇದನ್ನ ಯಾವ ತರ ಬರೀಬಹುದು 10 power 2 ಅಂತ ಬರೀಬಹುದಾ? ಇದು ಲೀಡಿಂಗ್ ಟ್ರೈಲಿಂಗ್ ಝೀರೋಸ್ ಅಥವಾ ಎಂಡಿಂಗ್ ಝೀರೋಸ್ ಅಂತ ಏನು ಹೇಳ್ತೀವಿ, ಇಟ್ ಇಸ್ ಇನ್ಸಿಗ್ನಿಫಿಕೆಂಟ್, ದೇರ್ ಫೋರ್ ಇಟ್ ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ದಟ್ ಈಸ್ ಅ 1. ಇಲ್ಲಿ ಟ್ರೈಲಿಂಗ್ ಎಂಡಿಂಗ್ ಝೀರೋಸ್ ಕ್ಯಾನ್ ನೆವರ್ ಬಿ ಸಿಗ್ನಿಫಿಕೆಂಟ್ ಇಫ್ ದೇ ಡು ನಾಟ್ ಅಪಿಯರ್ ಆಫ್ಟರ್ ಡೆಸಿಮಲ್, ದೇರ್ ಫೋರ್ 1 and 4 ಸಿಗ್ನಿಫಿಕೆಂಟ್ ಫಿಗರ್ ದಟ್ ಈಸ್ 2. ಕ್ಲಿಯರಾ? ಅಂಡ್ ದ ಲಾಸ್ಟ್ ಒನ್, pure numbers are constant. Okay, pure numbers are constants have infinite significant figures. ಹೇಗೆ? ಇಲ್ಲಿ ನೋಡಿ 1 ಅಂತ ಕೊಟ್ಟಿದ್ದಾರೆ, 1 can be written as ಈ ತರ 1 ಅಂತ ಬರೀಬಹುದಾ? What is the significant number of this? Significant number of this that is 1. ಇದೇ 1 ನ 1.0 ಅಂತ ಬರೀಬಹುದಾ? Yes. What is the significant figure? That is a 2. ಇದೇ 1 ನ 1.00 ಅಂತ ಬರೀಬಹುದಾ? ಸ್ಟಿಲ್ ಗಿವ್ಸ್ ದ ಸೇಮ್ ವ್ಯಾಲ್ಯೂ. ಇದನ್ನ ಏನಂತ ಬರೀಬಹುದು? ಸಿಗ್ನಿಫಿಕೆಂಟ್ ಫಿಗರ್ ದಟ್ ಇಸ್ 3 ಅಂತ ಬರೀಬಹುದು. ಅದೇ 1 ನ 1.000 ಅಂತ ಬರೀಬಹುದಾ? ಸಿಗ್ನಿಫಿಕೆಂಟ್ ಫಿಗರ್ ದಟ್ ಇಸ್ ಅ 4. ಇದೇ 1 ನ 1.0000 ಅಂತ ಬರೀಬಹುದಾ? ಎಸ್, ಸಿಗ್ನಿಫಿಕೆಂಟ್ ಫಿಗರ್ 4. ಯಾಕೆ? ಆಫ್ಟರ್ ಡೆಸಿಮಲ್ ಪಾಯಿಂಟ್ ಆಲ್ zeros are significant, therefore it is a 5 not 4. Okay, this is 5. Okay, clear? And so on, ಅಂದ್ರೆ up to infinite. So ಅದಕ್ಕೆ ನಾವು ಹೇಳೋದು 1 infinite significant figures. Okay, significant figures ಎಲ್ಲದಕ್ಕೂ ಸೇಮ್, that is infinite. ಸೊ ಎಷ್ಟು ಬೇಕೋ ಅಷ್ಟು ಬರ್ಬೋದು, 1 ಬರೀಬಹುದು ಅಪ್ ಟು ಇನ್ಫಿನಿಟ್, 1 ಇಂದ ಇನ್ಫಿನಿಟ್ ವರೆಗೂ ಬರೀಬಹುದು. ಅದಕ್ಕೆ pure numbers are constant have infinite significant figures. Getting my point? Okay, right. Next one ನೋಡೋಣ. Yes, round of the uncertain digit. Okay, ಇವಾಗ ನಮ್ಗೆ ಗೊತ್ತಾಯ್ತಲ್ಲ, ಫಸ್ಟ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದೆ ಯಾವುದು 1.45. 1.4 ಅನ್ನೋದು ನಮಗೆ ಕ್ಲಾರಿಟಿ ಇದೆ,
ಬಟ್ ವಿ ಆರ್ ನಾಟ್ ಶೂರ್ ಅಬೌಟ್ 5. ಅದು 5 ಆಗಿರ್ಬೋದು, ಮೋರ್ ದೆನ್ 5 ಆಗಿರ್ಬೋದು. ಓಕೆ, ಅಂದರೆ ಇವಾಗ ನಾವೇನು ಹೇಳ್ತೀವಿ, ಆ 4 ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಆದಮೇಲೆ ಅದು ಏನಾಗಿರ್ಬೋದು, 1.46 ಆಗಿರ್ಬೋದು, 1.47 ಆಗಿರ್ಬೋದು, 1.48 ಆಗಿರ್ಬೋದು, 1.49 ಆಗಿರ್ಬೋದು. ಬಟ್ ರ್ಯಾಂಡಮ್ ಆಗಿ 1.45 ಅಂತ ಬರ್ದ್ವಿ. ಬಟ್ 1.4 ವಿ ಆರ್ ಶೋರ್ ಅಬೌಟ್ ಇಟ್. ಬಟ್ ಆ 5 ಬಗ್ಗೆ ಗ್ಯಾರಂಟಿ ಇಲ್ಲ. ಅದನ್ನ ರೌಂಡ್ ಆಫ್ ಮಾಡಬೇಕು ಅಂತಂದ್ರೆ ಯಾವ ರೂಲ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದು ನಾವೇ ತಿಳ್ಕೋಬೇಕು. ಓಕೆ, ದ ರಿಸಲ್ಟ್ ಆಫ್ ಕಾಂಪಿಟೇಷನ್ ವಿತ್ ಅಪ್ರಾಕ್ಸಿಮೇಟ್ ನಂಬರ್ ವಿಚ್ ಕಂಟೈನ್ಸ್ ಮೋರ್ ದನ್ 1 ಅನ್ಸರ್ಟನ್ ಡಿಜಿಟ್ ಶುಡ್ ಬಿ ರೌಂಡೆಡ್ ಆಫ್. ಓಕೆ, ಸಪೋಸ್ ಇಲ್ಲಿ ನಮಗೆ ಒಂದೇ ಇದೆ, ಸೊ ದ್ಯಾಟ್ ಇಟ್ ಇಸ್ ಕ್ಲಿಯರ್. 1.45 ಒಂದೇ ಇದೆಯಲ್ಲ ನಡೀತದಂತ. ಬಟ್ ಅಲ್ಲಿ ಸಪೋಸ್ 1.4567 ಅಂತ ಬರೆದ್ರೆ ಇಟ್ ಇಸ್ ನಾಟ್ ಶೋರ್ ಅಬೌಟ್ ಇಟ್. ಆ ಮೀಟರ್ ರೂಲ್ ಅನ್ನೋದು ಇಟ್ ಕೆನಾಟ್ ಡಿಟರ್ಮೈನ್ ಫಾರ್ 2 ಡೆಸಿಮಲ್ ಪ್ಲೇಸಸ್. ಓಕೆ, ನಿಮಗೆ ಮೆಜರ್ಮೆಂಟ್ಸ್ ಅಲ್ಲಿ ಸ್ಕ್ರೂ ಗೇಜ್ ಮತ್ತೆ ವರ್ನಿಯರ್ ಕ್ಯಾಲಿಪರ್ಸ್ ಡಿಲೀಟ್ ಮಾಡಿದ್ದಾರೆ, ಅದಿದ್ರೆ ಇನ್ನೂ ಚೆನ್ನಾಗಿತ್ತು ನಿಮಗೆ. ಓಕೆ, ರೈಟ್. ಸೊ ಫಸ್ಟ್ ರೂಲ್ ನೋಡೋಣ. ರೂಲ್ ನಂಬರ್ 1, ಇಫ್ ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್ ಈಸ್ ಮೋರ್ ದನ್ 5, ದೆನ್ ಪ್ರಿಸೀಡಿಂಗ್ ಡಿಜಿಟ್ ಈಸ್ ಇನ್ಕ್ರೀಸ್ಡ್ ಬೈ 1. ಪ್ರಿಸೀಡಿಂಗ್ ಅಂತಂದ್ರೆ ಹಿಂದಿನ ಸಂಖ್ಯೆ. ಓಕೆ, ಪ್ರೀವಿಯಸ್ ನಂಬರ್ ಹಿಂದಿನ ಸಂಖ್ಯೆ. ಓಕೆ, ಸೊ ಪ್ರಿಸೀಡಿಂಗ್ ಡಿಜಿಟ್ ಅಂದ್ರೆ ಹಿಂದಿನ ಸಂಖ್ಯೆ ಈಸ್ ಇನ್ಕ್ರೀಸ್ಡ್ ಬೈ 1. ಅಂದ್ರೆ ಯಾವುದು ರೌಂಡ್ ಆಫ್ ಮಾಡ್ಬೇಕು ಅನ್ಕೊಂಡಿರ್ತೀವಲ್ಲ ಅದು ಗ್ರೇಟರ್ ದೆನ್ 5 ಇದ್ರೆ ಪ್ರಿಸೀಡಿಂಗ್ ಡಿಜಿಟ್ ಆ 5 ಗಿಂತ ಹಿಂದೆ ಇರುತ್ತಲ್ಲ ಅದನ್ನ ಇನ್ಕ್ರೀಸ್ ಬೈ 1. ಓಕೆ, ಎಕ್ಸಾಂಪಲ್ ನೋಡೋಣ. ಸೊ 3.77 ಫಾರ್ ಎಕ್ಸಾಂಪಲ್, ನಾನು ಇದನ್ನ ರೌಂಡ್ ಆಫ್ ಮಾಡಬೇಕು, 6 ಅಂತ ಬರೀತೀನಿ, ರೌಂಡ್ ಆಫ್ ಮಾಡಬೇಕು. ಅಂಡ್ ಇದನ್ನ ರೌಂಡ್ ಆಫ್ ಮಾಡಬೇಕಂದ್ರೆ ಫಸ್ಟ್ ಐ ಹ್ಯಾವ್ ಟು ಕಂಪೇರ್ ವಿತ್ 5. ಸೊ 7 ಅನ್ನೋದು ಗ್ರೇಟರ್ ದನ್ 5. ಎಸ್, ಅಕಾರ್ಡಿಂಗ್ ಟು ದ ರೂಲ್ ಪ್ರೀವಿಯಸ್ ಡಿಜಿಟ್, ಈ 7 ಗೆ ಪ್ರೀವಿಯಸ್ ಡಿಜಿಟ್ ಯಾವುದು, ಇದು. ಅದನ್ನ ಏನ್ ಮಾಡಬೇಕು, ಇನ್ಕ್ರೀಸ್ ಬೈ 1, ದೇರ್ ಫೋರ್ ಪ್ಲಸ್ 1. ಏನಾಗುತ್ತೆ, ದಿಸ್ 1 ಕ್ಯಾನ್ ಬಿ ರಿಟನ್ ಆಸ್ 3.8. ಹೇಗೆ 3 ಆಸ್ ಇಟ್ ಈಸ್, 7 ಪ್ಲಸ್ 1 ಎಷ್ಟಾಗುತ್ತೆ, 3.8 ಅಷ್ಟೇ. ಇದನ್ನ ರೌಂಡ್ ಆಫ್ ಮಾಡಿದ್ವಿ, 7 ನ ರೌಂಡ್ ಆಫ್ ಮಾಡಿದ್ವಿ. ಓಕೆ, ರೌಂಡ್ ಆಫಿಂಗ್ 7. ಓಕೆ, ನಾವು ಸೆಕೆಂಡ್ ಡಿಜಿಟ್ ನೋಡೋಣ. ಇದನ್ನ ರೌಂಡ್ ಆಫ್ ಮಾಡಬೇಕು, 6 ನ ರೌಂಡ್ ಆಫ್ ಮಾಡಬೇಕು. ಓಕೆ, ದಿಸ್ 6 ನ ರೌಂಡ್ ಆಫ್ ಮಾಡಬೇಕು. ಈ 6 ಅನ್ನೋದು ಗ್ರೇಟರ್ ದನ್ 5. ಎಸ್, ಓಕೆ, ಗ್ರೇಟರ್ ದನ್ 5. ಎಸ್, ಗ್ರೇಟರ್ ದನ್ 5 ಇದ್ರೆ ಪ್ರಿಸೀಡಿಂಗ್ ಡಿಜಿಟ್ ಯಾವುದು, 6 ಗೆ ಹಿಂದಿನ ಸಂಖ್ಯೆ 1. ಆ 1ನ ಪ್ಲಸ್ 1 ಮಾಡಬೇಕು. ಅದೆಷ್ಟೇ ನಂಬರ್ ಇರಲಿ, 0 ಇದ್ರೆ ಪ್ಲಸ್ 1, 0 ಪ್ಲಸ್ 1 1 ಆಗುತ್ತೆ. 1 ಇದ್ರೆ 1 ಪ್ಲಸ್ 1 2 ಆಗುತ್ತೆ. 3 ಇದ್ರೆ 3 ಪ್ಲಸ್ 1 4 ಆಗುತ್ತೆ. ಅಷ್ಟೇ ಡಿಫರೆನ್ಸ್. ಓಕೆ, ಇದನ್ನ ಯಾವ ತರ ಬರೀಬಹುದು, 2 ಪಾಯಿಂಟ್, ಇಲ್ಲಿ 1 ಇದೆ, ಪ್ಲಸ್ 1 ಮಾಡಿದ್ರೆ 2.2 ಅಷ್ಟೇ. ಓಕೆ, ನಾವು ನೆಕ್ಸ್ಟ್ ಒನ್ ನೋಡಿ, ರೂಲ್ ನಂಬರ್ 2. ವಾಟ್ ಇಸ್ ದಟ್ ರೂಲ್ ನಂಬರ್ 2? ಇಫ್ ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್ ಈಸ್ ಲೆಸ್ ದೆನ್ 5. ಓಕೆ, ಸೊ ಇಲ್ಲಿ ಮೋರ್ ದೆನ್ 5 ಇತ್ತು, ಬಟ್ ಇಲ್ಲಿ ಲೆಸ್ ದೆನ್ 5 ಇದೆ. ದೆನ್ ಪ್ರಿಸೀಡಿಂಗ್ ಡಿಜಿಟ್ ಇಸ್ ಅನ್ಚೇಂಜ್ಡ್, ಅಂದ್ರೆ ಚೇಂಜ್ ಮಾಡೋಂಗಿಲ್ಲ, ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಸೊ ಇವಾಗ ನನಗೆ 4 ನ ರೌಂಡ್ ಆಫ್ ಮಾಡ್ಬೇಕು. ಇಲ್ಲಿ ಐ ವಾಂಟ್ ಟು ರೌಂಡ್ ಆಫ್ ದಿಸ್ ನಂಬರ್ 4. ಓಕೆ, ಅಂಡ್ ಫಸ್ಟ್ ವಾಟ್ ಹ್ಯಾವ್ ಟು ಡೂ, 4 ನ ಕಂಪೇರ್ ವಿತ್ 5. 4 ಅನ್ನೋದು 5 ಗಿಂತ ಲೆಸ್, ದೇರ್ ಫಾರ್ ಪ್ರಿಸೀಡಿಂಗ್ ಡಿಜಿಟ್ ಯಾವುದು, 7. ಕೀಪ್ ಇಟ್ ಆಸ್ ಇಟ್ ಇಸ್, ದಟ್ ಈಸ್ 5.7. ಓಕೆ, ಕ್ಲಿಯರಾ? ನಾವು ಇಲ್ಲಿ ಈ 3 ನ ರೌಂಡ್ ಆಫ್ ಮಾಡ್ಬೇಕು. ನಾನು 3 ನ ರೌಂಡ್ ಆಫ್ ಮಾಡಬೇಕು. 3 ನ ಕಂಪೇರ್ ವಿತ್ 5. 3 is less than 5. ಲೆಸ್ ದನ್ 5 ಇದ್ರೆ ಪ್ರಿಸೀಡಿಂಗ್ ಡಿಜಿಟ್ ದಟ್ ಈಸ್ 1. ಕೀಪ್ ಇಟ್ ಆಸ್ ಇಟ್ ಇಸ್. ದೇರ್ ಫೋರ್ ಇದನ್ನ ಯಾವ ತರ ಬರೀಬಹುದು, 2.1. ಕ್ಲಿಯರಾ? ಓಕೆ, ನಾವು ಲೆಟ್ಸ್ ಮೂವ್ ಟು ದ ರೂಲ್ ನಂಬರ್ 3. ಇಫ್ ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್ ಈಸ್ 5. ಓಕೆ, ನಾವು ರೌಂಡ್ ಆಫ್ ಮಾಡದೇ 5 ಇತ್ತಂದ್ರೆ ದೆನ್ ಪ್ರಿಸೀಡಿಂಗ್ ಡಿಜಿಟ್ ಇಸ್ ಇನ್ಕ್ರೀಸ್ ಬೈ 1 ಇಫ್ ಇಟ್ ಈಸ್ ದ ಆಡ್ ಅಂಡ್ ಈಸ್ ಲೆಫ್ಟ್ ಅನ್ಚೇಂಜ್ಡ್ ಇಫ್ ಇಟ್ ಇಸ್ ದ ಈವನ್. ಓಕೆ, ಇವಾಗ ನನಗೆ 5 ನ ರೌಂಡ್ ಆಫ್ ಮಾಡಬೇಕು. ಓಕೆ, 5 ನ ರೌಂಡ್ ಆಫ್ ಮಾಡಬೇಕು. ಸೊ ಇಲ್ಲಿ 5 = 5 ಇದೆ, ರೈಟ್? ಸೊ ರೌಂಡ್ ಆಫ್ ಮಾಡೋದು 5 = 5 ಇದೆ. ಅವಾಗ ಏನ್ ಮಾಡಬೇಕು, ಪ್ರಿಸೀಡಿಂಗ್ ಡಿಜಿಟ್ ನ ನೋಡಬೇಕು. ಪ್ರಿಸೀಡಿಂಗ್ ಡಿಜಿಟ್ ಅಂದ್ರೆ ಅದು 5 ಗೆ ಹಿಂದಿನ ಸಂಖ್ಯೆ, ದಟ್ ಈಸ್ 1. 1 ಅನ್ನೋದು ಈವನ್ ಆಡ್ ನಂಬರ್. ಆಡ್ ಆಗಿದ್ರೆ ಪ್ಲಸ್ 1 ನ ಮಾಡಿ. ಪ್ಲಸ್ 1 ನ ಮಾಡಿದ್ರೆ ಏನಾಗುತ್ತೆ, 3.2 ಆಗುತ್ತೆ. ಕ್ಲಿಯರಾ? ನಾವು ಇವಾಗ ನಾನು ಈ 5 ನ ರೌಂಡ್ ಆಫ್ ಮಾಡಬೇಕು. ಓಕೆ, 5 ನ ರೌಂಡ್ ಆಫ್ ಮಾಡಬೇಕು. ಈ 5 ನ 5 ಜೊತೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಆಗಿದೆ. ಈಕ್ವಲ್ ಆಗಿದ್ರೆ ಏನ್ ಮಾಡಬೇಕು, ಪ್ರಿಸೀಡಿಂಗ್ ಡಿಜಿಟ್ ನ ನೋಡಬೇಕು. ಎಸ್, ನೋಡಿದಾಗ ಅದು ಆಡ್ ಆಗಿದ್ರೆ ಇನ್ಕ್ರೀಸ್ ಬೈ 1, ಈವನ್ ಆಗಿದ್ರೆ ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಲೆಫ್ಟ್ ಅನ್ಚೇಂಜ್ಡ್ ಇಫ್ ಇಟ್ ಇಸ್ ಈವನ್. 2 ಅನ್ನೋದು ಈವನ್ ನಂಬರ್ ಅಂದ್ರೆ ಸರಿ ಸಂಖ್ಯೆ. ಈವನ್ ನಂಬರ್ ಅಂತಂದ್ರೆ ಸರಿ ಸಂಖ್ಯೆ, ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ. ಓಕೆ, ನಾವು ಸೊ ಇವಾಗ ಇದನ್ನ ಆಸ್ ಇಟ್ ಈಸ್ ಇಟ್ಕೋಬೇಕು. ಸೊ 3.2. ಕ್ಲಿಯರಾ? ನಾವು
Next, rule number 4. If the digit to be rounded off is a 5, okay, and followed by digit other than 0, then preceding digit is raised by 1. Okay, so simple ಆಗಿ ನೀವು ಇದನ್ನ 5 ನ ರೌಂಡ್ ಆಫ್ ಮಾಡ್ಕೋಬೇಕು ಅನ್ಕೊಳ್ಳಿ. 5 ನ ರೌಂಡ್ ಆಫ್ ಮಾಡಬೇಕು. ಯಾವುದು ಇದು? ನೆಕ್ಸ್ಟ್ ನಂಬರ್ ನೋಡಿ. ನೆಕ್ಸ್ಟ್ ನಂಬರ್ ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು 0, ಓಕೆ, ನಾಟ್ ಈಕ್ವಲ್ ಟು 0 ಆಗಿದ್ರೆ previous number automatically will increase by 1. Okay, increased by 1 if it is not equal to 0. Okay, ಇದು not equal to 0 ಇದೆ, preceding digit ಅಂದ್ರೆ 3 ಅದು increased by 1. therefore ಈ ನಂಬರ್ ಏನಾಗುತ್ತೆ? ಓಕೆ, ಈ ನಂಬರ್ ಏನಾಗುತ್ತೆ? 16 as it is, 3 plus 1 that is a 4. ಓಕೆ, ಕ್ಲಿಯರಾ? ನಾ ನೆಕ್ಸ್ಟ್ ಒನ್ ನೋಡಿ. ಸೊ ಇಲ್ಲಿ 5 ನ ರೌಂಡ್ ಆಫ್ ಮಾಡಬೇಕು. ಓಕೆ, ರೌಂಡ್ ಆಫ್. ಓಕೆ, ರೌಂಡ್ ಆಫ್ ಮಾಡ್ತಾ ಇದ್ದೀನಿ. ಈ 5 ನ ರೌಂಡ್ ಆಫ್ ಮಾಡ್ಬೇಕಂದ್ರೆ ಮುಂದಿನ ಸಂಖ್ಯೆ ನೋಡಬೇಕು. ಮುಂದಿನ ಸಂಖ್ಯೆ ಯಾವುದು? 8. 8 ಈಸ್ ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಅಂದ್ರೆ ಪ್ರಿಸೈಡಿಂಗ್ ಡಿಜಿಟ್ ಏನ್ ಮಾಡಬೇಕು? ಆಟೋಮೆಟಿಕಲಿ ರೇಸ್ಡ್ ಬೈ 1. ಓಕೆ, ಅಥವಾ ಇನ್ಕ್ರೀಸ್ಡ್ ಬೈ 1. ಪ್ರಿಸೈಡಿಂಗ್ ಡಿಜಿಟ್ ಇಸ್ ರೇಸ್ಡ್ ಬೈ 1. ಸೊ ಇವಾಗ ಏನಾಗುತ್ತೆ? ಇದು 5.7 ಇದೆ, ರೇಸ್ಡ್ ಬೈ 1 ಪ್ಲಸ್ 1, therefore it is a 8. 5.8 ಇಷ್ಟು ಸಿಂಪಲ್. ಸೊ ಸ್ವಲ್ಪ ರೂಲ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, rules. Okay, rule 5. The order of the magnitude of a given number is the nearest power often, okay, to which it is approximated. ಅಂದ್ರೆ ನಿಮಗೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಕೇಳಿದ್ರೆ 10 ಪವರ್ಸ್ ಅಲ್ಲಿ ಕೇಳಿದ್ರೆ 10 ಪವರ್ ಎಕ್ಸ್ ಅಲ್ಲಿ ಕೇಳ್ತಾರೆ. ಓಕೆ, 10 ಪವರ್ ಎಕ್ಸ್ ಅಲ್ಲಿ ಕೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು? ಫಾರ್ ಅ ಫೈಂಡಿಂಗ್ ಆರ್ಡರ್ ಆಫ್ ಅ ಮ್ಯಾಗ್ನಿಟ್ಯೂಡ್ ದಟ್ ಈಸ್ ದ ಎಕ್ಸ್, ದಟ್ ಈಸ್ ದ 10 ಪವರ್ ಎಕ್ಸ್ ಆಫ್ ದ ನಂಬರ್ ಎಕ್ಸ್ಪ್ರೆಷನ್. ಓಕೆ, ನಂಬರ್. ಇವಾಗ ನೀವು ಎಕ್ಸ್ ನ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಸೊ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು 10 ಪವರ್ ಎಕ್ಸ್ ಅಂತಿದೆ. ಸೊ ಇದನ್ನ ನೆನ್ಪಡಿಟ್ಕೊಡಿ. ಓಕೆ, ಇವಾಗ ಎಕ್ಸ್ ನಂಬರ್ ಫೈಂಡ್ ಮಾಡಬೇಕು. ಈ ಎನ್ ವ್ಯಾಲ್ಯೂ ಎಷ್ಟಾಗಿರ್ಬೇಕಂದ್ರೆ 0.5 ಗಿಂತ ಜಾಸ್ತಿ ಇರಬೇಕು, ಬಟ್ 5 ಗಿಂತ ಲೆಸ್ ಇರಬೇಕು. ಅಂದ್ರೆ ಎನ್ ವ್ಯಾಲ್ಯೂ, ಓಕೆ, ಎನ್ ವ್ಯಾಲ್ಯೂ ಶುಡ್ ಲೈ ಬಿಟ್ವೀನ್ 0.5 ಟು 5. ಈ ಇಷ್ಟು ವ್ಯಾಲ್ಯೂಗಳ ಮಧ್ಯೆ ಇರಬೇಕು. ಸಪೋಸ್ ಇಲ್ಲ ಅಂದ್ರೆ ಆ ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ನೋಡಕ್ಕೆ, ಫಸ್ಟ್ ಎಕ್ಸಾಂಪಲ್ ನೋಡ 0.2. ಸೊ 0.2 ಅನ್ನೋದು ಇಟ್ ಇಸ್ ಲೆಸ್ ದೆನ್ 0.5, ರೈಟ್? ಸೊ ಇಲ್ಲಿ ನೋಡಿ, ಈ 0.2 ಅನ್ನೋದು, ಓಕೆ, ಸೊ ಇಲ್ಲೇ ಕಂಪೇರ್ ಮಾಡ್ತೀನಿ. 0.2 ಅನ್ನೋದು ಇಟ್ ಇಸ್ ಲೆಸ್ ದೆನ್ 0.5. ನಮಗೆ ವ್ಯಾಲ್ಯೂಸ್ ಎಲ್ಲಿರಬೇಕು? 0.5 ಇಂದ 5 ವರೆಗೆ ಇರಬೇಕು. ದೇರ್ ಫೋರ್ ಅದನ್ನ ಕನ್ವರ್ಟ್ ಮಾಡಬೇಕು. ಹೇಗೆ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಬೋದಾ? ಓಕೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಹೇಗೆ? 0.2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10. ಇವಾಗ ಏನಾಗುತ್ತೆ? ಇದು 2 ಆಗುತ್ತೆ ಡಿವೈಡೆಡ್ ಬೈ 10. ಈ 10 ನ ಮೇಲ್ಗಡೆ ತಂದ್ರೆ ಏನಾಗುತ್ತೆ? ದಟ್ ಈಸ್ 2 ಇಂಟು 10 ಪವರ್ ಮೈನಸ್ 1. ಇವಾಗ ನೋಡಿ, ಈ 2 ಅನ್ನೋದು ಇಟ್ ಈಸ್ ಗ್ರೇಟರ್ ದನ್ 0.5 ಅಂಡ್ ಲೆಸ್ ದನ್ 5. ದೇರ್ ಫೋರ್ ಇಟ್ ಈಸ್ ಪಾಸಿಬಲ್. ಸೊ ಇದನ್ನ ಕನ್ವರ್ಟ್ ಮಾಡಿದೀವಿ ಯಾವುದಕ್ಕೆ? ದಟ್ ಈಸ್ 2 ಇಂಟು 10 ಪವರ್ ಮೈನಸ್ 1ಗೆ ಕನ್ವರ್ಟ್ ಮಾಡಿದೀವಿ. ಸೊ ಇವಾಗ ಆರ್ಡರ್ ಆಫ್ ದ ಮ್ಯಾಗ್ನಿಟ್ಯೂಡ್ ಎಷ್ಟು? ದಟ್ ಈಸ್ -1. ಓಕೆ, ಸೊ ಈ ತರ ಸಾಲ್ವ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 1 ಇದೆ. 1 ಅನ್ನೋದು 0.5 ಗಿಂತ ಜಾಸ್ತಿ, ಆಲ್ಸೋ ಇಟ್ ಇಸ್ ಲೆಸ್ ದೆನ್ 5. therefore it is possible. ಇದನ್ನ ಯಾವ ತರ ಬರೀಬಹುದು? 1 into 10 power 0 ಅಂತ ಬರೀಬೋದಾ? ಎಸ್. 10 power 0 ಇಟ್ ಇಸ್ 1. 1 into 1 ಸೇಮ್ ವ್ಯಾಲ್ಯೂ ಬರುತ್ತೆ. ಇದು ನೋಡಿ 2 into 10 power minus 1 ಇದೆಯಲ್ಲ, ಈ 10 power 1 minus 1 ನ ಕೆಳಗಡೆ ತಂದ್ರೆ ಏನಾಗುತ್ತೆ? 2 divided by 10 ಆಗುತ್ತೆ. ಸ್ಟಿಲ್ ವಿಲ್ ಗೆಟ್ ಸೇಮ್ ವ್ಯಾಲ್ಯೂ 0.2 ನೇ ಬರುತ್ತೆ. ಸೊ ವಾಟ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಗ್ನಿಟ್ಯೂಡ್? ದಟ್ ಇಸ್ x, ದಟ್ ಇಸ್ 0. ನೆಕ್ಸ್ಟ್ ಒನ್ ನೋಡಿ, 5 ಅನ್ನೋದು ಇಟ್ ಇಸ್ ಗ್ರೇಟರ್ ದನ್ 0.5 ಈಕ್ವಲ್ ಟು 5 ಅಂದ್ರೆ ಇಟ್ ಈಸ್ ಅ ವ್ಯಾಲಿಡ್. ದೇರ್ ಫೋರ್ ಇದನ್ನ ಯಾವ ತರ ಬರೀಬಹುದು? 5 into 10 power 0 ಅಂತ ಬರೀಬಹುದು. ಸೊ ಸ್ಟಿಲ್ ವಿಲ್ ಗೆಟ್ 5 ಓನ್ಲಿ. 10 power 0 ಇಟ್ ಇಸ್ 1. 1 into 5 ದಟ್ ಇಸ್ 5. ಕ್ಲಿಯರಾ? ಓಕೆ, ರೈಟ್. ನೆಕ್ಸ್ಟ್ ಒನ್ ನೋಡಿ, 6 ಅನ್ನೋದು ನೋಡಿ, ಇದನ್ನ ಕಂಪೇರ್ ಮಾಡ್ಕೊಂಡ್ರೆ 0.2 ವಿಚ್ ಇಸ್ ಲೆಸ್ ದೆನ್ 0.5 ಅಲ್ವಾ? ರೈಟ್. ಸೊ ಅವಾಗ ಏನ್ ಮಾಡ್ತಿದ್ವಿ? ಕನ್ವರ್ಟ್ ಮಾಡ್ತಾ ಇದ್ವಿ. ಈ 1 ಅನ್ನೋದು ಗ್ರೇಟರ್ ದೆನ್ 0.5 and less than 5. therefore it is directly valid. ಇದು ಸಹಿತ ಸೇಮ್ greater than 0.5 and equal to 5. okay, and equal to 5. ಕರೆಕ್ಟಾ? this is also correct. ಬಟ್ ಇದು 6 ಅನ್ನೋದು greater than 0.5 and greater than 5. ಸೊ ಇವಾಗ ಏನ್ ಮಾಡಬೇಕು? ವ್ಯಾಲ್ಯೂ ಶುಡ್ ಲೈ ಬಿಟ್ವೀನ್ 0.5 and 5 ಮಧ್ಯನೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ದಟ್ ಇದಕ್ಕೆ ನಾನು ಏನ್ ಮಾಡ್ಬೋದು ಅಂತಂದ್ರೆ, ಇದನ್ನ ಯಾವ ತರ ಬರೀಬಹುದು?
ಈ 6ನ ಯಾವ ಥರ ಬರಿಬೋದು ಅಂತಂದರೆ ಇಲ್ಲಿ ನೋಡಿ 0.6 ಇಂಟು 10⁻1 ಅಂತ ಬರಿಬೋದಾ? ಎಸ್. ಹೇಗೆ 0.6 ಇಂಟು 10⁻1 ಅಂದರೆ 10 ಇಂಟು 0.6 ಅಂದರೆ 6 ವ್ಯಾಲ್ಯೂ ಬರುತ್ತಾ? ರೈಟ್. ಸೊ ಇದನ್ನು ನಾನು ಯಾವ ಥರ ಬರೆಯುತ್ತಂದ್ರೆ 0.6 ಇಂಟು 10⁻1. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್? ದಟ್ ಈಸ್ 1. ಓಕೆ. ಸೊ ಸಿಮಿಲರ್ಲಿ 31 ಇಟ್ ಈಸ್ ಗ್ರೇಟರ್ ದ್ಯಾನ್ 0.5 ಆ್ಯಂಡ್ ಗ್ರೇಟರ್ ದ್ಯಾನ್ 5. ಇದನ್ನ ಯಾವ ಥರ ಬರಿಬೋದು? ಇದನ್ನ ಯಾವ ಥರ ಬರಿಬೋದು ಅಂದರೆ ದಟ್ ಈಸ್ ದ 3.1 ಇಂಟು 10⁻1 ಅಂತ ಬರಿಬೋದು. 10⁻1 is nothing but 10. 10 into 3.1 that is the 31. So ಇದನ್ನ ಇಲ್ಲಿ ಬರಿತಾ ಇದೆ ನೋಡಿ 3.1 into 10⁻1. So here also it is a 1. Okay. Here it is not as 5, it is a 0. Okay. This is 0 because we are talking about a power x, right? Now 32, this is also can be written as 3.2 into 10⁻1. This is also 1. Okay. Now ಇದನ್ನ ಯಾವ ಥರ ಬರೀತೀರಾ? 9999 ಇದನ್ನ ಯಾವ ಥರ ಬರಿಬೋದು ಅಂದರೆ 0.999 ಇಂಟು 10⁻3 ಅಂತ ಬರಿಬೋದಾ? ಎಸ್. ಮಲ್ಟಿಪ್ಲೈ 1000 ಮಾಡಿ ಇದನ್ನ 10⁻3 ಅಂದರೆ ನಥಿಂಗ್ ಬಟ್ ಮಲ್ಟಿಪ್ಲೈ ಬೈ 1000. ಸ್ಟಿಲ್ ವಿಲ್ ಗೆಟ್ ಸೇಮ್ 999 ಅಲ್ವಾ? ಸೊ ಇಲ್ಲಿ ಆರ್ಡರ್ ಎಷ್ಟು ಬಂತು? ದಟ್ ಈಸ್ ದ 3. ಅಂಡ್ ದ ಲಾಸ್ಟ್ 1000 ಅಂದರೆ ಇದನ್ನ ಯಾವ ಥರ ಬರಿಬೋದು? 10⁻3 ಅಂತ ಬರಿಬೋದಾ? ಎಸ್. 10⁻3. ಸೊ ಇದನ್ನ 1 ಇಂಟು 10⁻3 ಅಂತ ಬರಿಬೋದು. ಸೊ ವಾಟ್ ಈಸ್ ದ ಆರ್ಡರ್? ದಟ್ ಈಸ್ ದ 3. ಈ ಥರ ಸಾಲ್ವ್ ಮಾಡಬೇಕು. ಓಕೆ. ಇಸ್ ದಟ್ ಕ್ಲಿಯರ್? ಓಕೆ. ನಾವು ಸೊ ಇದನ್ನ ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡಿ. ಓಕೆ. ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡಿ. ಸಪೋಸ್ ನಿಮಗೆ ಬರಲಿಲ್ಲ ಅಂತಂದ್ರಿ, ಸಪೋಸ್ ನಿಮಗೆ ಪಾಸಿಬಿಲಿಟಿ ಇಲ್ಲ ಅಂದ್ಕೊಳ್ಳಿ, ಸೊ ಲೈವಲ್ಲಿ ಡಿಸ್ಕಸ್ ಮಾಡೋಣ. ಸಪೋಸ್ ಬಂದಿಲ್ಲ ಅಂತಂದರೆ ಲೈವಲ್ಲಿ ಡಿಸ್ಕಸ್ ಮಾಡೋಣ. ಓಕೆ. ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ. ಅವರ್ ಟೈಮ್ ಈಸ್ ಜಸ್ಟ್ 1 hour 30 minutes. ಬಟ್ ನಾನು ಇಂಟ್ರಡಕ್ಷನ್ ಕೊಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಯಿತು 10 minutes. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವೇನು ಮಾಡಬೇಕು? ರಿವೈಸ್ ದ ಟುಡೇಸ್ ಲೆಕ್ಚರ್, ಮೇಕ್ ಶಾರ್ಟ್ ನೋಟ್ಸ್, highlight important concept or questions, solve DPP1. Okay. Solve DPP1. Keep a separate notebook. ಮತ್ತೆ note down your doubt in the notebook. ಆಮೇಲೆ ಕಮೆಂಟ್ ಮಾಡಿ ಸೊ ದ್ಯಾಟ್ ನಾನು ಲೈವ್ ಕ್ಲಾಸಲ್ಲಿ ಈ ಕಮೆಂಟ್ಸ್ನ ತೊಗೊಂಡು ಆನ್ಸರ್ ಮಾಡ್ತಾ ಇರ್ತೀನಿ. ಓಕೆ. ಕಮೆಂಟ್ಸ್ ಮಾಡಬೇಕು ಈ ವಿಡಿಯೋ ಕೆಳಗಡೆ. ಏನಾದರೂ ಡೌಟ್ ಇದ್ದರೆ, ಡೌಟ್ ಇಲ್ಲ ಅಂದರೆ ದಟ್ ಈಸ್ ಗುಡ್ ಟು ಗೋ. ಓಕೆ. ಸೊ ಇಷ್ಟು ಫಸ್ಟ್ ಲೆಕ್ಚರ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಬಗ್ಗೆ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಲೆಕ್ಚರ್ ಜೊತೆ ಸೇಮ್ ಚಾಪ್ಟರ್. ಓಕೆ. ಸೊ ಮಿಕ್ಕಿದ್ದು ಯಾವುದು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾತ್ರ ಬಾಕಿ ಉಳಿತು. ಸೊ ಅದಾದಮೇಲೆ ಡೈಮೆನ್ಷನಲ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.